ದರ್ಶನ್ ಅವರ ಯಾವ ತರ ಫಾಲೋ ಮಾಡ್ತಾ ಇದೀರಾ ಅಂತ ಇಲ್ಲೇ ಗೊತ್ತಾಗಿದೆ. ಇದು ಆಕ್ಚುಲಿ ಬಂದು ಮಾರ್ಸಿಲೋ ಬರಲಾನ ಅಂತ ಕಾಸ್ಟ್ಲಿ ಇದೇನಿಲ್ಲ ಅಂತ ಹೇಳಿದ್ರು 32,000 ಈ ಟಿ ಶರ್ಟ್. ಒಬ್ಬ ಮನುಷ್ಯನ ಬಟ್ಟೆಲಿ ಅಳೆದು ಬಿಡ್ತಾನೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಂಗೆ ಅಂತ ಹೇಳಿದ್ರೆ ಬಟ್ಟೆಗೆ ಹಾಕೊಂಡಿರೋ ಚಪ್ಪಲಿ ಜೋಬಲ್ ದುಡ್ಡಿಲ್ಲ ಅಂದ್ರೂ ಕೂಡ ಮರ್ಯಾದೆ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ರಾಜಕೀಯ, ಸಿನಿಮಾ, ಮಾಡ್ಲಿಂಗ್, ರೌಡಿಸಮ್ ಈ 5 ಫೀಲ್ಡ್ನು ಒಂಥರ ಸಮುದ್ರನೇ. ಇಲ್ಲಿ ನಾನು ಅಣ್ಣ ಅಪ್ಪ ಅಂತ ಅನ್ಕೊಂಡಿದ್ರೆ ಓಕೆ, ನಾನು ಅಂದ್ರೆ ಅಷ್ಟೇ ಮುಗೀತು. ಒಂದೋ ಎರಡೋ ಮಾಡಿರ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ, ಡೈರೆಕ್ಟ್ ಪೇಮೆಂಟ್ ಬರ್ತಾರೆ. ಬ್ರ್ಯಾಂಡ್ ಹಾಕೋದಕ್ಕೂ ರೆಡಿ, ಲೋ ಕ್ವಾಲಿಟಿಲಿ ಇರೋದಕ್ಕೂ ರೆಡಿ. ಸೆಲೆಬ್ರಿಟಿಗಳಿಗೆ ಪರ್ಸನಲ್ ಟ್ರೈನರ್ ಕೂಡ ಹೌದು. ತಮಿಳ್ ಫೀಲ್ಡ್ ಹೋಗ್ಬಿಡು, ಇಲ್ಲಾಂದ್ರೆ ಮಲಯಾಳಂ ಫೀಲ್ಡ್ ಹೋಗ್ಬಿಡು. ಲವ್ ಇಲ್ಲಿ ಕಿತ್ತು ಗುಡ್ಡೆ ಹಾಕೋಣ. ಸೀರಿಯಲ್ಗಳಲ್ಲಿ ಕ್ಯಾಸ್ಟಿಸಮ್, ಅಲ್ಲೊಂಥರ ರಾಜಕೀಯ, ಅಲ್ಲೊಂಥರ ಪಾಲಿಟಿಕ್ಸ್. ವರ್ಕೌಟ್ ಅವ್ರದ್ದು ಯಾವ ತರ ಇತ್ತು? ಆಂಜನೇಯ ಸ್ವಾಮಿ ನೋಡ್ದಂಗಾಯ್ತು, ಒಂದು ಹಲ್ಕು ನೋಡ್ದಂಗಾಯ್ತು. ಸೂರ್ಯ ಉದಯ ಆಗ್ತಾ ಇದ್ದಂಗೆ ಕಂಪ್ಲೀಟ್ ಮಾಡ್ಬಿಡೋರು, ಅಲ್ಲೊಂದು ಎಳ್ಳೀರು ಕುಡ್ಕೊಂಡು ಸೀದಾ ಹೊಡ್ಸ್ಬಿಡೋರು. ಇದ್ದಿದ್ದೆ ಆ ಟೈಮಲ್ಲಿ ದರ್ಶನ್ ಸರ್, ಸುದೀಪ್ ಸರ್ ಇಬ್ಬರೇ ಸರ್ ಇದ್ದಿದ್ದು. ದರ್ಶನ್ ಅಂದ್ರೆ ದುರಂಕಾರ, ದೌಲತ್ತು. ತುಂಬಾ ಬೇಸರ ಆಯ್ತು ಸರ್ ಆ ಟೈಮಲ್ಲಿ. ಹತ್ತು ಬಿಟ್ಟಿದ್ದೀನಿ ನಾನು. ಈ ಒಂದು ಪ್ರಕರಣದ ಬಗ್ಗೆ ನೀವು ಫ್ಯಾನ್ ಆಗಿ ಏನ್ ಹೇಳ್ತೀರಾ? ಅಷ್ಟೇ, ಒಬ್ಬ ಮನುಷ್ಯನಿಗೆ ಕೆಳಗಡೆ ಬಿದ್ದಾಗ್ಲೇ ಸರ್ ಗೊತ್ತಾಗೋದು. ದರ್ಶನ್ ಅವರು ಮುಂಚೆ ಇದ್ದಾಗ ಅವ್ರ ಜೊತೆ ಒಂದು ಪಡೆನೇ ಇತ್ತು. ಚಿತ್ರರಂಗದಲ್ಲಿ ಇರೋರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಅಂತಾರೆ. ಏನ್ ಒಗ್ಗಟ್ಟಿದ್ದಾರೆ? ದರ್ಶನ್ ಸರ್ನ ಯೂಸ್ ಮಾಡ್ಕೊಂಡ್ರು. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಅತಿಥಿ ಇದ್ದಾರೆ. ಯಾರ್ ಗುರು ಆ ಅತಿಥಿ, ಏನ್ ಸ್ಪೆಷಲ್ ಅಂತ ನೀವು ಯೋಚನೆ ಮಾಡ್ಬೋದು. ಅಂದ್ರೆ ಇವರು ಹೀರೋ ಆಗು ಜೈ, ಜಿಮ್ ಟ್ರೈನರ್ ಆಗು ಸೈ, ಬಿಸ್ನೆಸ್ ಮ್ಯಾನ್ ಆಗು ಕೂಡ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾರೆ. ಯಾರು ಈ ವ್ಯಕ್ತಿ ಅಂತೀರಾ? ಅವರೇ ಅಂಜನ್ ಅವರು. ಅಂಜನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್ ಸರ್, ಸೂಪರ್. ಲೈಫ್ ಹೇಗೆ ಹೋಗ್ತಿದೆ? ಚೆನ್ನಾಗಿ ಹೋಗ್ತಾ ಇದ್ದೆ ಸರ್. ಸ್ಯಾಂಡಲ್ಗೂ ಎಂಟ್ರಿ ಕೊಟ್ಟಿದ್ದೀರಾ, ಆಲ್ರೆಡಿ 2 ಸಿನಿಮಾ ಮಾಡಿದ್ದೀರಾ, ರಿಲೀಸ್ ಆಗಿದೆ, ಇನ್ನೂ ಅಪ್ಕಮಿಂಗ್ ಇದೆ. ಅದ್ರ ಬಗ್ಗೆ ಸಿನಿ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ? ಸರ್ ಆಯ್ತು, ಆಲ್ಮೋಸ್ಟ್ ಒಂದು 5 ಸಿನಿಮಾ ಮಾಡಿದೆ ಸರ್. 5ರಲ್ಲಿ 2 ಸಿನಿಮಾ ರಿಲೀಸ್ ಆಯಿತು. ಸೊ ಈಗ 2022ಲಿ ನಂದು ಅಂಜನ್ ಅನ್ನೋ ಸಿನಿಮಾನೇ ನನ್ನ ಹೆಸರಲ್ಲೇ ಒಂದು ಸಿನಿಮಾ ರಿಲೀಸ್ ಆಯಿತು ಸರ್. ಚೆನ್ನಾಗಾಯ್ತು ಸರ್. 150 ಡೇಸ್ ರನ್ ಆಯಿತು ಆ ಸಿನಿಮಾ. ಆಮೇಲೆ ನಮ್ಮ ಪ್ರದೀಪ್ ಸರ್ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರ್, ಮ್ಯಾಂಗ್ಳೂರಿಯನ್ನು, ಬಟ್ ಬೇಸಿಕಲಿ ಅವರು ಇರೋದು ಗ್ರೀಕ್ ಕಂಟ್ರಿಲಿದ್ದಾರೆ. ಫಾರಿನ್ನಿಂದ ಬಂದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗೆ. ಸರಿ ಆಯಿತು, ಅದೇ ಟೈಮ್ಗೆ ನಾನು ಅವ್ರಿಗೆ ಸಿಕ್ಕಿದೆ. ಮಾಡೋಣ. ಅವ್ರಿಗೂ ಆ್ಯಕ್ಚುಲಿ ಇನ್ನೊಂದೇನೆಂದರೆ ಇದು ಬೇಕಾಗಿತ್ತು, ಏನು ಒಬ್ಬ ಹೊಟ್ಟೆ ಹಸುವು ಇರೋ ಅಂಥ ಹುಡುಗ, ಶ್ರದ್ಧೆ ಭಕ್ತಿ ಇರೋನು ಅಂಥವನು ಹುಡುಗ ಬೇಕಾಗಿತ್ತು. ಸರಿ, ನನಗೆ ಅವಕಾಶ ಕೊಟ್ಟರು ಸರ್ ಆ ಸಿನಿಮಾದಲ್ಲಿ. ಚೆನ್ನಾಗಾಯಿತು. ನಾನು ನಿಂತ್ಕೊಂಡು ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿದೆ. ಶಿವಮೊಗ್ಗದಲ್ಲಿ ಶೂಟಿಂಗ್ ಮಾಡಿದ್ವಿ. ಒಂದು 25 ಡೇಸ್ಗೆ ಕಂಪ್ಲೀಟ್ ಮಾಡಿದ್ವಿ ಮೂವಿ. 2022 ರಿಲೀಸ್ ಆಯಿತು. ಅಂಜನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಸೌಂಡ್ ಮಾಡ್ತಾ ಇದ್ದೀರಾ. ಅಂದ್ರೆ ಜನಗಳಿಗೆ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ತಿಳ್ಕೊಬೇಕು ಅನ್ನೋದು. ಮೂಲತಃ ನೀವು ಎಲ್ಲಿ ಅವರು, ನಿಮ್ಮ ಹಿನ್ನೆಲೆ ಏನು? ಸರ್ ನಾನು ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರು ಸರ್, ಹನುಮಂತ ನಗರ. ಸೊ ಅಲ್ಲಿಂದ ಇವಾಗ ಚಿಕ್ಕ ವಯಸ್ಸಿಂದನೂ ಅಲ್ಲೇ ಬೆಳೆದಿದ್ದು. ಆಮೇಲೆ ನಾವು ಸ್ವಂತ ಮನೆ ಕಟ್ಟಿಸ್ಕೊಂಡು ಕತ್ತರಗುಪ್ಪೆಯಲ್ಲಿದ್ದೀವಿ ಸರ್. ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಬೇಸಿಕಲಿ ಜಿಮ್ ಟ್ರೈನರ್ ಆಗಿದ್ದೆ ಸರ್. 2000 ಇಯರ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಅಪ್ ಟು 2015ವರೆಗೂ ನಾನು ಜಿಮ್ ಫೀಲ್ಡ್ ಅಲ್ಲೇ ಇದ್ದೆ. ಆಮೇಲೆ 2016ಅಲ್ಲಿ ನನಗೆ ಒಂದು ಸಿನಿಮಾ ಆಫರ್ ಸಿಕ್ತು. ಅದು ಹೇಗೆ ಅಂತ ಹೇಳಿದ್ರೆ, ಬೇರೆ ಯಾರೋ ಹೀರೋ ನಾಳೆ ಬೆಳಗ್ಗೆ ಮುಹೂರ್ತ ಇದೆ, ಅದ್ರ ಹಿಂದಿನ ದಿನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಯಾರು ಹೀರೋ ಹುಡ್ಕೋಣ, ನಾಳೆ ಬೆಳಗ್ಗೆ ಮುಹೂರ್ತ ಹೇಳ್ಕೊಂಡ್ಬಿಟ್ಟಿದೀವಲ್ಲ ಅಂತ ಹೇಳಿ ಹುಡುಕ್ತಾ ಇದ್ದಾಗ ನನ್ನ ಹೆಸರು ಅಲ್ಲಿ ಪ್ರಸ್ತಾಪ ಆಗಿದೆ. ಸರಿ, ಫೋಟೋ ಕಳಿಸು ಅಂದ್ರು, ಕಳಿಸ್ದೆ. ಓಕೆ ಆಗಿ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಅದು ಸೊ 2000 ಇಸ್ವಿಯಿಂದ ನೀವು ಸ್ವಲ್ಪ ಸ್ಯಾಂಡಲ್ವುಡ್ ಅಂದ್ರೆ ಚಿತ್ರರಂಗದ ಜೊತೆ ನಂಟು. ಸೊ ಇನ್ನೊಂದು ನಿಮಗೆ ಮುಖ್ಯ ವಿಚಾರ ಏನಂತಂದ್ರೆ, ನೀವು ಕನ್ನಡದ ಸ್ಟಾರ್ ಅಂದ್ರೆ ಸೆಲೆಬ್ರಿಟಿಗಳಿಗೆ ಪರ್ಸನಲ್ ಟ್ರೈನರ್ ಕೂಡ ಹೌದು. ಯಾರ್ಯಾರ ಜೊತೆ ಜಿಮ್ ಟ್ರೈನಿಂಗ್ ಮಾಡಿದೀರಾ? ನಿಮ್ಮ ಜೊತೆ ಯಾರ್ಯಾರು ವರ್ಕೌಟ್ ಮಾಡಿದ್ದಾರೆ? ಸರ್ ನಾನು ಆಕ್ಚುಲಿ ಗಿರಿನಗರದಲ್ಲಿ ಒಂದು ಜಿಮ್ ಇತ್ತು ಸರ್. ಸೊ ಅವಾಗ ನಾನು ಜಿಮ್ಮಿಗೆ ಜಾಯಿನ್ ಆಗಿ ಆಗ್ತಾನೆ ಸೇರ್ಕೊಂಡಿದ್ದೆ. ನಾನು ಹೋಗಿದ್ದು ಏನು ಉದ್ದೇಶಕ್ಕೆ ಅಂತ ಹೇಳಿದ್ರೆ, ದರ್ಶನ್ ಸರ್ ಒಂದು ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆ ರಿಲೀಸ್ ಆದಾಗ ಏನಾಯಿತು, DD1 ಚಾನಲ್ ಅಲ್ಲಿ ಒಂದು ಇದನ್ನ ಹೇಳಿದ್ರು, ನನ್ನ ಸಿನಿಮಾ ರಿಲೀಸ್ ಆಗಿದೆ ನೋಡಿ ಅಂತ. ಅವಾಗ ಒಬ್ರು ಕಾಲ್ ಮಾಡಿ, ಅಣ್ಣ ನಿಮ್ಮನ್ನ ನೋಡ್ತಾ ಇರ್ತೀನಿ ಗಿರಿನಗರದಲ್ಲಿ. ಹೌದಮ್ಮ, ನಮ್ಮ ಅಲ್ಲಿಗೆ ನಾನು ಜಿಮ್ಮಿಗೆ ಬರೋದು ಅಂದ್ರು. ಸರಿ ಅಣ್ಣ, ಒಂದೇ ಒಂದು ಫೋಟೋ ಅಂದ್ರು. ಅವಾಗೆಲ್ಲ ಕ್ಯಾಮ್ರಾಗಳೇ ಇರ್ಲಿಲ್ಲ, ಅವ್ರು ಯೂಶಲಿ ಜಿಮ್ಗೆ ಕ್ಯಾಮ್ರಾನು ತರ್ತಿರ್ಲಿಲ್ಲ. ಈ ಗಿರಿನಗರದಲ್ಲಿ ಅಲ್ಲಿ ಜಿಮ್ ಇದೆ ಅಂತ, ಯಾಕಂದ್ರೆ ಗಿರಿನಗರದಲ್ಲಿ 3 ಜಿಮ್ ಇದೆ. ಆ 3 ಜಿಮ್ ಅಲ್ಲಿ ಯಾವ ಜಿಮ್ಗೆ ಬರ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸರಿ, ನಾನೇನ್ ಮಾಡಿದೆ, ಅವತ್ತು ಭಾನುವಾರ ಇಂಟರ್ವ್ಯೂ ನೋಡಿದ್ನಲ್ಲ, ಸರಿ ಹುಡ್ಕಾಡ್ದೆ ಕರೆಕ್ಟಾಗಿ. ಆಮೇಲೆ ಕೇಳ್ಕೊಂಡು ಹೋದಾಗ, ಇದೇ ಜಿಮ್ಗೆ ಬರೋದು ಅಂತ ಹೇಳಿ ನಾನು ಹೋಗಿ ಜಾಯಿನ್ ಆದೆ ಆ ಜಿಮ್ಗೆ. ಸರ್ ಕೆಲಸ ಇದ್ರೆ ಕೊಡಿ ಸರ್, ಜಿಮ್ ಬಗ್ಗೆ ನನಗೊಂದು ಸ್ವಲ್ಪ ಗೊತ್ತು ಸರ್ ಅಂತ ಹೇಳಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಆ ಜಿಮ್ಗೆ. ಎಷ್ಟು ಸರ್ ನಾನು ಸೇರ್ಕೊಂಡಾಗ 1,500 ರೂಪಾಯಿ ಸರ್.
9 ಅವರ್ ಡ್ಯೂಟಿ ಮಾಡ್ತಾ ಇದ್ದೆ ಮಂತ್ಲಿ ಸರಿ ಒಂದು ಹಾ, 1,500,000 ಆಗ ಆಗ. ಒಂದು 20 ವರ್ಷದ ಹಿಂದೆ. 20 ವರ್ಷದಿಂದ. ಆವಾಗ ಏನಾಯ್ತು, ನನಗೆ ಮಂಡೇ ಬಂತು, ಸರಿ ನಾಳೆಯಿಂದ ಬಾಪ ನಮ್ಮ ಜಿಮ್ಮಲ್ಲೂ ಕೆಲ್ಸಕ್ಕೆ ಬೇಕಾಗಿದ್ದಾರೆ, ಒಬ್ರು ಟ್ರೈನರ್ ಬೇಕು ಅಂತ ಹೇಳಿದ್ರು. ಹ್ಮ್. ಸರಿ ಆಯ್ತು ಸರ್ ಅಂತ ನೆಕ್ಸ್ಟ್ ಡೇ ಜಾಯ್ನ್ ಆದೆ. ದರ್ಶನ್ ಸರ್ ಪರಿಚಯ ಅಲ್ಲಿಂದ. ಅಲ್ಲಿಂದ ನಂದು ಅವ್ರದ್ದು ಒಂದು ಗೆಳೆತನ ಸ್ಟಾರ್ಟ್ ಆಯ್ತು ಸರ್. ನಿಮ್ದು ದರ್ಶನ್ ಅವ್ರದ್ದು ಗೆಳೆತನ ಒಡನಾಟದ ಬಗ್ಗೆ ನಾವು ಜಾಸ್ತಿ ಹೇಳಂಗೆ ಇಲ್ಲ, ಆ ತರ ಗೊತ್ತಿದೆ ಎಲ್ಲರಿಗೂ. ಆದ್ರೂ ಜನಗಳಿಗೆ ಫ್ಯಾನ್ಸ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಗೂ ದರ್ಶನ್ ಅವ್ರಿಗೆ ಒಡನಾಟ ಹೆಂಗಿತ್ತು? ಅಂದ್ರೆ ವರ್ಕೌಟಿಗೆ ಅವ್ರು ಯಾವ ತರ ಬರ್ತಾ ಇದ್ರು? ವರ್ಕೌಟ್ ಅವ್ರದ್ದು ಯಾವ ತರ ಇತ್ತು? ಅಂದ್ರೆ ಕೂಲ್ ಆಗೇ ಇರ್ತಿದ್ರಾ? ಹೆಂಗೆ ಅವ್ರ ಬಿಹೇವಿಯರ್ ಯಾವ ತರ ಇತ್ತು? ಇಲ್ಲ ಸರ್, ಅಂದ್ರೆ ಅವರು ತುಂಬಾ ಡಯಟ್ ಫಾಲೋ ಮಾಡ್ತಾ ಇದ್ರು, ಮತ್ತೆ ತುಂಬಾ ಸ್ಟ್ರಿಕ್ಟ್ ಸರ್. ಒಂದು ಟೈಮಿಂಗ್ಸ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ 4:30ಗೆ ಬರ್ತಾ ಇದ್ರು, 6ಗೆಲ್ಗ ಮುಗಿಸ್ಬಿಡ್ತಾ ಇದ್ರು. ಸೂರ್ಯ ಉದಯ ಆಗ್ತಾ ಇದ್ದಂಗೆ ಕಂಪ್ಲೀಟ್ ಮಾಡ್ಬಿಡೋರು. ಅಲ್ಲೊಂದು ಗಿರಿನಗರ ಏರಿಯಾದಲ್ಲಿ ಒಂದು ಸರ್ಕಲ್ ಅಲ್ಲಿ ಒಂದು ಎಳ್ಳೀರ್ ಅಂಗಡಿ ಇದೆ, ಅಲ್ಲೊಂದು ಎಳ್ಳೀರ್ ಕುಡ್ಕೊಂಡು ಸೀದಾ ಹೊರಟು ಫ್ರೆಶ್ ಅಪ್ ಆಗಿ ಆಮೇಲೆ ಶೂಟಿಂಗ್ ಹೋಗ್ಬಿಡೋರು. ಆ ಟೈಮಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ, ಅಲ್ಲಿ ಇದ್ದಿದ್ದೆ ಆ ಟೈಮಲ್ಲಿ ದರ್ಶನ್ ಸರ್, ಸುದೀಪ್ ಸರ್ ಇಬ್ಬರೇ ಸರ್ ಇದ್ದಿದ್ದು. 2000 ಇಂದ 2004 2005 ವರ್ಗು. ಆಮೇಲೆ ಬೇರೆ ಹೀರೋಗಳೆಲ್ಲ ಬರಕ್ ಸ್ಟಾರ್ಟ್ ಆಗಿದ್ರು. ಸೊ ಚೆನ್ನಾಗಿದ್ರು ಸರ್, ಕರೆಕ್ಟ್ ಆಗಿ ಟೈಮ್ಗೆ ಜಿಮ್ಗೆ ಬರ್ತಿದ್ರು, ವರ್ಕೌಟ್ ಮಾಡ್ತಿದ್ರು. ಯಾಕಂದ್ರೆ ಅವಾಗ ಒಂದ್ ಸ್ವಲ್ಪ ದಪ್ಪ ಇದ್ರಲ್ಲ, ಸ್ಟಾರ್ಟಿಂಗ್ ಅವಾಗ ತಾನೇ ಲಾಂಚ್ ಆಗಿದ್ರಲ್ಲ, ಇಂಡಸ್ಟ್ರಿಗೆ ಎಂಟರ್ ಆದ್ರಲ್ಲ, ಅವಾಗ ಸ್ವಲ್ಪ ಡಯಟ್ ಮೇಂಟೈನ್ ಮಾಡ್ತಾ ಇದ್ರು. ಮೆಜೆಸ್ಟಿಕ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿತ್ತು, ನೆಕ್ಸ್ಟ್ ಕರಿಯಾ ಪಿಕ್ಚರ್ ಇತ್ತು. ಸೊ ಅದಕ್ಕೆ ಅವರು ಟ್ರೈನ್ ಇದಾಗ್ತಾ ಇದ್ರು, ರೆಡಿ ಆಗ್ತಾ ಇದ್ರು. ಫುಲ್ ಹೇರ್ಸ್ ಎಲ್ಲ ಶಾರ್ಟ್. ನಾನು ಅದಕ್ಕೆ ದರ್ಶನ್ ಸರ್ ಬರ್ತಾರಲ್ಲ ಜಿಮ್ಗೆ, ನೋಡ್ಬೇಕಲ್ಲ ಅವ್ರನ್ನ ಅಂತ ಏನ್ ಬಂದ್ ನಿಂತ್ಕೊಂಡ್ರಲ್ಲ. ನಾನು ಅವ್ರ ಮುಂದೆ ಹಿಂಗೆ ಸರ್, ಏನ್ ಆ ಪರ್ಸನಾಲಿಟಿ ಇದಾರೆ, ಏನು ಇನ್ನ ವರ್ಕೌಟ್ ನಾರ್ಮಲ್ ಜಸ್ಟ್ ವೆಯ್ಟ್ ಲಾಸ್ ಮಾಡ್ತಾ ಇದ್ರು ಅವರು. ಅದಕ್ಕೇನೆ ಆ ಸೈಜಲ್ಲಿ ಇದ್ದಾರೆ. ಇನ್ನು ಎದುರುಗಡೆ ಹೋಗಿ ಬಂದಿದ ತಕ್ಷಣ ನನ್ಗೊಂಥರ ಯಾವ್ದೋ ಒಂದು ಆಂಜನೇಯ ಸ್ವಾಮಿ ನೋಡ್ದಂಗ ಆಯ್ತು, ಒಂದು ಹಲ್ಕ್ ನೋಡ್ದಂಗ ಆಯ್ತು ಸರ್. ಸರಿಯಾಗಿದ್ರು. ಅಂದ್ರೆ ನೀವೇ ಈ ರೇಂಜ್ ಅಲ್ಲಿ ಇದೀರ ಅಂದ್ರೆ ನಿಮ್ಗೆ ನೀವೇ ಹೊಗಳ್ತಾ ಇದ್ರಿ ಅಂದ್ರೆ ಅವ್ರಿಗೆ ಯಾವ ತರ ಸರ್? ಅವಾಗೆಲ್ಲ ಏನು ಇಲ್ಲ ಸರ್, ಅಂದ್ರೆ ಜಸ್ಟ್ ಬೇಸಿಕ್ ಜಿಮ್ ಬಗ್ಗೆ ತಿಳ್ಕೊಂಡಿದ್ದೆ ಅಷ್ಟೇ. ಬಟ್ ಈಗ ಟ್ರೈನ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಈಗ ಹೊಸದಾಗ ಕಾಲ್ ಇಡ್ತಾ ಇದೀನಿ ನಾನು. ಸೊ ಅವಾಗ ಅವ್ರು ನೋಡಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲಾರ ಹತ್ರನು ಜಿಮ್ ಅಲ್ಲೂ ಅಷ್ಟೇ, ಎಲ್ಲಾ ಹುಡುಗರ ಹತ್ರನು ಚೆನ್ನಾಗಿದ್ರು ಸರ್. ಸೊ ನೀವು ಅವ್ರು ಒಬ್ಬ ಟ್ರೈನರ್ ಅಂತ ನೋಡ್ದೇನೆ ಯಾವ ತರ ನಿಮ್ ಜೊತೆ ಅವ್ರದ್ದು ಒಡನಾಟ ಇತ್ತು? ಅಂದ್ರೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರಾ ಅಥವಾ ಫಿಲಂ ಬಗ್ಗೆ ಹೇಳ್ತಾ ಇದ್ರಾ? ಏನ್ ಮಾಡ್ತಾ ಇದ್ರು? ಇಲ್ಲ, ಅವರು ಸಿನಿಮಾ ಬಗ್ಗೆ ಹೇಳ್ತಾ ಇರ್ಲಿಲ್ಲ ಏನೋ ಸರ್. ಇಲ್ಲಿ ವರ್ಕೌಟ್ ಬಂದ್ವಾ, ವರ್ಕೌಟ್ ಮೊಬೈಲ್ ತರ್ತಾ ಇರ್ಲಿಲ್ಲ. ಆಗ್ಲೇನೆ ಜಿಮ್ ಮುಂದೆ ಅವ್ರನ್ನ ವಾಪಸ್ ಈಚೆಗಡೆ ಕಳಿಸ್ಕೊಡ್ಬೇಕು ಅಂತ ಅಂದಾಗ 100 ಜನ ನಿಂತ್ಕೊಳ್ಳೋರು. ಆಗ್ಲೇನೆ ಅದ್ ಹೆಂಗ್ ಗೊತ್ತಾಗ್ತಾ ಇತ್ತು ಅನ್ನೋದು ಗೊತ್ತಿರ್ಲಿಲ್ಲ. ಒಂದೊಂದ್ಸತಿ ಏನ್ ಮಾಡೋರು, 2 ವೀಲರ್ ಅಲ್ಲಿ ಬಂದ್ಬಿಟ್ಟಿದ್ರು ಅವರು. ಅವ್ರದ್ದೊಂದು ಇದಿತ್ತು ಗಾಡಿ, ಉಲ್ಟಾ ಗೇರ್ ಲೂನಾ ಒಂದೇ ಒಂದ್ಸತಿ ತಗೊಂಡ್ ಬಂದಿದ್ರು. ಆಮೇಲೆ ಇನ್ನೊಂದು ಗಾಡಿ ಇತ್ತು ಸರ್, ಜಾವನೋ ಬುಲೆಟ್ ಗಾಡಿ ಏನೋ ಇರಬೇಕು, ಅದೊಂದ್ ದಿನ ತಗೊಂಡ್ ಬಂದಿದ್ರು. ಆಮೇಲೆ ಟಾಟಾ ಸಿಯಾರ ಕಾರ್ ಇತ್ತು ಅವ್ರ ಹತ್ರ, ಬ್ರೌನ್ ಕಲರ್ ಗಾಡಿ ಇತ್ತು. ಆಮೇಲೆ ಅದನ್ನ ವೈಟ್ ಕಲರ್ ಮಾಡಿಸಿದ್ರು. ಆ ಗಾಡಿಲಿ ಬರೋರು. ಅವ್ರು ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಬೆಳಗ್ಗೆ ಆದ್ರೆ 4:15 ಬಂದ್ಬಿಡ್ತಾ ಇದ್ರು. ಯೂಶಲಿ ಜಿಮ್ ಟೈಮಿಂಗ್ಸ್ ಏನಂದ್ರೆ ಒಂದು 5:15 5:30 ಓಪನ್ ಮಾಡ್ತಾ ಇದ್ವಿ. ಬಟ್ ಇವ್ರಿಗೋಸ್ಕರ ಅಂತ ಅನ್ಬಿಟ್ಟು ಬೇಗನೆ ಬಂದು ತೆಗಿತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ನಮ್ಗೇನೋ ಒಂದು ಮೋಟಿವೇಶನ್. ಇಲ್ಲ, ನಾನು ಬೇಗ ಎದ್ದೇಳಬೇಕು, ಸರ್ ಅಷ್ಟು ಬೇಗ ಬರ್ತಾ ಇದಾರೆ, ಅದು ಇಲ್ಲಿ BTM ಲೇಔಟ್ ಇಂದ ಬರ್ತಾರೆ ಅಂತ ಅಂದಾಗ ಸರಿ ನಾವು ಹತ್ರ ಹಿಡ್ಕೊಂಡು ಬರ್ಬೋದಲ್ಲ ಅಂತ ಹೇಳಿ, ಕೊಡಿ ಸರ್ ಅನ್ಬಿಟ್ಟು ಓನರ್ಗೆ ಹೇಳ್ಬಿಟ್ಟು, ಸರ್ ನಾನ್ ಕೀ ತೆಗಿತೀನಿ ಜಿಮ್ ಆಗ್ಲದು, ಕೊಡಿ ಸರ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು. ನೆಕ್ಸ್ಟ್ ಅದ್ರ ಮುಂದುವರಿದ ಭಾಗ ಏನೇನಾಯ್ತು? ದರ್ಶನ್ ಅವ್ರ ಜೊತೆ ವರ್ಕೌಟ್ ಆದ್ಮೇಲೆ ಜಿಮ್ ನಿಮ್ ಅಷ್ಟು ಪರಿಚಯ ಇದ್ದಿದ್ದು, ನೆಕ್ಸ್ಟ್ ಯಾವ ತರ ಆಯ್ತು ಸರ್? ಇಲ್ಲ ಸರ್, ಎಲ್ಲೇ ಹೋಯ್ತು ಅಂದ್ರೂ ಒಂದು ಅಭಿಮಾನ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸೋರು. ಅದಾದ್ಮೇಲೆ ಇನ್ನೊಂದಿನ ನಾನು ತುಂಬಾ ಜನ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು, ಅಣ್ಣ ಒಂದು ಫೋಟೋ, ಅಣ್ಣ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಊರಿಂದ ಎಲ್ಲ ಬಂದಿದ್ದಾರೆ. ಹೌದಾ, ಸರಿ ಚಿನ್ನ ಆಯ್ತು ಬಾ ತೆಗೆಸ್ಕೊಡ್ತೀನಿ ಅನ್ನೋರು. ನಾನು ಅದಕ್ಕೂ ಏನ್ ಮಾಡ್ತಾ ಇದ್ದೆ, ಅಣ್ಣ ಲಾಸ್ಟ್ ಅಲ್ಲಿ ನಂದೊಂದು ಫೋಟೋ ಅಂತಿದ್ದೆಲ್ಲ, ಎಷ್ಟು ಫೋಟೋನ ಬೇಕು ನಿನ್ಗೆ, 100 ಫೋಟೋ ಇಲ್ವೇನೋ ನಿಂದು ನನ್ನ ಜೊತೆ, ಇನ್ನೇನಕ್ಕೋ ಫೋಟೋ ಅಂದ್ರು. ಸರಿ ಅಣ್ಣ ಆಯ್ತಲ್ಲ ಅಷ್ಟೇ. ಅಂದ್ರೆ ಅವ್ರು ಆರ್ಡರ್ ಆಗ್ತು ಅಂತ ಹೇಳಿದ್ರೆ ನಾನು ಸ್ಟಾಪೇ, ಅಲ್ಲಿ ಇನ್ನೇನು ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗಲ್ಲ. ಹಾಗೆ ಒಡನಾಟ ಒಂದು ಅದ್ಭುತವಾಗಿ ಹೋಗ್ತಾ ಇತ್ತು. ಸೊ ಇನ್ನೊಂದೇನಂತಂದ್ರೆ, ಆ ಒಡನಾಟ ಹಂಗೆ ಕಂಟಿನ್ಯೂ ಆಗ್ತಿರೋ ಒಡನಾಟ, ನೀವು ಈ ಕಡೆ ಬಿಸಿ ಆದ್ರೆ ಬಿಡಿ ಶೆಡ್ಯೂಲ್ ಆದ್ರೆ, ಸೊ ಅದ್ರ ನಡುವೆ ಯಾವ ತರ ಇದೆ ಇವಾಗ ನಿಮ್ದು ದರ್ಶನ್ ಅವ್ರದ್ದು ಒಡನಾಟ? ಸರ್ ಇಲ್ಲ, ಏನಾಯ್ತಂದ್ರೆ 2020 ಬಂತು. ಸೊ 2020 ನಮ್ಮ ಮದರ್ ಡೆತ್ ಆದ್ರು ಸರ್. ನಮ್ಮ ಮದರ್ ಡೆತ್ ಆಗಿದ್ದು ಮಾರ್ಚ್ 16ನೇ ತಾರೀಕು. ಮಾರ್ಚ್ 20ನೇ ತಾರೀಕಿಂದ ಲಾಕ್ ಡೌನ್ ಆಗೋಯ್ತು. ಸೊ ಆ ಟೈಮಲ್ಲಿ ಏನಾಯ್ತು, ನಾನೊಂದು ಸಿನಿಮಾ ಮಾಡ್ತಾ ಇದ್ದೆ. ನಾನು ಇನ್ನೊಂದೇನಂತ ಹೇಳಿದ್ರೆ, ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ, ಅಲ್ಲೂ ಫ್ರೀ ಇರಕ್ ಹೋಗ್ಬೇಡ, ಬಿಸಿ ಇರು, ಯಾವ್ದಾದ್ರು ಒಂದ್ ಕೆಲಸದಲ್ಲಿರು. ನೀನ್ ಜಿಮ್ ಕೆಲಸನೇ ಮಾಡ್ತೀಯ ಅದನ್ನ ಕರೆಕ್ಟ್ ಆಗಿ ಮಾಡು, ಅಥವಾ ಸಿನಿಮಾ ಮಾಡ್ತೀಯ ಅದನ್ನ ಕರೆಕ್ಟ್ ಆಗಿ ಮಾಡು.
ಒಂದು ಪೊಸಿಷನ್ ಬಂದು ನಿಂತ್ಕೋ, ಆಯ್ತಾ, ನನ್ನ ಕಡೆಯಿಂದ ಏನ್ ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಎಲ್ಲೂ ಯಾವತ್ತೂ ಅವ್ರಿಗೆ ಅಣ್ಣ ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ ನಾನು ಹೇಳಕ್ ಹೋಗ್ಲಿಲ್ಲ. ಅವ್ರು ಒಂದೆಲ್ಲ ಮಾಡಿ ಮುಗಿಸಿ, ಅಣ್ಣ ಇವತ್ತು ನಾನು ಹಿಂಗ್ ಸಿನಿಮಾ ರಿಲೀಸ್ ಮಾಡಿದ್ದೀನಿ ಅಣ್ಣ, ಇದೊಂದು ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು, ಅಥವಾ ಯಾವ್ದೋ ಒಂದು ಥಿಯೇಟರ್ ಸಿಗ್ತಾ ಇಲ್ಲ, ದಯವಿಟ್ಟು ಒಂದು ಫೋನ್ ಮಾಡಿ ಒಂದು ಥಿಯೇಟರ್ ಕೊಡಿಸಿ ಅಂತ ಹೇಳಿದ್ರೆ ಸರಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿ ಆಗ್ಲಿಲ್ಲ ನನಗೆ ಆ ರೀತಿ ಮಾಡೋದಕ್ಕೆ. ಯಾಕಂದ್ರೆ ನಮ್ ತಾಯಿನೂ ತೀರ್ಕೊಂಡ್ರು. ಅಷ್ಟ್ರಲ್ಲಿ ನಾನು ಒಂದೇ ಸಿನಿಮಾ ರಿಲೀಸ್ ಆಗಿದ್ದು. ಆ ಸಿನಿಮಾಗ್ ನಾನು ಏನೂ ಕೈ ಹಾಕಕ್ ಹೋಗ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆ ಸಿನಿಮಾ ಬಂದು ನಾನು ಹೇಳಿದೆ ರಿಲೀಸ್ ಮಾಡಕ್ ಹೋಗ್ಬೇಡಿ, ತುಂಬಾ ಸಿನಿಮಾಗಳಿದೆ ನೋಡ್ಕೊಂಡ್ ಮಾಡಿ ಅಂದೆ. ಇಲ್ಲ ನಾವ್ ಇವಾಗ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಜಾಸ್ತಿ ಥಿಯೇಟರ್ಸ್ ಸಿಗ್ಲಿಲ್ಲ, ಬರೀ ಒಂದು 55 ಥಿಯೇಟರ್ಸ್ ಸಿಕ್ಕಿತ್ತು. ಮತ್ತೆ ನರ್ತಕಿ ಥಿಯೇಟರ್ ಮೈನ್ ಥಿಯೇಟರ್ ಸಿಕ್ಕಿದ್ದು ಅಷ್ಟೇ. ಬಟ್ ಅದ್ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ, ಪ್ರಮೋಷನ್ ಮಾಡ್ಲಿಲ್ಲ. ಸರಿ, ನನ್ನ 2ನೇ ಸಿನಿಮಾದಲ್ಲಿ ಅದಕ್ಕೆ ನಾನು ಏನ್ ಮಾಡಿದೆ, ಈ ತಪ್ಪುಗಳು ಆಗ್ಬಾರ್ದು ಅಂತ ಅನ್ಬಿಟ್ಟೆ ನಾನೇ ಖುದ್ದಾಗಿ ನಿಂತ್ಕೊಂಡು ಪಬ್ಲಿಸಿಟಿಯಿಂದ ಹಿಡಿದು, ಪೋಸ್ಟರ್ ಡಿಸೈನಿಂಗ್ ಇಂದ ಹಿಡಿದು, ರಿಲೀಸ್ ಹೇಗೆ, ಆಟೋ ಸ್ಟಿಕ್ಕರ್, ಬಸ್ ಸ್ಟಿಕ್ಕರ್, ಟ್ರಾಲ್ ಪೇಜಸ್, ಅದಾದ್ಮೇಲೆ ಪೇಪರ್ ಆರ್ಟ್ಸ್, ಕಂಪ್ಲೀಟ್ ಆಗಿ ನಾನೇ ನಿಂತ್ಕೊಂಡು ನೋಡ್ಕೊಂಡೆ. ಅಷ್ಟನ್ನು ಒಬ್ರು ಒಂದ್ PRO ಏನ್ ಕೆಲಸ ಮಾಡ್ತಾರೆ ಅಷ್ಟು ಕಂಪ್ಲೀಟ್ ಆಗಿ ನಾನು ನನ್ನ ಫ್ರೆಂಡ್ಸ್ ಗಳು ಸೇರ್ಕೊಂಡು ಮಾಡಿದ್ವಿ ಆ ಸಿನಿಮಾನ. ಸೊ ಅದ್ರ ಮಧ್ಯೆ ನಮ್ ತಾಯಿ ಡೆತ್ ಆದ್ರಲ್ಲ, ಆ ಡೆತ್ ಆದ್ಮೇಲೆ ಸರಿ ಏನಾಯ್ತು, ನನ್ಗೊಂದ್ ಸ್ವಲ್ಪ ಒಂದ್ ಕೈ ಬಿದ್ದಂಗ ಆಗೋಯ್ತು. ಆಮೇಲೆ ಅದ್ರಲ್ಲಿ ಬೇರೆ ಲಾಕ್ ಡೌನ್ ಬೇರೆ, ಈಚೆಗಡೆ ಎಲ್ಲೂ ಹೋಗೋದಕ್ಕೂ ಆಗಲ್ಲ. ಹಂಗಾಗಿ ಇನ್ನೊಂದೇನಂದ್ರೆ ನಮ್ ಸಿಸ್ಟರ್ ಬೇರೆ ಇದಾರೆ ನನಗೆ, ಸೊ ಅವ್ರದ್ದು ಮದ್ವೆ ಬೇರೆ ಮಾಡ್ಬೇಕಾಯ್ತು. ಅದಾದ್ಮೇಲೆ ಇನ್ನೊಂದೇನಂದ್ರೆ ಈಗ ಅವ್ರದ್ದು ಮುಗಿತಾ ಇದ್ದಂಗೆ ನಾನ್ ಮದ್ವೆ ಆಗ್ಬೇಕಾಗಿತ್ತು. ಸೊ ಹಂಗಾಗಿ ಈ ಇದ್ರಲ್ಲಿ ಇದಾಯ್ತು ಅಷ್ಟೇ, ಮಿಸ್ ಆಯ್ತು. ಅದಾದ್ಮೇಲೆ ನನ್ ಮದ್ವೆಗೆ ಇನ್ವಿಟೇಷನ್ ಕೊಡೋದಕ್ಕೂ ದರ್ಶನ್ ಸರ್ ಹತ್ರ ಹೋಗಿದ್ದೆ, ಮನೆ ಹತ್ರ. ಆಮೇಲೆ ಅವರು ಗರಡಿ ಅನ್ನೋ ಸಿನಿಮಾ ಶೂಟಿಂಗ್ ಅಲ್ಲೂ ಇದ್ರು. ಆಮೇಲೆ ಅದಕ್ಕೆ ಸರಿ ನಾನು ಇನ್ವಿಟೇಷನ್ ಅವ್ರ ಮ್ಯಾನೇಜರ್ ಕೈಲಿ ಕೊಟ್ಬಿಟ್ಟು, ಅಣ್ಣ ಒಂದ್ ಮಾತು ತಿಳಿಸ್ಬಿಡಿ, ಅಣ್ಣ ಬಂತು ಅಂದ್ರೆ ಕರ್ಕೊಂಡ್ ಬನ್ನಿ ದಯವಿಟ್ಟು. ನಾನು ಮುಂಚೆನೆ ಒಂದೂವರೆ ತಿಂಗಳು ಮುಂಚೆನೆ ಕಾರ್ಡ್ ಕೊಟ್ಟಿದ್ದೆ. ಅದಕ್ಕೆ ಸರಿ ಆಯ್ತು ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ಅವ್ರು ಬಿಸಿ ಇದ್ರು, ಕಾಟೇರ ಸಿನಿಮಾ ಬಿಸಿ ಇದ್ರು, ಪ್ಲಸ್ ಗರಡಿ ಸಿನಿಮಾ ಪ್ರಮೋಷನ್ ಪ್ಲಸ್ ಶೂಟಿಂಗ್ ಬೇರೆ ಇತ್ತು. ಹಂಗಾಗಿ ಅದಕ್ಕೆ ನಾನು ನಮ್ಮ ವೈಫ್ ಕೇಳ್ತಾ ಇದ್ದೆ, ಒಂದಿನ ಫ್ರೀ ಆಗಿದ್ದಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಬಿಡಮ್ಮ, ಅವ್ರದ್ದೊಂದು ಆಶೀರ್ವಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಇನ್ನೊಂದು ಏನಂತಂದ್ರೆ, ಈ ಪ್ರಶ್ನೆ ಏನಕ್ಕೆ ಅಂತಂದ್ರೆ, ದರ್ಶನ್ ಅವ್ರ ಜೊತೆ ನಿಮ್ಗೆ ಒಳ್ಳೆ ಒಡನಾಟ ಇದೆ, ಅವರ ಅಭಿಮಾನಿ ಕೂಡ ಹೌದು ಸರ್. ಹೌದು ಸರ್. ಆ ಒಂದು ಉದ್ದೇಶದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಕಳೆದ 6 ತಿಂಗಳು 7 ತಿಂಗಳಿಂದ ಏನಾಯ್ತು ದರ್ಶನ್ ಅವರ ವಿಚಾರದಲ್ಲಿ, ಅವರ ಲೈಫಲ್ಲಿ ಅಂತ. ಸೊ ಈ ಒಂದು ಪ್ರಕರಣದ ಬಗ್ಗೆ ನೀವು ಫ್ಯಾನ್ ಆಗಿ ಅವ್ರ ಜೊತೆ ಒಡನಾಟ ಇದ್ದಿರೋದ್ರಿಂದ ಏನ್ ಹೇಳ್ತೀರಾ? ದರ್ಶನ್ ಅವ್ರು ಆ ಥರ ಮಾಡಕ್ ಸಾಧ್ಯತೆ ಇದೆಯಾ, ಅಥವಾ ಆ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್ ಅಂದ್ರೆ ಇನ್ನೊಂದಂದ್ರೆ ನಾನ್ ನೋಡ್ದಂಗೆ ಆ ರೀತಿ ಅಲ್ಲ ಸರ್ ಅವರು. ಅಂದ್ರೆ ಎಲ್ಲಾರ ಜೊತೆನೂ ಚೆನ್ನಾಗಿರ್ತಾರ ಅವರು. ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ಲ, ಆ ರೀತಿ ಆಗಿರೋದು ನನಗ್ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಯೂಶಲಿ ನಾನು ತುಂಬಾ ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಸಂಘ ಬೇರೆ ಓಪನ್ ಮಾಡಿದ್ರು. ಸರಿ, ಆ ರೀತಿ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ. ಈಗ ಬರ್ತೀನಿ ಅಂದ್ರೆ 100% ಬರ್ತಾರೆ. ಇಲ್ಲ ಕಣೋ ಒಂದ್ ಸ್ವಲ್ಪ ಬಿಸಿ ಇದೀನಿ, ಅಟ್ಲೀಸ್ಟ್ ನಮ್ ತಾಯಿನಾದ್ರೂ ಹೇಳ್ಬಿಡಿ ಒಂದ್ ಮಾತು, ಅಥವಾ ನಮ್ ತಮ್ಮವ್ರಿಗಾದ್ರೂ ಹೇಳ್ಬಿಡಿ, ಕರ್ಕೊಂಡು ಹೋಗ್ಬಿಡಿ ನನ್ ಬದ್ಲು ಅಂತ ಅನ್ಬಿಟ್ಟು ಹೇಳ್ಬಿಡ್ತಾರೆ. ಬಟ್ ಆ ರೀತಿ ಪರ್ಸನ್ ಅವ್ರಲ್ಲ ಸರ್. ಆಮೇಲೆ ಇನ್ನೊಂದೇನಾದ್ರೆ ತುಂಬಾ ಜನ ನನ್ನೂ ಕೇಳಿದ್ರು, ಏನ್ ಗುರು ನಿಮ್ ಬಾಸ್ ಈ ತರ ಹಿಂಗ್ ಆಗ್ಬಿಟ್ಟಿದೆ, ಟಿವಿಲಿ ಬರ್ತಾ ಇದೆ ಅಂದ್. ನಾನು ಯಾರ ಫೋನು ಅಟೆಂಡ್ ಮಾಡಕ್ ಆಗ್ಲಿಲ್ಲ ಆ ಟೈಮಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಾನೇ ಹಾಸ್ಪಿಟ್ಲಲ್ಲಿ ಇದ್ದೆ. ಅದೇ BGS ಹಾಸ್ಪಿಟ್ಲ್ ನಾನು ಇದ್ದೀನಿ. ನನಗೆ ಆಪರೇಷನ್ ಆಯ್ತು ಒಂದು 2 days ಬ್ಯಾಕ್. ಆ ಇನ್ಸಿಡೆಂಟ್ ಏನಾಯ್ತಲ್ಲ ಅದ್ರ 2 ದಿನ ಇನ್ಸಿಡೆಂಟ್ ಟೈಮಲ್ಲೇ ನನಗೂ ಆಗಿದ್ದು. ಅದೇ BGS ಹಾಸ್ಪಿಟ್ಲ್ ಅವರು ಅಡ್ಮಿಟ್ ಆಗಿದ್ರು. ಅವ್ರ ಮೇಲ್ಗಡೆ ಫ್ಲೋರ್ ಅಲ್ಲಿ ಇದಾರೆ, ನಾನು ಕೆಳಗಡೆ ಫ್ಲೋರ್ ಅಲ್ಲಿ ಇದ್ದೀನಿ. ಅಂದ್ರೆ ಮಾತಾಡ್ಸಕ್ ಆಗ್ಲಿಲ್ಲ. ಅದಕ್ಕೆ ನಮ್ ವೈಫ್ಗೂ ಹೇಳ್ದೆ, ಬಾಸ್ ಮೇಲ್ಗಡೆ ಇದಾರಂತೆ, ಹಿಂಗಾದ್ರೂ ನೋಡ್ಬೇಕಲ್ಲ ಅಂದಾಗ, ಇಲ್ಲ ಒಂದ್ ಮಾತು ಡಾಕ್ಟರ್ನ ಕೇಳೋಣ ಅಂತ ಹೇಳಿ ಡಾಕ್ಟರ್ಗೂ ಕೇಳ್ದೆ. ಡಾಕ್ಟರ್ ಒಂದೇ ಒಂದ್ಸತಿ ನಾನು ಅಟ್ಲೀಸ್ಟ್ ಮುಖ ಆದ್ರೂ ನೋಡ್ತೀನಿ ನಾನು, ಅದಕ್ಕಾದ್ರೂ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ನಾನು 2 ಕಾಲು ನಡಿಯಕ್ ಆಗ್ತಾ ಇರ್ಲಿಲ್ಲ ನನಗೆ. ಯಾಕಂದ್ರೆ ನನ್ಗೊಂದ್ ಚಿಕ್ಕ ಆಕ್ಸಿಡೆಂಟ್ ಆಯ್ತು. ಮನೆ ಹತ್ರನೇ ವಾಕಿಂಗ್ ಮಾಡ್ತಾ ಇದ್ದೆ, ಕಾರ್ ಬಂದು ಹೊಡೆದ್ಬಿಡ್ತು ಹಿಂದೆಯಿಂದ. ಸೊ ರಾಡ್ ಹಾಕಿದ್ದಾರೆ, 2 ಕಾಲ್ ಗೇಟ್ ಬಿದ್ದು ಬೆಡ್ ರಿಡನ್ ಆಗ್ಬಿಟ್ಟಿದ್ದೆ. ಸೊ BGSಗೆ ಹೋಗ್ಬೇಕು, ಅಲ್ಲಿರೋದು ಎಕ್ಸ್ರೇ ತೆಗಿಸ್ಬೇಕು ಅಂತ ಹೇಳಿದ್ರೆ ಅದೇ ಫ್ಲೋರ್ಗೆ ಹೋಗ್ಬೇಕು, ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕು. ಬಾಸು ಕೂಡ ಇನ್ನೊಂದೇನಂದ್ರೆ ಅವರು ನೈಟ್ ಟೈಮ್ ಬರೋರು ಕೆಳಗಡೆ, ಏನಕ್ಕೆ ಜನಗಳು ಏನ್ ಮಾಡ್ತಾರೆ ವಿಡಿಯೋ ಮಾಡ್ಬಿಟ್ಟು ಬಿಟ್ಬಿಡೋರು. ಹಂಗಾಗಿ ಸರಿ ಅದಕ್ಕೆ ಅವ್ರನ್ನ ಡೇ ಟೈಮ್ ಅಲ್ಲಿ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಕೆಳಗಡೆ ಫ್ಲೋರ್ಗೆ. ಅದು ಟೈಮಿಂಗ್ಸ್ ನೋಡ್ಕೊಂಡು ವಾಕಿ ಟಾಕಿಲ್ ಅಲರ್ಟ್ ಎಲ್ಲ ಕೊಟ್ಕೊಂಡು ಆಮೇಲೆ ಕೆಳಗಡೆ ಬರ್ತಾ ಇದ್ರು. ಮಾತಾಡ್ಸಕ್ ಆಗ್ಲಿಲ್ಲ. ಬಟ್ ತುಂಬಾ ಬೇಜಾರಾಯ್ತು ಸರ್ ಆ ಟೈಮಲ್ಲಿ. ಹತ್ತು ಬಿಟ್ಟಿದೀನಿ ನಾನು, ಏನಮ್ಮ ಹಿಂಗಾಗೋಯ್ತಲ್ಲ ಈ ತರ. ಏನಕ್ಕೆ ಅಂದ್ರೆ
ಅವ್ರದ್ದು ಇದ್ದಿದ್ದು ಮುಂಚೆ ಫ್ರೆಂಡ್ಶಿಪ್ಪೇ ಬೇರೆ ಇತ್ತು ಸರ್, ಹೌದು. ಒಂದು ಸರ್ಕಲ್ ಅಂತ ಇತ್ತು. ಯಾಕಂದ್ರೆ ನಾವುಗಳು ಇನ್ನೊಂದೇನಂದ್ರೆ ಅವ್ರದ್ದು ಬರ್ತ್ಡೇ ಟೈಮ್ ಅಲ್ಲಿ 16ನೇ ತಾರೀಕು ಹುಟ್ಟಿದಬ್ಬ ಅಂದ್ರೆ 15ನೇ ತಾರೀಕೆ ಅವ್ರ ಮನೆ ಹತ್ರ ಹೋಗ್ತಾ ಇದ್ವಿ. ಬ್ಯಾನರ್ಸ್, ಬ್ಯಾರಿಗೇಟ್, ಸೀರಿಯಲ್ ಸೆಟ್, ಒಬ್ಬ ಫೋಟೋಗ್ರಾಫರ್ನ ಅಲ್ಲೇ ನಿಲ್ಲಿಸ್ಬಿಡ್ತಾ ಇದ್ವಿ. ಅಪ್ಪ ಅವ್ರದ್ದೇನ್ ಫೋಟೋಸ್ಗಳಿದೆ ಅದನ್ನ ನೀಟಾಗಿ ಇದು ಮಾಡು, ಅಭಿಮಾನಿಗಳು ಯಾರ್ಯಾರು ಬರ್ತಾರ ಅವ್ರದೆಲ್ಲ ನೀಟಾಗಿ ತೆಕ್ಕೊಡು. ಆಮೇಲೆ ಇನ್ನೊಂದು ನಮ್ಗೆ ಯಾರಾದ್ರೂ ಗೊತ್ತಿರೋರು ಹಾರ ಅದು ಇದು ತಗೊಂಡ್ಬರೋರಲ್ಲ, ಒಬ್ಬೊಬ್ಬರನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಅದೇನಾಯ್ತು ಅದೇ ಹೇಳ್ತೀವಲ್ಲ ಸರ್, ಒಬ್ಬ ಮನುಷ್ಯನಿಗೆ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ ಅನಾಹುತಗಳಾಗುತ್ತೆ ಅನ್ನೋದು ಅದ್ ನೋಡಿ. ನನಗೂ ಸೇಮ್ ಅದೇ ಟೈಮಲ್ಲೇ ಆಯ್ತು, ಅಣ್ಣಂಗೂ ಸೇಮ್ ಅದೇ ಟೈಮಲ್ಲೇ ಆಯ್ತು. ಹೌದು. ಸೊ 1 ವರ್ಷ ನಾನು ಫಸ್ಟ್ ಇಂಟರ್ವ್ಯೂ ಬಾಸ್ ಟಿವಿಗೆನೆ ಕೊಡ್ತಾ ಇರೋದು. ಏನಕ್ಕೆ ಅಂದ್ರೆ ನನಗೆ ಬಾಸ್ ಟಿವಿ ಅಂದಿದ ತಕ್ಷಣ ನಾನು ನೆನಪಾಗಿದ್ದೆ ಡಿ ಬಾಸ್ ದರ್ಶನ್ ಸರ್. ಇಲ್ಲ ಫಸ್ಟ್ ಇಂಟರ್ವ್ಯೂ ಇದಕ್ಕೆ ಕೊಡೋಣ ನಾನು ಅಂತ ಅನ್ಬಿಟ್ಟು ಬಂದೆ. ಸರ್ ಅದೇ ಇನ್ನೊಂದು ವಿಚಾರ ಅಂದ್ರೆ ದರ್ಶನ್ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಈ ತರ ಆಯ್ತು ಏನೇನಾಯ್ತು ಅನ್ನೋದು. ಸೊ ಇನ್ನೊಂದು ವರ್ಷನ್ ಕೂಡ ಇದೆ, ಅಂದ್ರೆ ಅವರ ಇನ್ನೊಂದ್ ತರ ಹೇಳೋರು ಇದಾರೆ. ದರ್ಶನ್ ಅಂದ್ರೆ ದುರಂಕಾರ, ದೌಲತ್ತು, ಗೌರವನೇ ಇರಲ್ಲ, ಆ ತರ ಮಾತಾಡೋರು ಕೂಡ ಇದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಸಹ ಕಲಾವಿದರಿಗೆ ಬೆಲೆನೇ ಕೊಡಲ್ಲ, ಯಾವ ಹೀರೋ ಆಗ್ಲಿ ಎಂತಾರು ದೊಡ್ಡವರೇ ಆಗ್ಲಿ ನೇರ ಮಾತಾಡ್ತಾರೆ, ಗೌರವನೇ ಕೊಡಲ್ಲ, ದುರಂಕಾರದಿಂದ ಮಾತಾಡ್ತಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಮನುಷ್ಯನಿಗೆ ಮನ್ಸಲ್ಲಿ ಕಲ್ಮಶ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಸ್ಟ್ರೈಟ್ ಆಗಿ ಮಾತಾಡ್ತಾರೆ. ನೀವು ಸರಿ ಇದ್ದೀರಾ ಅಂತ ಹೇಳಿದ್ರೆ ಸರಿ ಸರ್ ಅಂತ ಹೇಳ್ಬಿಟ್ಟಾಗ ಏನ್ ಅನ್ಸುತ್ತೆ, ಓಕೆ ನಿಮ್ಗೆ ನೀವೇನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲ ನಾನು ಬೇರೆಯವ್ರು ಹೇಳ್ತಾ ಇದಾರೆ ಅಂತ. ಇಲ್ಲ ಅಂದ್ರೆ ಸುಮ್ನೆ ನಾನು ನಟನೆ ಮಾಡ್ಕೊಂಡು ಸರ್ ತುಂಬಾ ಇದು ಸರ್ ನೀವು ಒಳ್ಳೆಯವ್ರಂತೆ ಅದು ಇದು ಅಂತ ಏನಾಗುತ್ತೆ, ಅದು ನಟನೆ ಆಗೋಗುತ್ತೆ. ಅವರು ಸ್ಟ್ರೈಟ್ ಫಾರ್ವರ್ಡ್ ಸರ್, ಇರೋದು ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ ಅಂತ ಹೇಳ್ಬಿಡ್ತಾರೆ. ಅದು ಕೆಲವರಿಗೆ ಅದು ಆಗಲ್ಲ, ಏನ್ ಹಿಂಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತಾರಲ್ಲ ಅಂತ ಅನ್ಕೋತಾರೆ. ಬಟ್ ಅವ್ರ ಮನ್ಸಲ್ಲಿ ಒಳ್ಳೆ ಮನ್ಸಿರುತ್ತೆ ಸರ್, ಅವ್ರಿಗೆ ಒಳ್ಳೆ ಹೃದಯ ಇರುತ್ತೆ. ಸೊ ಅದೇ ಇನ್ನೊಂದು ಏನಂತಂದ್ರೆ ಇವಾಗ ಆ ಪ್ರಕರಣ ಸಂಬಂಧ ರಿಲೇಟೆಡ್ ಇನ್ನೊಂದು ವಿಚಾರ ಕೂಡ ಬರ್ತಾ ಇದೆ. ಏನಂತಂದ್ರೆ ದರ್ಶನ್ ಅವರು ಮುಂಚೆ ಇದ್ದಾಗ ಅವ್ರ ಜೊತೆ ಒಂದು ಪಡೆನೇ ಇತ್ತು, ಅವ್ರದೊಂದು ಗ್ಯಾಂಗ್ ಇತ್ತು. ಎಲ್ಲದಕ್ಕೂ ಪಾರ್ಟಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಬರ್ತ್ಡೇ ಆಗ್ಲಿ ಎಲ್ಲರೂ ಬರ್ತಾ ಇದ್ರು. ಈ ಕೇಸ್ ಆದ ತಕ್ಷಣ ಒಬ್ಬೊಬ್ಬರೇ ದೂರ ಆಗ್ತಾರೆ. ಅಂದ್ರೆ ಧನ್ವೀರ್ ಅವ್ರನ್ನ ಬಿಟ್ಟು ಎಲ್ಲ ದೂರ ಆಗ್ತಾರೆ. ಅದ್ರ ಬಗ್ಗೆ ಅವ್ರದೊಂದು ಗಜಪಡೆ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಅಂದ್ರೆ ಇವಾಗ ಅಣ್ಣನ್ಗೆ ಗೊತ್ತಾಗಿದೆ ಯಾರು ನಮ್ಮವರು, ನಾನು ಕಷ್ಟದಲ್ಲಿ ಇದ್ದಾಗ ಯಾರು ಬಂದ್ರು, ನಾನು ಕೆಳಗಡೆ ಬಿದ್ದಾಗ ಯಾರು ಬರ್ತಾರೆ ಬರಲ್ಲ ಅನ್ನೋದು ಇವಾಗ ಒಂದೊಂದೇ ನೋಟ್ ಡೌನ್ ಮಾಡ್ಕೋತಾ ಇರ್ತಾರೆ. ಅಷ್ಟೇ, ಒಬ್ಬ ಮನುಷ್ಯನಿಗೆ ಕೆಳಗಡೆ ಬಿದ್ದಾಗ್ಲೇ ಸರ್ ಗೊತ್ತಾಗೋದು ಯಾರು ಕಷ್ಟಕ್ಕೆ ಆಗ್ತಾರೆ ಅನ್ನೋದು. ಸೊ ಇವಾಗ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಇವಾಗ ಯಾರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಅದೇ ನೀವು ಮುಂಚೆಯಿಂದ ನೋಡ್ತಾ ಇದ್ರಲ್ಲ, ಸೊ ನಿಮ್ಗೆ ಏನಾದ್ರು ಯಾವಾಗಾರ ಥಾಟ್ ಬಂದಿತ್ತು ಅಂದ್ರೆ ದರ್ಶನ್ ಅಣ್ಣ ಅವ್ರ ಜೊತೆ ಇರೋರು ಕೆಲವರು ಬೇಡ ಇವ್ರು ಬೇಡ ಸರ್ಕಲ್, ಈ ಸರ್ಕಲ್ ಅಲ್ಲಿ ಇವ್ರು ಬೇಡ ಅಂತ ಯಾವ ತರ ನಿಮ್ಗೆ ಅನ್ಸಿತ್ತಾ? ಸರ್ ಅಂದ್ರೆ ಏನ್ ಗೊತ್ತಾ, ಎಲ್ಲರೂ ಚೆನ್ನಾಗೇ ಕಾಣಿಸ್ತಾ ಇರ್ತಾರೆ ಮೇಲ್ಗಡೆ ನೋಡೋದಕ್ಕೆ, ನಮ್ಮಣ್ಣ ಅಂತ ಇರ್ತಾರೆ. ಬಟ್ ಅವ್ರ ಮನ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಈ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಂಗೆ ಜೊತೆಲೇ ಇರ್ತಾರೆ. ಯಾವ ಟೈಮ್ಗೆ ಎಲ್ಲಿ ಹಾಕೊಟ್ಟಿರ್ತಾರೆ, ಏನು ಇದು ಮಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಇವಾಗ ಎಲ್ಲರೂ ಒಬ್ಬೊಬ್ಬರೇ ನ್ಯೂಟ್ಲ್ ಆಗಿದ್ದಾರೆ ಸರ್. ಸೊ ನಿಮ್ಮ ಇನ್ನೊಬ್ರು ಧನ್ವೀರ್ ಅವರು ದರ್ಶನ್ ಅವರ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಅವ್ರದ್ದು ವಾಮನ ಫಿಲಂ ಕೂಡ ರಿಲೀಸ್ ಆಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಫಿಲಂ ನೋಡಿದ್ರ ಅಥವಾ ಧನ್ವೀರ್ ಅವ್ರ ಜೊತೆ ನಿಮ್ದು ಹೆಂಗಿತ್ತು ಒಡನಾಟ? ಸರ್ ಧನ್ವೀರ್ ಸರ್ನ ನಾನು ಭೇಟಿ ಆಗಿಲ್ಲ. ಸೊ ನಾನು ಇದರಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ಸರ್. ಅಂದ್ರೆ ನೋಡಿ, ಅಂದ್ರೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರಲ್ಲ, ಅವ್ರು ಇವತ್ತಿಗೂ ಅದನ್ನೇ ಹೇಳ್ತಾರಲ್ಲ, ಇಲ್ಲ ನಾನು ಇಲ್ಲಿಂದ ಏನು ಕೇಳಲ್ಲ, ನನ್ನ ಮನ್ಸಲ್ಲಿ ಏನ್ ಬರುತ್ತೆ ನಾನು ಅದನ್ನೇ ಮಾಡೋದು ಅಂತ. ಅಂದ್ರೆ ಒಬ್ಬ ನಿಜವಾದ ಸ್ನೇಹಿತ ಅಂದ್ರೆ ಅದು ಸರ್. ಯಾಕಂದ್ರೆ ಕಷ್ಟದಲ್ಲಿ ಇತ್ತು ಅಂದಾಗ ಯಾರು ಬರಲ್ಲ, ಒಂದಿನ 2 ದಿನ ಬರ್ತಾರೆ. ಅದಾದ್ಮೇಲೆ ನೀವೇ ನೋಡಿದ್ರಿ ಮೀಡಿಯಾದಲ್ಲಿ ಎಲ್ಲಾರು ಈಗ ಯಾರು ದರ್ಶನ್ ಸರ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಪ್ರಮೋಷನ್ಗೆ ಹೋಗಿದ್ರು, ಮುಹೂರ್ತಕ್ಕೆ ಹೋಗಿದ್ರು, ಅವರೆಲ್ಲಾನು ಮೀಡಿಯಾ ಹತ್ರ ಬರ್ತಾ ಇದ್ದಂಗೆ ಏನು ಮಾತಾಡ್ಲಿಲ್ಲ. ಇಲ್ಲ ಅದ್ ನಮಗ್ ಗೊತ್ತಿಲ್ಲ, ಯೂಸ್ ಮಾಡ್ಕೊಂಡ್ರು ಅಷ್ಟೇ. ದರ್ಶನ್ ಸರ್ನ ಯೂಸ್ ಮಾಡ್ಕೊಂಡ್ರು. ಮುಂಚೆ ಒಂದ್ ಟೈಮಲ್ಲಿ ಹೇಳ್ತಾ ಇದ್ರು, ಸಿನಿಮಾ ಮುಹೂರ್ತ ಅಂದಿದ ತಕ್ಷಣ ಒಂದು ದರ್ಶನ್ ಸರ್ನ ಕರೀತಾ ಇದ್ರು, ಇಲ್ಲಾಂದ್ರೆ ರವಿ ಸರ್ನ ಕರೀತಾ ಇದ್ರು. ಏನಕ್ಕೆ ಅಂದ್ರೆ ಲಕ್ಕಿ ಹ್ಯಾಂಡ್ ಅಂತ. ಅವಾಗ ಲಕ್ ಬೇಕಾಗಿತ್ತ ಇವ್ರಿಗೆಲ್ಲ, ಇವಾಗ ಯಾತಕ್ಕೆ ಆ ರೀತಿ ಮಾಡ್ತಾ ಇದಾರೆ? ನಾನು ಅದೇ ಅನ್ಕೋತಾ ಇದ್ದೆ ಸರ್, ನಾನು ಮನೇಲೇ ಇದ್ ಬಿಟ್ನಲ್ಲ, ಈಚೆ ಕಡೆ ಓಡಾಡೋದಕ್ ಆಗ್ತಿಲ್ಲ, 2 ಕಾಲಿಲ್ಲ, ಬರೀ ಡೈಲಿ ಫಿಸಿಯೋಥೆರಪಿ ತಗೋತಾ ಇದ್ದೀನಿ. ಟಿವಿ ಹಾಕ್ದಾಗೆಲ್ಲ ಅದೇ ನೋಡ್ತಾ ಇದ್ದೆ. ಥೂ ಏನ್ ಗುರು ಈ ತರದವ್ರು ಇದಾರ, ಏನ್ ಆರ್ಟಿಸ್ಟ್ಗಳು ಅಂತ ಹೇಳ್ತಾರೆ, ನಾವೆಲ್ಲ ಚಿತ್ರರಂಗದಲ್ಲಿ ಇರೋರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಅಂತಾರೆ. ಏನ್ ಒಗ್ಗಟ್ಟಿದ್ದಾರೆ? ಬೆಳೆದಿದ ತಕ್ಷಣ ಒಬ್ಬ ಮನುಷ್ಯನ ಯೂಸ್ ಮಾಡ್ಕೊಳ್ಳೋದು ಎಷ್ಟು ಕಲ್ತಿದ್ದಾರೆ ಅಂತ ಹೇಳಿದ್ರೆ, ನಟನೆನ ಚೆನ್ನಾಗಿ ಮಾಡಿದ್ರು ಸರ್. ಒಂದಷ್ಟು ಜನ ಕಲಾವಿದರುಗಳು ಮೀಡಿಯಾ ಮುಂದೆ ಚೆನ್ನಾಗಿ ಇದು ಮಾಡಿದ್ರು, ನಮ್ ದರ್ಶನ್ ಸರ್ ಅಂದ್ರು. ಬಟ್ ಅವ್ರ ಕೆಳಗಡೆ ಬಿದ್ದಾಗ ಯಾರು ಬರ್ಲಿಲ್ಲ. ಧನ್ವೀರ್ ಅವರು ಆದ್ರು ಅಷ್ಟೇ. ಸೊ ಇನ್ನೊಂದು, ನೀವೊಂದು ಚಿತ್ರರಂಗದ ಬಗ್ಗೆ
ಮಾತಾಡಿದ್ದಕ್ಕೆ. ಮತ್ತೆ ನೀವು ಸ್ಯಾಂಡಲ್ವುಡ್ ಅಲ್ಲಿ ಇರೋದ್ರಿಂದ, ನೀವು ಹೀರೋ ಆಗಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದೇನಂದ್ರೆ ಫ್ಯಾನ್ಸ್ ವಾರ್ ಅನ್ನೋದು ಕೂಡ ಒಂದು ಬಹಳ ಮುನ್ನೆಲೆಗೆ ಬರುತ್ತೆ. ಪ್ರತಿಯೊಂದು ಫಿಲಂ ರಿಲೀಸ್ ಆಗೋ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ನಟನ ಬರ್ತ್ಡೇ ಟೈಮಲ್ಲಿ ಆಗಿರ್ಬೋದು, ಫ್ಯಾನ್ಸ್ ವಾರ್ ಅಂತ ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಫ್ಯಾನ್ಸ್ ವಾರು ಇನ್ನೊಂದೇನಂದ್ರೆ, ಒಂದು ಅವ್ರವ್ರುಗಳು ಚೆನ್ನಾಗೇ ಇರ್ತಾರೆ, ಅಭಿಮಾನಿಗಳಿಂದ ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಇವರೆಲ್ಲ ಇನ್ನು ಮೆಸೇಜ್ ಹಾಕೋದು, ಆ ಅಭಿಮಾನಿಗಳು ಇನ್ನೊಂದೇನೋ ಮೆಸೇಜ್ ಹಾಕೋದು, ಇದರಿಂದ ಏನಾಗ್ಬಿಡುತ್ತೆ, ಜೊತೆಲಿರೋ ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ. ಆ ತರ ತುಂಬಾ ಜನ ಹೀರೋಗಳಿಗೆ ಆಗಿದೆ ಸರ್ ಈ ತರ ಇನ್ಸಿಡೆಂಟ್ಗಳು. ಬಟ್ ಅದು ಮಾಡೋದು ತುಂಬಾ ತಪ್ಪು. ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಕನ್ನಡ ಸಿನಿಮಾಗೆ ಥಿಯೇಟರ್ಗೆ ಜನ ಬರ್ತಿಲ್ಲ, ಕನ್ನಡನ ಉಳಿಸ್ತಾ ಇಲ್ಲ, ಒಳ್ಳೆ ಕತೆ ಆರಿಸ್ಕೊಳ್ಳಿ ಅಂತ ಮತ್ತೆ ವಾಪಸ್ಸು ಹೀರೋಗಳಿಗೆ ಹೇಳ್ತಾರೆ. ಅಲ್ಲಿ ಹೀರೋಗಳದ್ದು ಬ್ಲೇಮ್ ಇರಲ್ಲ ಸರ್. ಡೈರೆಕ್ಟರ್ಗಳು ಒಂದು ಒಳ್ಳೆ ಸ್ಟೋರಿ ತಗೊಂಡು ಹೋಗ್ಬೇಕು ಅವ್ರಿಗೆ ಕತೆ ಹೇಳೋದಕ್ಕೆ. ಸೊ ಆ ಪಾತ್ರಕ್ಕೆ ಅವ್ರು ಯಾವಾಗ ಜೀವ ತುಂಬಿರ್ತಾರೆ, ಅದು ಮನ್ಸಿಗೆ ಹತ್ರ ಆಗುತ್ತೆ ಅಭಿಮಾನಿಗೆ. ಅವಾಗ ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳು ನೋಡ್ತಾರೆ ಜನ ಥಿಯೇಟರ್ಗೆ ಬಂದು. ಇಲ್ಲ ಅಂದ್ರೆ ಬೇರೆ ಭಾಷೆನ ಹೊಗಳ್ತಾ ಇರ್ತಾರೆ, ಬೇರೆ ಭಾಷೆ ಸಿನಿಮಾಗಳೇ ಜಾಸ್ತಿ ಬರ್ತಾರೆ, ಅದಕ್ಕೆ ಜಾಸ್ತಿ ಹೋಗ್ತಾರೆ. ಕನ್ನಡ ಸಿನಿಮಾದವರು ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೆ ಕೈ ಮುಕ್ಕೊಂಡು ದಯವಿಟ್ಟು ಚಿತ್ರರಂಗಕ್ಕೆ ಬನ್ನಿ, ಸಿನಿಮಾಗೆ ಬನ್ನಿ ಅಂತ ಅನ್ಬಿಟ್ಟು ಕೇಳ್ಕೋಬೇಕು. ಈಗ ದೊಡ್ಡವ್ರಿಗೆ ಕೈ ಮುಕ್ಕೊಂಡು ಕೇಳ್ಕೋತಾರ ಈ ತರ ಬನ್ನಿ ಅಂತ? ಆಲ್ರೆಡಿ ಅವರು ಪ್ರೂವ್ಡ್. ಹೌದು, ಬರೀ ಒಂದು ಬೆರಳೆಣಿಕೆಗಳು ಅಷ್ಟೇ ಜನ ಮಾತ್ರನೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ಸರ್. ವರ್ಷಕ್ಕೆ 350 ಸಿನಿಮಾ ರಿಲೀಸ್ ಆಗುತ್ತೆ, ಅದ್ರಲ್ಲಿ ಸಕ್ಸಸ್ ಆಗ್ತಾ ಇರೋದು 345 ಸಿನಿಮಾನು ಥಿಯೇಟರ್ಗೆ ಜನ ಬರ್ತಿಲ್ಲ, ಫ್ಲಾಪ್ ಆಯ್ತು ಸಿನಿಮಾ, ಹಾಕಿರೋ ದುಡ್ಡು ಬಂಡವಾಳ ಬಂದಿಲ್ಲ ಅಂತ. ಇನ್ನೊಂದು 5 ಸಿನಿಮಾ ಮಾತ್ರ ಹಿಟ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅವ್ರ ಕ್ವಾಲಿಟಿ ಆ ರೀತಿ ಕೊಡ್ತಾರೆ, ಕಂಟೆಂಟ್ ಹಾಗೆ ಇರುತ್ತೆ ಸಿನಿಮಾಗೆ. ಖಂಡಿತ. ನಿಮಗೆ ಆಬ್ವಿಯಸ್ಲಿ ನಾನು ಕೇಳೋ ಕ್ವಶನ್ ಇದು ನಿಮಗೆ ತಾಡಲ್ಲಿ ಬಂದಿರುತ್ತೆ. ದರ್ಶನ್ ಅವ್ರ ಜೊತೆ ಯಾವಾಗಾದ್ರೂ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಯಾವಾಗಾದ್ರೂ ಅನ್ಸಿರುತ್ತೆ? ಯಾವ ತರ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಏನಾಗಿ ಮಾಡ್ಬೋದು, ತಮ್ಮ ಆಗಿನಾ ಇಲ್ಲ ಫ್ರೆಂಡ್ ಆಗಿನಾ, ಏನಾಗಿ ನೀವು ಆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಚಾನ್ಸ್ ಯಾವಾಗಾದ್ರೂ ಸಿಕ್ಕಿದ್ಯಾ? ಅವ್ರ ಅಭಿಮಾನಿಗಳೇ ತುಂಬಾ ಜನ ನನಗೆ ಹೇಳ್ತಾ ಇದಾರೆ, ನಮ್ಮ ಅಣ್ಣನ ಜೊತೆ, ನಮ್ಮ ಬಾಸ್ ಜೊತೆ ನೀವು ಒಂದು ಸಿನಿಮಾ ಮಾಡಬೇಕು ಅಂತ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಬಟ್ ನಾನು ಯಾವತ್ತೂ ಇನ್ನೊಂದು ಏನ್ ಗೊತ್ತಾ ಸರ್, ನೋಡಿ ನಾನು 5 ಸಿನಿಮಾ ಮಾಡಿದ್ದೀನಲ್ಲ ಸರ್, ನಾನು 5 ಸಿನಿಮಾಗೂ ನಾನು ಹೋಗ್ಬಿಟ್ಟು ಅವಕಾಶ ಕೊಡಿ ಸರ್ ಅಂತ ನಾನು ಕೇಳಲಿಲ್ಲ ಸರ್. ನನಗೆ ಅದೊಂಥರ, ಯಾಕಂದ್ರೆ ಅವ್ರ ಮನ್ಸಿಗೆ ಬರಬೇಕು, ಇಲ್ಲ ನೀನ್ ಮಾಡ್ತೀಯಾ, ಈ ತರದ್ ಒಂದು ಪಾತ್ರ ಇದೆ, ಅದಕ್ಕೆ ನೀನ್ ಜೀವ ತುಂಬಬೇಕು ಅಂತ ಅಂದಾಗ ನಾನು ಮಾಡ್ತೀನಿ. ಬಟ್ ಏನು ಕೇಳಲೇ ಇಲ್ಲ ಅಂತಂದಾಗ ನಾನು ಕೇಳೋದಕ್ಕೆ ಹೋಗಲ್ಲ ಸರ್ ಆ ರೀತಿ. ಆಮೇಲೆ ಇನ್ನೊಂದೇನಂದ್ರೆ, ದರ್ಶನ್ ಸರ್ ಒಂದ್ ಮಾತು ಹೇಳಿದ್ರು, ಯಾವತ್ತು ಇನ್ನೊಂದೇನಂತ ಹೇಳಿದ್ರೆ, ಬಕೆಟ್ ಹಿಡಿಬೇಡ, ನಿನ್ಗೆ ಅದೃಷ್ಟ ಅನ್ನೋದಿತ್ತು ಅಂತ ಹೇಳಿದ್ರೆ ಹುಡ್ಕೊಂಬರುತ್ತೆ. ಆಯ್ತಾ? ಅದಕ್ಕೆ ನೀನು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಕಣ್ಣಿಗೊತ್ಕೊಂಡು ಕೆಲಸ ಮಾಡು, ಇನ್ನೆಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ. ಆ ಪಾಯಿಂಟ್ ನನ್ನ ತಲೆಯಲ್ಲಿ ಇನ್ನೂ ಹಂಗೆ ಇಟ್ಕೊಂಡಿದ್ದೆ ನಾನು. ಹಂಗಾಗಿ ನಾನೇನು ಇದು ಮಾಡೋದಕ್ಕೆ ಹೋಗಿಲ್ಲ, ಅಪ್ರೋಚ್ ಮಾಡೋದಕ್ಕೆ ಹೋಗ್ಲಿಲ್ಲ. ಆಮೇಲೆ ನಾನು ಇನ್ನೊಂದೇನಾದ್ರೆ, ಅಣ್ಣ ಸಿಕ್ತು ಅಂತ ಅಂದಾಗ ನಾನು ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ನಾನೇನೇ ಇತ್ತು ಅಂತ ಹೇಳಿದ್ರು ಈ ಪ್ರಾಣಿ ಪಕ್ಷಿಗಳ ಬಗ್ಗೆ, ಅದಾದ್ಮೇಲೆ ವರ್ಕೌಟ್ ಬಗ್ಗೆ, ಬರೀ ಈ ವಿಷಯನೇ ಮಾತಾಡ್ತೀನಿ. ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸರ್. ಆ ಒಂದು ಅವಕಾಶ 100% ದಿನಗಳಲ್ಲಿ ಬರಲಿ ಅಂತ ಕೂಡ ನಾವು ಅದನ್ನೇ ಹೇಳ್ತೀವಿ. ಚೆನ್ನಾಗಿರುತ್ತೆ. ಸೊ ಇನ್ನೊಂದೇನಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಯಾವುದೇ ವಿಡಿಯೋ ಆಗಿರ್ಬೋದು, ಅಲ್ಲಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ, ಜೂನಿಯರ್ ದರ್ಶನ್ ಆಗಿರ್ಬೋದು ಅಥವಾ ಆ ತರ ಕಮೆಂಟ್, ನೀವು ಅದೇ ತರ ಒಂದು ಹಾವಭಾವ ಎಲ್ಲ ದರ್ಶನ್ ಅವ್ರ ತರನೇ ಇರುತ್ತೆ. ಸೊ ಇದೇನು ಹಂಗೆ ಅವ್ರ ಜೊತೆ ಒಡನಾಟ ಇದ್ದಾಗ ಬಂದಿರೋದ ಅಥವಾ ಯಾವ ತರ ಇದು ಸರ್? ಇದು ಹೇಗೆ ಅಂದ್ರೆ, ಇವಾಗ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಯ್ತು ಅಂತ ಅಂದಾಗ ಆ ಚಿತ್ರನ, ಒಂದು ಮಗು ಚಿತ್ರನ ಹಾಕಿರ್ತಾರೆ. ಏನಕ್ಕೆ ಅಂದ್ರೆ, ನೀನು ಆ ಮಗು ಚಿತ್ರ ನೋಡ್ತಾ ಇತ್ತು ಅಂದ್ರೆ ನಿನ್ನ ಹೊಟ್ಟೆಲೂ ಆ ರೀತಿ ಮಗು ಬೆಳೆಯತ್ತಮ್ಮ, ಚೆನ್ನಾಗಿ ಗುಂಡಾಗಿರ್ತಾನೆ, ಒಳ್ಳೆ ಕೃಷ್ಣನ್ ತರ ಇರ್ತಾನೆ. ಸೊ ನಾನು ಇನ್ನೊಂದೇನಾದ್ರೆ, ದರ್ಶನ್ ಸರ್ ಅವಾಗಿಂದ ನೋಡ್ಕೊಂಡ್ ಬಂದಿದ್ನಲ್ಲ, ಜಿಮ್ಗೆ ಬರ್ಬೇಕಾದ್ರೂ ನೋಡಿದ್ದೆ, ಅದಾದ್ಮೇಲೆ ಅವ್ರ ಮನೆ ಹತ್ರನೂ ನಾನು ಹೋಗ್ತಾ ಇದ್ದೆ. ಸೊ ಹಂಗಾಗಿ ಇನ್ನೊಂದೇನಂದ್ರೆ, ಅವ್ರಿಗೇನ್ ಬೇಕು ಏನ್ ಬೇಡ ಅಂತ ಅನ್ಬಿಟ್ಟು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅವ್ರ ಕಣ್ಣು ನೋಡ್ದಂಗೆ ಹೇಳ್ಬಿಡ್ತೀನಿ, ಓಕೆ ಇವತ್ತು ಅಣ್ಣ ಒಳ್ಳೆ ಮೂಡಲ್ಲಿ ಇದಾರೆ, ಈ ವಿಷಯ ಹೋಗಿ ಮಾತಾಡ್ಬೋದು ಅವ್ರ ಹತ್ರ ಅಂತ ಅನ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿರೋರ್ಗ್ ಮಾತ್ರ ಅದು ಗೊತ್ತಾಗುತ್ತೆ. ಬೇರೆಯವರೆಲ್ಲ ಹೇಳ್ಬೋದೇ, ಏನಪ್ಪ ದರ್ಶನ್ ಸರ್ ಒಂದು ಫೋಟೋನು ಕೊಡಲ್ಲ ಅಂತ ಅಂತಾರೆ. ಸಿಕ್ಕಿದ್ರು ಬಂದಿದ್ರು, ಬಟ್ ಇನ್ನೊಂದೇನಂದ್ರೆ ತೆಗೆಸ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೆ, ಅಲ್ಲಿ ಸಿಚುವೇಶನ್ ಅವ್ರುಗಳನ್ನು ಅರ್ಥ ಮಾಡ್ಕೋಬೇಕು. ಆ ಸಿಚುವೇಶನ್ ನೋಡ್ಕೊಂಡು ಅವ್ರು ಖುಷಿಗಿದ್ದಾರ, ಆ ಟೈಮಲ್ಲಿ ಅಣ್ಣ ನೀವ್ಯಾರು ಫ್ರೀ ಇದ್ದೀರಾ, 1-2 ನಿಮಿಷ, ಏನಿಲ್ಲ ಅಣ್ಣ ಒಂದೊಂದು ಫೋಟೋ ತಗೋಬೇಕಾಯ್ತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಏನೋ ಕಾಸ್ಟ್ಯೂಮಲ್ಲಿ ಹಾಕೊಂಡಿರ್ತಾರೆ, ಸಿನಿಮಾ ಕಾಸ್ಟ್ಯೂಮ್, ಅದರಲ್ಲೇ ಫೋಟೋ ತೆಗೆದ್ಬಿಟ್ಟು ಆಲ್ರೆಡಿ ಬಿಟ್ಬಿಡ್ತು ಅಂದಾಗ ಅದೇನಾಗುತ್ತೆ, ಇವಾಗ ನಾನು ಅಷ್ಟೇನೆ, ಈಗ ಮೇಕಪ್ ಹಾಕೊಂಡಿತ್ತು ಅಂತ ಅಂದಾಗ ನಾನು ಫೋಟೋಗಳು ಕೊಡೋದಕ್ಕೆ ಹೋಗಲ್ಲ. ಏನಕ್ಕೆಂದ್ರೆ ಅದಕ್ಕೊಂದು ಕಲೆಗೆ ಅದೊಂದು ಬೆಲೆ ಕೊಡ್ತೀವಿ. ಸೊ ಹಾಗಾಗಿ ಅದು ಅವರು ಅಷ್ಟೇನೆ. ಇದೆಲ್ಲ ಏನಂದ್ರೆ ಅವರಿಂದ ನಾನು ಕಲ್ತ್ಕೊಂಡಿದ್ದು ಸರ್. ಯಾಕಂದ್ರೆ ನನ್ಗೆ ದರ್ಶನ್ ಸರ್ ಮೆಜೆಸ್ಟಿಕ್ ಇಂದ ಅಲ್ಲ ನಾನು ಅವ್ರನ್ನ ನೋಡಿದ್ದು, ಅದ್ರ ಹಿಂದೆ ಮಿಸ್ಟರ್ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು ಅವಾಗ ಕಾಲೇಜಲ್ಲಿ ಹೋಗ್ತಾ ಇದ್ದೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಶೂಟಿಂಗ್ ನಡೀತಾ ಇತ್ತು, ಅವಾಗ ನೋಡಿದೆ.
ಯಾರು ಶುದ್ಧ ಇದಾರಲ್ಲ, ಒಳ್ಳೆ ಐಟು ಪರ್ಸನಾಲಿಟಿ ಇದಾರಲ್ಲ ಅಂತ. ನಂಗೆ ಗೊತ್ತಿಲ್ಲ ಅವರು ತೂಗುದೀಪ ಶ್ರೀನಿವಾಸ್ ಸರ್ ಮಗ ಅಂತ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಅಷ್ಟ್ರಲ್ಲಿ ಅದಕ್ಕಿಂತ ಹಿಂದೆ ನೋಡಿದ್ರೆ ಮಹಾಭಾರತ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದಾರೆ. ಓ, ನೆಗೆಟಿವ್ ಶೇಡ್ ಮಾಡಿದಾರೆ, ಒಳ್ಳೆ ಹೀರೋ ಆಗಿ ಮಾಡಬಹುದಪ್ಪ ಅಂತ ಹಂಗ ಅನ್ಕೊಂಡೆ, ಮನ್ಸಲ್ಲಿ ಅನ್ಕೊಂಡೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆ ಹನುಮಂತ ನಗರ ಅಲ್ಲ, ಅದೇ ರೋಡಲ್ಲೇ ಶೂಟಿಂಗ್ ತೆಗಿತಾ ಇದ್ದಿದ್ದು. ಗಂಗಾಧರ್ ಪ್ರೊಡ್ಯೂಸರ್ ಅದಕ್ಕೆ, ಅವ್ರ ಮನೆ ರೋಡಲ್ಲೇ. ಯಾಕಂದ್ರೆ ಅವ್ರ ಮಗ ಅವ್ರು ಬಂದು ನನ್ನ ಫ್ರೆಂಡೇ, ನನ್ನ ಕ್ಲಾಸ್ಮೇಟ್. ಹಂಗಾಗಿ ಇಲ್ಲ ಏನೋ ನಿಮ್ಮಪ್ಪ ಯಾವಾಗ್ಲೂ ಶೂಟಿಂಗ್ ಮಾಡ್ತಾ ಇರ್ತಾರೆ ಅಂದೆ. ಹೊಸ ಹೊಸ ಸಿನಿಮಾಗಳು ತೆಗಿತಾ ಇರ್ತಾರೆ, ಯಾರಿಗೆ ಸಾರಥ್ಯ ಸಂಬಳನು ಅವ್ರದೇನೆ, ಅದಾದ್ಮೇಲೆ ಮಿಸ್ಟರ್ ಹರಿಶ್ಚಂದ್ರನು ಅವರೇನೆ, ಎಲ್ಲ ಅದೇ ರೋಡಲ್ಲೇ ತೆಗ್ದಿದ್ದು, ಶೂಟ್ ಮಾಡಿದ್ದು. ಹಂಗಾಗಿ ನಾವು ನೋಡ್ತಿದ್ವಲ್ಲ. ಆಮೇಲೆ ಗೊತ್ತಾಯ್ತು ಯಾವಾಗ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಎಂಟರ್ ಆದ್ರೂ, ಓ ತೂಗುದೀಪ ಶ್ರೀನಿವಾಸ್ ಸರ್ ಮಗನ, ಹುಡುಗರು ಸರಿಯಾಗಿದ್ದಾರೆ, ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ, ಐಟು ಪರ್ಸನಾಲಿಟಿ ಜೋರಾಗಿದ್ದಾರೆ, ಇಂಥವ್ರು ಬೇಕು ಇಂಡಸ್ಟ್ರಿಗೆ ಅನಿಸ್ತು. ನಾನು ಒಂದಲ್ಲ ಒಂದಿನ ಇವ್ರ ತರ ಆಗ್ಬೇಕು ಅಂತ ಅನಿಸ್ತು ನನಗೆ. ನೀವು ದರ್ಶನ್ ಅವರ ಯಾವ ತರ ಫಾಲೋ ಮಾಡ್ತಾ ಇದೀರಾ ಅಂತ ಇಲ್ಲೇ ಗೊತ್ತಾಗಿದೆ. ಐ ಥಿಂಕ್ ಈ ಒಂದು ನೀವು ಹಾಕೊಂಬಂದಿರೋ ಟಿ ಶರ್ಟ್ ಕೂಡ ದರ್ಶನ್ ಅವ್ರು ಹಾಕಿದ್ರು ಅನ್ಸುತ್ತೆ. ಹೌದು, ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಹೌದು. ಸೊ ಏನಿದೆ, ಏನ್ ಹೇಳ್ತೀರಾ ಅವ್ರದ್ದು ಹಾಕೋ ಬ್ರಾಂಡೆಡ್ ಬಟ್ಟೆಗಳ ಬಗ್ಗೆ? ನೀವು ಆಲ್ಮೋಸ್ಟ್ ಎಕ್ಸಾಕ್ಟ್ ಅವ್ರು ಹಾಕಿರೋ ಬ್ರಾಂಡ್ಗಳ ಬಗ್ಗೆ ಗೊತ್ತಿದೆ ನಿಮ್ಗೆ, ಮತ್ತೆ ನೀವು ಅದನ್ನೇ ಹಾಕ್ತಾ ಇದೀರಾ. ಹೌದು ಸರ್. ಸೊ ಈ ಒಂದು ಬಟ್ಟೆ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ನನಗ್ ಬಟ್ಟೆ ಕ್ರೇಜ್ ಹುಟ್ಟಿದ್ದ ದರ್ಶನ್ ಸರ್ ಇಂದ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ನೋಡೋದಕ್ಕೆ ಸಿಂಪಲ್ ಆಗಿ ಒಂದು ಟಿ ಶರ್ಟ್ ಹಾಕಿರ್ತಾರೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕಿರ್ತಾರೆ, ಹೌದು, ಒಂದು ಸ್ಲೈಡರ್ಸ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಸರಿ ಅನ್ಬಿಟ್ಟು ಯಾವ್ದೋ ಮಾಮೂಲಿ ಟಿ ಶರ್ಟ್ ಹಾಕಿರ್ಬೇಕು ಅಂತ ಅನ್ಕೋಬೇಕು. ಅದು ಆಕ್ಚುಲಿ ಒಳ್ಳೆ ಬ್ರಾಂಡೆಡ್ ಹಾಕಿರ್ತಾರೆ. ಅಂದ್ರೆ ಅದ್ರ ಫೀಲು, ಅದ್ರ ಫ್ಯಾಬ್ರಿಕ್ ಬೇರೆ ಸರ್. ಅದಾದ್ಮೇಲೆ ಈಗ ನೀವ್ ಹೇಳಿದ್ರಿ ದರ್ಶನ್ ಸರ್ ಹಾಕಿರೋ ಟಿ ಶರ್ಟ್ ಸೇಮು ಅಂತ. ಸೊ ಇದು ಈ ಬ್ರ್ಯಾಂಡ್ ಹೆಸರು ಬಂದು, ನನ್ನ ಫಸ್ಟ್ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಯಿಂದ ತರಿಸಿದ್ದು. ಇದು ಆಕ್ಚುಲಿ ಬಂದು ಮಾರ್ಸಿಲೋ ಬರ್ಲಾನ್ ಅಂತ, ದ ಕಂಟ್ರಿ ಆಫ್ ಮಿಲನ್ ಅಂತ. ಮಿಲನ್ ಅನ್ನೋ ಕಂಟ್ರಿಲಿ ಈ ಟಿ ಶರ್ಟ್ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದೆಲ್ಲ ಫುಲ್ ಹ್ಯಾಂಡ್ ಮೇಡ್. ಸೊ ಅದಕ್ಕೆ ಇದು ಕಾಸ್ಟ್ಲಿ. ಇದೇನಿಲ್ಲ ಅಂತ ಹೇಳಿದ್ರು 32,000 ಈ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಲಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಸರ್. ನೋಡಿದವ್ರಿಗೆ ಸ್ವಲ್ಪ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಅದು ಕಾಸ್ಟ್ಲಿ ಅಂದ್ರೆ ಇನ್ನೊಂದೇನಂತ ಹೇಳಿದ್ರೆ, ನಾನ್ ಇರೋದನ್ನು ಅದೇ ಬಿಸ್ನೆಸ್ ನಾನು ಇವಾಗ ಮಾಡ್ತಾ ಇರೋದು, ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು. ಶಾಪ್ ಏನ್ ಇಟ್ಟಿಲ್ಲ. ಸೊ ಒಂದ್ 10 ಅಂಗಡಿಗೆ ಟೈ ಅಪ್ ಆಗಿದ್ದೀನಿ. ಅದಾದ್ಮೇಲೆ ಅದ್ರ ಜೊತೆಗೆ ಔಟ್ ಆಫ್ ಕಂಟ್ರಿ ಅಬ್ರಾಡ್ ಇಂದ ಏನಾದ್ರೂ ಬೇಕು ಅಂತ ಹೇಳಿದ್ರು ಕೂಡ ನಾನು ತರಿಸ್ಕೊಡ್ತೀನಿ ಸರ್. ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಿ. ನಾವ್ ಇಲ್ಲಿಂದ ಫ್ಲೈಟ್ ಅಲ್ಲಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ, ಏರ್ಪೋರ್ಟ್ ಇಂದ ಔಟ್ ಆಫ್ ಕಂಟ್ರಿಗೆ ಹೋಗೋದಕ್ಕೆ ಎಲ್ಲ ದುಡ್ಡೆಲ್ಲ ವೇಸ್ಟ್. ಅದೇ ದುಡ್ಡು ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಲ್ಲ. ಸೊ ಹಂಗಾಗಿ ಯಾರಾದ್ರೂ ಬೇಕು ಅಂದ್ರೂ ಕೂಡ ನಾನು ತರಿಸ್ಕೊಡ್ತೀನಿ. ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ ಆಲ್ರೆಡಿ ತರಿಸಿ. ನಾನೇ ಪರ್ಸನಲ್ ಆಗಿ ತಗೊಂಡಿದ್ದೀನಿ, ನನ್ನ ಪರ್ಸನಲ್ ಕಲೆಕ್ಷನ್. ಈಗ ಒಬ್ಬೊಬ್ಬರಿಗೆ ಒಂದೊಂದು ಇಂಟ್ರೆಸ್ಟ್ ಇದೆ. ಕೆಲವರಿಗೆ ವಾಚ್ ಕಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ, ಕೆಲವರಿಗೆ ಶೂಸ್ ಸ್ಲಿಪ್ಪರ್ಸ್ ಅಂದ್ರೆ ಇಷ್ಟ, ನನಗ್ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಸೊ ಏನಕ್ಕೆ ಅಂದ್ರೆ ಒಬ್ಬ ಮನುಷ್ಯನ ಬಟ್ಟೆಲಿ ಅಳೆದು ಬಿಡ್ತಾರೆ. ಹೌದು. ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನೀವು ಬಟ್ಟೆಗೆ ಹಾಕೊಂಡಿರೋ ಚಪ್ಪಲಿ, ಅದ ಜೋಬಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಮರ್ಯಾದೆ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಬರೋ ಇಲ್ಲಿ ಒಂದ್ ನಿಮಿಷ ಚೇರ್ ತಗೊಂಬಾರ ಸರ್ ಬಂದಿದ್ದಾರೆ. ಇದು ನನಗೆ ಇನ್ಸಿಡೆಂಟ್ ಆಗಿದೆ ಈ ತರ. ನಾನು ಯಾವ್ದೋ ಮಾಮೂಲಿ ಜುಬ್ಬ ಹಾಕೊಂಡು ಹೋಗಿ ಕಂಠೀರವ ಸ್ಟುಡಿಯೋ ಮುಂದೆ ನಿಂತಿದ್ದೆ. ಅವಾಗ್ಲೇನೆ ಆಯ್ತು, ಒಳಗಡೆ ಬಿಡ್ಲಿಲ್ಲ ನನ್ನ ಗೇಟ್ ಒಳಗಡೆ. ಅದೇ ಏನಂತ ಹೇಳಿದ್ರೆ, 2-3 ಚೈನ್ಗಳು ಹಾಕೊಂಡು ಒಳ್ಳೆ ಬಟ್ಟೆಗಳು ಹಾಕೊಂಡು ಹೋಗಿ ನಿಂತ್ಕೊಂಡಾಗ ಸರ್ ಬನ್ನಿ ಸರ್ ಅಂದ್ರು. ನನ್ನ ಹತ್ರ ಇನ್ವಿಟೇಷನ್ ಇರ್ಲಿಲ್ಲ, ಒಳಗಡೆ ಬಿಡ್ತಾ ಇದ್ರು. ಮುಂಚೆ ಮುಹೂರ್ತ ನಡೀತಾ ಇತ್ತಲ್ಲ ಕಂಠೀರವ ಸ್ಟುಡಿಯೋದಲ್ಲಿ, ಅವಾಗೇನಂದ್ರೆ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಿದ್ರು. ಅದಾದ್ಮೇಲೆ ನನ್ನ ಹತ್ರ ಕಾರ್ಡ್ ಇಲ್ಲ, ನಾನೇನಂದ್ರೆ ಅವಕಾಶ ಕೇಳೋದಕ್ಕೆ ನಾನು ಹೋಗ್ತಾ ಇದ್ದಿದ್ದು. ಕಂಠೀರವ ಸ್ಟುಡಿಯೋ ಮುಂದೆ ನಿಂತ್ಕೋತಾ ಇದ್ದೆ. ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನನೂ ಗಾಂಧಿನಗರ ಕಾನಿಷ್ಕಾ ಹೋಟ್ಲ್ ಹತ್ರ ನಿಂತ್ಕೋತಾ ಇದ್ದೆ ಗೇಟ್ ಮುಂದೆ. ಗುರುವಾರ, ಶುಕ್ರವಾರ, ಶನಿವಾರ ಕಂಠೀರವ ಸ್ಟುಡಿಯೋ ಏನಕ್ಕೆ ಅಂದ್ರೆ ಮುಹೂರ್ತ ನಡೀತಾ ಇತ್ತು. ತುಂಬಾ ಹೀರೋಗಳೆಲ್ಲ ಅಲ್ಲೇ ಬರ್ತಿದ್ರು, ಮುಹೂರ್ತಗಳು ನಡೀತಾ ಇತ್ತು. ನಮಗೂ ಏನೋ ಒಂದು ಅವಕಾಶ ಸಿಗುತ್ತೆ ಅಂತ ಹೋಗ್ತಾ ಇದ್ದೆ. ಯಾಕಂದ್ರೆ ನಾನು ಜಿಮ್ ಕೆಲಸ ಮಾಡ್ತಾ ಇದ್ದಿದ್ದು ಬೆಳಗ್ಗೆ ಒಂದು 4 ಅವರ್, ಸಾಯಂಕಾಲ 4 ಅವರ್. ಇನ್ ಬಿಟ್ವೀನ್ ಅಲ್ಲಿ ನಾನು ಸೀರಿಯಲ್ಗೆ, ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೆ. ಸೊ ಇವಾಗ ನೀವು ಆಕ್ಟಿಂಗ್ ಜೊತೆಗೆ ಈ ಒಂದು ಬಿಸ್ನೆಸ್ ಅಂದ್ರೆ ಕ್ಲಾತಿಂಗ್ ಬಿಸ್ನೆಸ್ ಕೂಡ ಮಾಡ್ತಾ ಇದೀರಾ, ಅಂದ್ರೆ ಇಂಪೋರ್ಟೆಡ್ ಬ್ರಾಂಡೆಡ್ ಎಲ್ಲ ತರ್ತಾ ಇದೀರಾ. ಯಾವ್ದಾದ್ರು ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವ್ರಿಗೆ ಈ ಬ್ರಾಂಡೆಡ್ ಆಲ್ಮೋಸ್ಟ್ ಹಾಕಿರ್ತಾರೆ ಅವರೆಲ್ಲ ಬ್ರ್ಯಾಂಡ್, ಈ ಬ್ರಾಂಡ್ ಅವ್ರ ಹತ್ರ ಇಲ್ಲ, ಇದನ್ನೇನಾದ್ರೂ ಅವ್ರಿಗೆ ಒಂದು ಗಿಫ್ಟ್ ಮಾಡ್ಬೇಕು, ಇಲ್ಲ ಇದ್ರ ಬಗ್ಗೆ ಅವ್ರಿಗೆ ಹೇಳ್ಬೇಕು ಅಂತ ಯಾವ ತರ ಅನ್ಸಿದ್ಯಾ? ಸರ್ ಖಂಡಿತ ಆಗಿದೆ. ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಈಗ ಸರ್, ರೀಸೆಂಟ್ ಆಗಿ ಲಾಕ್ ಡೌನ್ ಆಗೋಯ್ತಲ್ಲ, ಲಾಕ್ ಡೌನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಬಟ್ಟೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಒಂದಷ್ಟು ಜನ ನನ್ಗೆ ಹೇಳಿದ್ರು, ಬಟ್ಟೆ ಬಿಸ್ನೆಸ್ ನೀನ್ ಅನ್ಕೊಂಡಂಗಲ್ಲ ಅಮ್ಮ, ಅದೆಲ್ಲ ಸಿಕ್ಕಾಬಟ್ಟೆ ನಮ್ಗೆಲ್ಲ ಔಟ್ ಆಫ್ ಇಂದ ತರಿಸ್ತೀವಿ ಅಂದ್ರು. ಹೌದಾ, ಎಲ್ಲಿಂದ ತರಿಸ್ತೀಯ, ಹೆಂಗ್ ತರಿಸ್ತೀಯ, ಇದು ಒರಿಜಿನಲ್ ಅಂತ ಹೆಂಗೆ ಕಂಡಿಡಿತೀಯ ಅಂತ ಅಂತಿದ್ದೆ. ಅವಾಗೇನು ಗೊತ್ತಿರ್ಲಿಲ್ಲ ಸರ್. ನಾನು ಇನ್ನೊಂದೇನಂದ್ರೆ 500-600 ರೂಪಾಯಿ ಶರ್ಟ್ ಹಾಕೊಂಡೆ ನಾನು ಬಂದಿದ್ದೆ ಸರ್. ಸೊ ಹಂಗಾಗಿ ನನಗೇನು ಗೊತ್ತಿರ್ಲಿಲ್ಲ. ನಾನು ಗೊತ್ತಿಲ್ದೆ ಸರಿ ಅಂತ ಅನ್ಬಿಟ್ಟು ದುಡ್ಡು ಕೊಟ್ಟು ತಗೋತಾ ಇದ್ದೆ. ಅದಾದ್ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ 2 ವರ್ಷ ಹಿಡೀತು ಟೈಮ್ ನನಗೆ. ಯಾರನ್ನ ಹಿಡಿದ್ರೆ
ಹೆಂಗೆ ಆಚೆಯಿಂದ ತರಿಸ್ಬೋದು ಬಟ್ಟೆನ. Okay. ಈಗ ಯು ಬಿ ಸಿಟಿಗೆ ಹೋಗಿದ್ದೆ ಸರ್ ಹ್ಮ್. ಲಾಸ್ಟ್ ಇಯರ್ ಹ್ಮ್. ಜಾನ್ವರಿ ನನ್ನ ಹುಟ್ಟಿದಬ್ಬಕ್ಕೆ ಹೋಗಿದ್ದೆ ಯು ಬಿ ಸಿಟಿಗೆ. ಹ್ಮ್. ಒಂದು ಲೂವಿ ವಿಟಾನ್ ಅಂತ ಬ್ರ್ಯಾಂಡ್ ಇದೆ ಎಲ್ವಿ. ಹೌದು. ಅಲ್ಲೋಗಿ ಒಂದು ಟಿ ಶರ್ಟ್ ಕೇಳಿದೆ. ಹ್ಮ್. 80,000 ರೂಪಾಯಿ ಅಂತ ಹೇಳಿದ್ರು. Okay. ನಾನು ಆ ಇಡೀ ಶೋರೂಮ್ ಅಲ್ಲಿ ಅದು ಒಂದೇ ಟಿ ಶರ್ಟ್ ಇಟ್ಟಿದ್ದು. ಹ್ಮ್. ನಾನು ಅದಕ್ಕೆ ಏನಕ್ಕೆ ಇದಕ್ಕೆ 80,000 ಅಂತ. ಹ್ಮ್. ಇಲ್ಲ ಸರ್ ಇದ್ರ ಫ್ಯಾಬ್ರಿಕ್ ಇದು ಕ್ವಾಲಿಟಿ ನೋಡಿ ಹೇಗಿದೆ, ಹ್ಮ್. ಇದು ನ್ಯೂ ಅರೈವಲ್ಸ್, ಹ್ಮ್. ಈ ಬ್ರ್ಯಾಂಡ್ ಅಲ್ಲಿ ಎಲ್ವಿಲಿ ಫಸ್ಟ್ ಟೈಮ್ ಬಿಟ್ಟಿರೋದು ಟಿ ಶರ್ಟ್. ಹ್ಮ್. ಏನಕ್ಕೆ ಇದಕ್ಕೆ 80,000 ರೂಪಾಯಿನಾ ಅಂತ ಅನ್ಸ್ತು. ಹ್ಮ್. ಅದೇ ಟಿ ಶರ್ಟ್ ಏನ್ ಮಾಡಿದೆ, ಒಂದು ಫೋಟೋ ತೆಗೆದು ಇಟ್ಕೊಂಡಿದ್ದೆ. ಹ್ಮ್. ಇಲ್ಲ ತಗೋಬೇಕು ಗುರು, ಇದನ್ನ 80,000 ರೂಪಾಯಿ ಏನಿದೆ ಅದು ಹಾಕೊಂಡು ನೋಡ್ಬಿಡ್ಬೇಕು ಅಂತ ಅನ್ನಿಸ್ತು. Okay. ಅದಾದ್ಮೇಲೆ ಇದ್ರ ಬಗ್ಗೆ ಯಾವಾಗ ಡೀಪ್ ಆಗಿ ಹೋದೆ, ಹ್ಮ್. ಆಮೇಲೆ ಆ ಟಿ ಶರ್ಟ್ ನನಗೆ 20,000 ರೂಪಾಯಿಗೆ ಸಿಕ್ತು. ಅದೇ ಟಿ ಶರ್ಟ್ Okay. ಏನಕ್ಕೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, GST ವ್ಯಾಟು ಎಲ್ಲ ಸೇರಿಸಿ ಹಾಕಿರ್ತಾರೆ. ಹೌದು. ಆಕ್ಚುಲಿ ಔಟ್ ಆಫ್ ಕಂಟ್ರಿಲಿ ನಾವು ಟ್ಯಾಕ್ಸ್ ಪೇ ಮಾಡಂಗಿಲ್ಲ. ಎಕ್ಸಾಂಪಲ್ ನೀವು ಚೈನಾದಲ್ಲಿ, ಟರ್ಕಿಲಿ ಇಲ್ಲೆಲ್ಲ ಟ್ಯಾಕ್ಸೇ ಪೇ ಮಾಡಂಗಿಲ್ಲ. ಹ್ಮ್. 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 ಸೇಮ್ ಕ್ವಾಲಿಟಿ ಸೇಮ್ ಮೆಟೀರಿಯಲ್, ಹ್ಮ್. ಅದೇ ಬಟ್ಟೆನ ಅಲ್ಲಿಂದ ತರ್ಸೋದು ಅಷ್ಟೇ. ಅದು ಇಂಪೋರ್ಟೆಡ್ ಅಂತ ಅದಕ್ಕೆ ಹೇಳ್ತಾರೆ ಅಷ್ಟೇ. Okay. ಔಟ್ ಆಫ್ ಕಂಟ್ರಿಲಿ ಆಕ್ಚುಲಿ ನಿಮಗೆ ಕಮ್ಮಿ ಪ್ರೈಸ್, ಹಾ, ಹಾ, ಹಾ. ಬಟ್ ಹೋಗಿ ತಗೊಂಬರೋರು ಯಾರಾದ್ರೂ ಇರಬೇಕು, ಇರ್ಬೇಕು. ಆ ಒಂದು ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಇರಬೇಕು. ಆಮೇಲೆ ನಾನು ಅಂಗಡಿ ಮಾಡ್ತಾ ಇದ್ದೀನಿ ಸರ್, ಹ್ಮ್. ಒಂದು 5 ಪೀಸ್, ಯಾಕಂದ್ರೆ ಒಂದು ಟಿ ಶರ್ಟ್ ಅಂದ್ರೆ ಎಸ್, ಎಮ್, ಎಲ್, XL, XXL 5 ಪೀಸ್ ಬರುತ್ತೆ. 5 ಪೀಸು ಕಳಿಸ್ಕೊಡಿ ಸರ್ ಅಂತ ಹೇಳಿದ್ರೆ ಕಳ್ಸಕ್ ಆಗಲ್ಲ. ಏನಕ್ಕೆ ಅಂದ್ರೆ ನಾಳೆ ದಿನ ಎಲ್ಲಾದ್ರೂ ರೈಡ್ ಆಯ್ತು, ಅದೇನಾದ್ರು ಕಸ್ಟಮ್ಸ್ ಅಲ್ಲಿ ಸಿಗಾಕೋತು ಅಂತ ಹೇಳಿದ್ರೆ ಅವ್ರು 40,000-50,000 ರೂಪಾಯಿ ಫೈನ್ ಕಟ್ಟಬೇಕು. ಫೈನ್ ಕಟ್ಬಿಟ್ಟು ಆಮೇಲೆ ಬಿಡಿಸ್ಕೊಂಡ್ ಬರ್ಬೇಕು ಆ ಬಟ್ಟೆಗಳನ್ನ. ಏನೋ 1 ಪೀಸು ಅಷ್ಟೇ, 1 ಪೀಸ್ ಸರಿ ಆಯ್ತು ಅಂದ್ಬಿಟ್ಟು ಕೊರಿಯರ್ ಕಳಿಸ್ತಾರೆ. ಹಾಗೆ ಅದ್ರಲ್ಲೂ ತುಂಬಾ. ಹ್ಞೂ ಸರ್. ನಿಮಗೆ ಮ್ಯಾನುಫ್ಯಾಕ್ಚರ್ ಆಗದೆ ಇನ್ನೊಂದೇನಂದ್ರೆ ಚೈನಾ ಮತ್ತೆ ಟರ್ಕಿ, ಅದಾದ ಮೇಲೆ ಇಟಲಿ, ಆಮೇಲೆ ಫ್ರಾನ್ಸ್, ಇದಿಷ್ಟು ಕಂಟ್ರಿಲೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸರ್. ಅಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್. ಈಗ ಚೈನಾದವರು ಬಟ್ಟೆ ಮಾತ್ರ ಪೀಸು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ಟರ್ಕಿ ಅವರು ಅದಕ್ಕೆ ಡಿಸೈನ್ಗಳು ಕೊಡ್ತಾರೆ. ನಿಮ್ಗೆ ಟರ್ಕಿ ಮೆಟೀರಿಯಲ್ ಬೇರೆ ಇರುತ್ತೆ, ಚೈನಾ ಫ್ಯಾಬ್ರಿಕ್ ಬೇರೆ ಇರುತ್ತೆ. ಫುಲ್ ಸಾಫ್ಟ್ ಬರುತ್ತೆ ಚೈನಾದು. ನಿಮ್ಗೆ ಟರ್ಕಿ ಫ್ಯಾಬ್ರಿಕ್ ಅಲ್ಲಿ ಅವ್ರದೆಲ್ಲ ಜಾಸ್ತಿ ದಪ್ಪ ಇರುತ್ತೆ. ದಪ್ಪ ಅಂದ್ರೆ ಹ್ಯಾಂಡ್ ಮೇಡ್ ಜಾಸ್ತಿ ಅವ್ರದೆಲ್ಲ. ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಅದನ್ನ ಏನ್ ಮಾಡ್ತಾರೆ, ಅವ್ರು ಶೋರೂಮ್ ಅಲ್ಲಿ ಇಡ್ತಾರೆ. 100%ಗೆ ನೀವು ಎಕ್ಸಾಂಪಲ್ ಯು ಬಿ ಸಿಟಿಲಿ ಬಟ್ಟೆ ಖರ್ಚಾಗೋದು 10%, ಇನ್ ಮಿಕ್ಕಿದ 90% ಒಬ್ಬ ಮಾಡೆಲ್ ನ ಇಟ್ಟು ಅವನಿಗೆ ಪೇಮೆಂಟ್ಗಳು ಕೊಟ್ಟು ಅವನಿಗೆ ಈ ಕಾಸ್ಟ್ಯೂಮ್ಸ್ ನ ಹಾಕ್ಸಿ ಫೋಟೋಶೂಟ್ ಮಾಡಿ ಅದನ್ನ ಎಲ್ಲಾ ಕಡೆ LED ವಾಲ್ಗಳಲ್ಲೆಲ್ಲ ಅದನ್ನ ಪ್ರಮೋಷನ್ ಮಾಡ್ತಾರಲ್ಲ, ಅದಕ್ಕೆ ಅವರು ಆ ಬಟ್ಟೆಗೆ ಅಷ್ಟು ಪ್ರೈಸ್ ಇಡ್ತಾರೆ. ಬಟ್ಟೆಗೆ ಜಾಸ್ತಿ ಇಲ್ಲ ದುಡ್ಡು, 10% 100ಗೆ ಇವ್ರುಗಳಲ್ಲಿ ಜಾಸ್ತಿ ಸೇಲ್ ಮಾಡ್ತಾರೆ ಅಷ್ಟೇ. ಸೊ ಕೆಲವರಿಗೆ ಇರುತ್ತೆ ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕು ಅನ್ನೋದು, ಸ್ವಲ್ಪ ಅವರಿಗೆ ಒಂದ್ ಸ್ವಲ್ಪ ಎಕನಾಮಿಕಲಿ ಅವರು ಸ್ವಲ್ಪ ಕಷ್ಟ ಆಗಿರುತ್ತೆ, ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋಯರ್ ಮಿಡಲ್ ಕ್ಲಾಸ್ ಆಗಿರ್ಬೋದು. ಸೊ ಅಂತವ್ರಿಗೆ ಕೂಡ ಈ ತರ ನೀವು ಮಾಡ್ತಿರೋದೆಲ್ಲ ಆ ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ತರಿಸಿರೋದು. ಹೌದು ಸರ್, ತರಿಸ್ಕೊಟ್ಟಿದ್ದೀನಿ. ಒಬ್ರು ದರ್ಶನ್ ಸರ್ ಅಭಿಮಾನಿನೇ, ಒಬ್ರು ಮೈಸೂರು ಅವರು ರಾಬರ್ಟ್ ಮೂವಿಲಿ ದರ್ಶನ್ ಸರ್ ಒಂದು ಬರ್ಬರಿ ಶರ್ಟ್ ಹಾಕೊಂಡಿದ್ರು ಒಂದು ಆಡಿಯೋ ಫಂಕ್ಷನ್ ಅಲ್ಲಿ. ಅದೇ ಶರ್ಟ್ ಬೇಕು ಅಂತ ಅನ್ಬಿಟ್ಟು ಫೋಟೋ ತೆಗೆದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು. ಸರ್ ಈ ಶರ್ಟ್ ಹುಡುಕ್ತಾ ಇದೀನಿ, ಇಡೀ ಮೈಸೂರಲ್ಲಿ ಸಿಗ್ತಾ ಇಲ್ಲ, ಬೆಂಗಳೂರಲ್ಲೂ ನೋಡಿದೆ ಅಲ್ಲೂ ಸಿಗ್ತಿಲ್ಲ ಸರ್, ದಯವಿಟ್ಟು ಅದನ್ನ ಕೊಡಿಸಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ನಾನು ಹುಡುಕ್ದೆ ಇಲ್ಲೆಲ್ಲೂ ಯಾರ ಹತ್ರನೂ ಇಲ್ಲ, ಯಾಕಂದ್ರೆ ಅದು 2 years ಬಿಫೋರ್ ಆರ್ಟಿಕಲ್, ಯಾರ ಹತ್ರನೂ ಇರ್ಲಿಲ್ಲ. ಕೊನೆಗೆ ಏನ್ ಮಾಡಿದೆ, ಸರಿನಪ್ಪ ನಾನು ತರಿಸ್ಕೊಡ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ನಾನು ಅಲ್ಲಿಂದ ಕೊರಿಯರ್ ಮಾಡಿಸ್ಕೊಂಡು ನಮ್ಮನೆಯಿಂದ ಅಡ್ರೆಸ್ ಇಂದ ಮತ್ತೆ ಮೈಸೂರು ಕೊರಿಯರ್ ಮಾಡಿದೆ. ಆ ಹುಡುಗನ್ ಬರ್ತಡೇ ಇತ್ತಂತ. ಅದಕ್ಕೆ ತುಂಬಾ ಖುಷಿ ಆಗ್ಬಿಟ್ಟ. ಸರ್ ಏನ್ ಸರ್ ಸಖತ್ತಾಗಿದೆಯಲ್ಲ ಸರ್ ಅಂತ ನಾನು ಅದನ್ನ ವಿಡಿಯೋ ಮಾಡೋನು ಪೋಸ್ಟ್ ಮಾಡಿದ್ದೆ. ಅದನ್ನ ಯಾರಿಗಾದ್ರೂ ನಾನು ಯೂಶಲಿ ಅದನ್ನ ಒಂದು ಐಟಮ್ ಏನಾದ್ರು ತರಿಸಿದೀನಿ ಅಂದ್ರೆ ನಾನು ಅದನ್ನ ವಿಡಿಯೋ ಮಾಡಿ ಅವ್ರಿಗೆ ಕೊರಿಯರ್ ಮುಖಾಂತರ ಅದನ್ನ ಕಳಿಸ್ಬಿಡ್ತೀನಿ. ಅಂದ್ರೆ ಲೈಕ್ ಆ MRP ಪ್ರೈಸ್ ಗಿನ ಸ್ವಲ್ಪ ನೀವು ಕಮ್ಮಿಗೆ. ಹ್ಞೂ ಸರ್. ಮತ್ತೆ ನಂದೆಲ್ಲ ಇನ್ನೊಂದು ಹೇಗಿರುತ್ತೆ ಅಂದ್ರೆ 100% ಪ್ರೀಮಿಯರ್ ಟಾಪ್ ಕ್ವಾಲಿಟಿ ಇರುತ್ತೆ. ಸೇಮ್ ಒರಿಜಿನಲ್ ನೀವು ಫ್ಯಾಬ್ರಿಕ್ ಅಲ್ಲೇ ಹೇಳ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಗೆ ಒರಿಜಿನಲ್ ಬಟ್ಟೆ ಯಾವತ್ತು ಇನ್ನೊಂದೇನಂದ್ರೆ ಸ್ಕ್ಯಾನ್ ಆಗುತ್ತೆ. ನೀವು ಮೊಬೈಲ್ ಅಲ್ಲೇ ಸ್ಕ್ಯಾನ್ ಮಾಡ್ಬಿಡ್ಬೋದು, ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಳ್ಬಿಡ್ಬೋದು. ಅದೇನಂದ್ರೆ ಡೈರೆಕ್ಟ್ ವೆಬ್ಸೈಟ್ ಹೋಗುತ್ತೆ. ಒರಿಜಿನಲ್ ಐಟಮ್ ಆಗಿದ್ರೆ ಆ ಟಿ ಶರ್ಟ್ ಆಗ್ಲಿ ಪ್ಯಾಂಟ್ ಆಗ್ಲಿ ಏನೇ ಇದ್ರು, ಇಲ್ಲ ಅಂದ್ರೆ ಅದು ವೆಬ್ಸೈಟ್ ಅಲ್ಲಿ ತೋರ್ಸೋದೇ ಇಲ್ಲ ಆರ್ಟಿಕಲ್. ಈಗ ಏನಾಗ್ಬಿಟ್ಟಿದೆ, ಎಷ್ಟೋ ಕಡೆ ಜಾರಾ ಅಂತ ಪ್ರಿಂಟ್ ಹೊಡಿತಾರೆ. ಆಕ್ಚುಲಿ ಜಾರಾ ಶೋರೂಮ್ ಹೋಗ್ಬಿಟ್ಟು ಈ ಶರ್ಟ್ ಜಾರಾದ್ ಇದೆಯಲ್ಲ ಇದನ್ನ ಕೊಡಿ ನನ್ನ ಸೈಜ್ ಅಂದ್ರೆ ಯಾವ್ದಪ್ಪ ಇದು ಲೋಕಲ್ ಬಟ್ಟೆ ಅಂತ ಅಂತಾರೆ. ಹಂಗೆ ನಾನು ಫಸ್ಟ್ ಶರ್ಟ್ ಹಾಕಿದ್ದೆ 50 ರೂಪಾಯಿ ಸರ್. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಡೈಲಾಗ್ ಇದೆ, ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಅಂತ. ಅದ್ರಲ್ಲಿ ದರ್ಶನ್ ಸರ್ ಒಂದು ಶರ್ಟ್ ಹಾಕಿದ್ದಾರೆ, ಫುಲ್ ಫೈರ್. ಆ ಶರ್ಟ್ ಒಂದು 25 ವರ್ಷದ ಹಿಂದೆ 50 ರೂಪಾಯಿ ಸರ್. ಫಸ್ಟ್ ಆ ಶರ್ಟ್ ಫಸ್ಟ್ ಬಿಟ್ಟಿದ್ದು ಅಲ್ಲೇ ಗೊತ್ತಾಗಿದ್ದು, ಈ ತರ ಫ್ಯಾನ್ಸಿ ಶರ್ಟ್ ಅಂತ ಇದೆಯಾ ಅಂತ. ಆ ಶರ್ಟ್ ನಾನು ತಗೊಂಡಿದ್ದೆ. ಅವಾಗಿಂದನೂ ನನಗೆ ಬಟ್ಟೆ ಮೇಲೆ ಆಸೆ.
ನಾನು ಅದು ನಂಗೆ ಯಾರಾದ್ರೂ ದುಡ್ಡು ಕೊಡ್ತು ಅಂತ ಹೇಳಿದ್ರೆ ಫಸ್ಟ್ ಆ ದುಡ್ಡನ್ನು ಕೂಡಿಟ್ಕೊಂಡು ನೆಕ್ಸ್ಟ್ ಬಟ್ಟೆ, ಚಪ್ಪಲಿ, ವಾಚು, ಗ್ಲಾಸ್, ವ್ಯಾಲೆಟ್ಸ್, ಬೆಲ್ಟ್ ಈ ರೀತಿ ಕಲೆಕ್ಷನ್ ಮಾಡೋದು ಇಷ್ಟ ತುಂಬಾ. ಸೊ ನಾನು ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ಸೇಮ್ ಒಂದು ಬ್ಲಾಕ್ ದರ್ಶನ್ ಅವ್ರು ಹಾಕಿದ್ರು ಬರ್ಬರಿದು. ಸರ್ ನೀವು ಕೂಡ ಅದೇ ತರದ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ತಗೊಂಡಿರ್ತೀರಾ, ಅದೊಂದು ನಿಮ್ಗೆ ಆ ಒಂದು ವಿಡಿಯೋ ಬಾಳ ವೈರಲ್ ಆಗಿತ್ತು. ಹೌದು ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಒಂದು ಟಿ ಶರ್ಟ್ ಏನಕ್ಕೆ ಇಂಟ್ರೆಸ್ಟ್ ಆಯ್ತು ಅದು? ಸರ್ ಅಂದ್ರೆ ಈಗ ಹಿಂಗೆ ಗೊತ್ತಾ, ಈಗ ಎಲ್ಲ ಈಗ ಬ್ರ್ಯಾಂಡ್ಸ್ ಅಲ್ಲಿ 90 ತರ ಇದೆ ಆಲ್ ಓವರ್ ವರ್ಲ್ಡ್, ಆಯ್ತಾ? ಅದರಲ್ಲಿ ಈಗ ದರ್ಶನ್ ಸರ್ ಈಗ ಫಸ್ಟ್ ಹಾಕಿದ್ದೆ ಅವರು ಬರ್ಬರಿ, ಹೌದು, ಆ ಬ್ರ್ಯಾಂಡ್ ಯೂಸ್ ಮಾಡಿದಲ್ಲ. ಆ ಬ್ರ್ಯಾಂಡ್ ಯಾವಾಗ ಯೂಸ್ ಮಾಡಿದ್ರು ಬರ್ಬರಿ ಅವ್ರಿಗೆ ಹೈಲೈಟ್ ಆಗೋಯ್ತು. ಇವ್ರು ಏನ್ ಹಾಕ್ತಾರೆ, ಬಾಸ್ ಏನ್ ಹಾಕ್ತಾರೆ ಆಮೇಲೆ ಹೈಲೈಟ್ ಆಗುತ್ತೆ ಅದು ಶೋರೂಮ್ ಅಲ್ಲೂ ಕೂಡ. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ನನ್ನ ಪ್ರಕಾರ ಏನಂದ್ರೆ ದರ್ಶನ್ ಸರ್ ಬ್ರ್ಯಾಂಡ್, ಈ ಬರ್ಬರಿ ಹೆಸರಲ್ಲ, ದರ್ಶನ್ ಸರ್ ಒಂದು ಬ್ರ್ಯಾಂಡ್. ಓಕೆ, ಒಂದು ಇಂಟರ್ನ್ಯಾಷನಲ್ ಕ್ಲಾತಿಂಗ್ ಕೂಡ ದರ್ಶನ್ ಅವರು ಇಂಡೈರೆಕ್ಟ್ ಆಗಿ. ಹೌದು ಸರ್, ಅವರು ಹುಬ್ಲಾಟ್ ವಾಚ್ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಜಾಕಬ್ ಅಂಡ್ ಕೋ ಅಂತ ಅನ್ಬಿಟ್ಟು ಒಂದು ವಾಚ್ ಇದೆ. ಈಗ ಸಲ್ಮಾನ್ ಖಾನ್ ಅವರು ಹಿಂದಿಲಿ ಸಲ್ಮಾನ್ ಖಾನ್ ಅವರು ಜಾಕಬ್ ಅಂಡ್ ಕೋಗೆ ಬ್ರ್ಯಾಂಡ್ ಅಂಬಾಸಿಡರ್. ನಮ್ ಕನ್ನಡದಲ್ಲಿ ಒಂಥರ ದರ್ಶನ್ ಸರ್ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಅವರೇನೆ. ಯಾಕಂದ್ರೆ ನಾನು ಪಿನ್ ಟು ಪಿನ್ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಸರ್. ಅವ್ರ ಹಾವ ಭಾವ ಇಂದ ಹಿಡಿದು ಅವ್ರಿಗೆ ನಾನು ಅವ್ರನ್ನ ನೋಡೋದೇ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರ ಹೈಟು ಪರ್ಸನಾಲಿಟಿಗೆ ನೀವು ಯಾವುದೇ ಒಂದು ಟಿ ಶರ್ಟ್ ಏನೇ ಒಂದು ಪ್ಯಾಂಟ್ ಹಾಕಿದ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅದ್ ನೋಡೋದೇ ನನಗೆ ಇಷ್ಟ. ನಾನು ಅವ್ರ ಮನೆ ಈಗ ನೋಡಿ, ಈ ಸತಿ ಬರ್ತ್ಡೇಗೂ ಹೋಗಿದ್ದೆ ಲಾಸ್ಟ್ ಇಯರ್. ನನಗೆ ಆಕ್ಸಿಡೆಂಟ್ಗಿಂತ ಮುಂಚೆ ಫೆಬ್ರವರಿಲಿ, ನಂದು ಜಾನ್ವರಿ ಬರ್ತಡೇ, ಬಾಸ್ದು ಫೆಬ್ರವರಿ 16 ಹುಟ್ಟಿದಬ್ಬ ಅಲ್ಲ. ಅವತ್ತು ಅಷ್ಟೇ ನಾನು ಮಾಸ್ಕ್ ಹಾಕೊಂಡು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ, ಇವತ್ತೇನ್ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರ ಅಣ್ಣ, ಅದಕ್ಕೆ ವೈಟಿಂಗ್. ಅವ್ರು ಬರ್ತಾ ಇದ್ದಂಗೆ ಆಮೇಲೆ ಗೊತ್ತಾಯ್ತು, ಓ ಹುಗೋ ಬಾಸ್ ಬ್ರ್ಯಾಂಡ್ ಅದ್ ಹಾಕಿದ್ದಾರೆ ಅಂತ. ನಾನು ಅದಕ್ಕೆ ನಮ್ ವೈಫ್ ಕೇಳ್ತಾ ಇರ್ತಾರೆ, ಏನ್ ಟಕ್ ಅಂತ ಹೇಳ್ತೀಯಲ್ಲ ಅಂತ. ಯಾಕಂದ್ರೆ ನಾನು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಸೊ ನಾನು ಅದ್ರಲ್ಲಿ ಅದ್ ನನಗೆ ಗೊತ್ತದು. ಅದಾದ್ಮೇಲೆ ಒಂದಷ್ಟು ಜನ ನನ್ ಕೇಳಿದ್ರು, ಆ ಟಿ ಶರ್ಟ್ಗಳು ಆ ಶರ್ಟ್ ಸಿಗುತ್ತಾ ಬಾಸ್ ಹಾಕಿದ್ದು? ಅದೊಂಥರ ವೈಟ್ ಮೇಲೆ ಬ್ಲಾಕ್ ಲೈನ್ಸ್ ಇತ್ತು ನೋಡಿ, ವಾಟರ್ ಲೈನ್ಸ್ ಅಂತ. ಅದು ಹೊಸ ಆರ್ಟಿಕಲ್ ಬಿಟ್ಟಿರೋದು. 25,000 ರೂಪಾಯಿ ಶರ್ಟ್, ಅದು ಒಂದು ಟಿ ಶರ್ಟ್. ಟಕ್ ಅಂತ ಹೇಳ್ತಾ ಇದ್ದೆ. ಅದ್ರ ಹೋದ ವರ್ಷ ಬಂದು YSL ಅಂತ ಅನ್ಬಿಟ್ಟು ಒಂದು ಹಾಫ್ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ರು, ಯುವಿನ್ ಸೈಂಟ್ ಲಾರೆಂಟ್ ಅಂತ ಅನ್ಬಿಟ್ಟು ಆ ಬ್ರ್ಯಾಂಡ್ ಹೆಸರು. ಸೊ ಅದರದ್ದು ಹಾಕಿದ್ರು. ಅದು ಇಷ್ಟ ಇದೆ ಸರ್, ಅಕ್ಷರದಲ್ಲಿ ಇಲ್ಲ ಇಷ್ಟ ಇರೋದು. ಅದ್ ಯಾರಿಗೂ ಕಾಣಿಸಲ್ಲ ಅದೇನ್ ಬ್ರ್ಯಾಂಡು ಅಂತ. ಯಾವ್ದೋ ಒಂದೇನೋ ಹದ್ದೋ ಅಥವಾ ಏನಾದ್ರು ಒಂದು ಉಲ್ಫ್ದೇನೋ ಸಿಂಬಲ್ ಇರಬೇಕು ಅಂತ ಗೊತ್ತೇ ಆಗಲ್ಲ. ಅದು ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಮಾತ್ರ ಹೇಳ್ಬಿಡ್ತಾರೆ ಅವ್ರು ಏನ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದಾರೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಅವರು ಇನ್ನೊಂದೇನಾದ್ರೆ ಅಷ್ಟ್ ಮುಂಚೆಯಿಂದನೂ ಕಷ್ಟಪಟ್ಟಿದಾರಲ್ಲ ಸರ್, ಅವರು ಇನ್ನೊಂದೇನಾದ್ರೆ ಏಕ್ದಮ್ ಎಲ್ಲ ಕಾಸ್ಟ್ಲಿ ಬ್ರ್ಯಾಂಡ್ಗಳು ಆಗ್ತಾ ಇಲ್ಲ. ಅವರುನು ಕಮ್ಮಿ ಕ್ವಾಲಿಟಿಯಿಂದ ಇವತ್ತು ಆ ಲೆವೆಲ್ ಹೋಗಿದ್ದಾರೆ. ಅದೇ ನಮಗ್ ಖುಷಿ. ಅವ್ರ ಗಾಡಿಗಳಲ್ಲಿ ಹೋಗ್ತಾ ಇದ್ರೆ, ಅವ್ರದೊಂದು ಗಾಡಿ, ಇನ್ನೊಂದು ಜಿಮ್ಮದ ಐಟಮ್ ಇರುತ್ತೆ, ಇನ್ನೊಂದು ಕಾಸ್ಟ್ಯೂಮ್ ಗಾಡಿ ಇರುತ್ತೆ, ಇನ್ನೊಂದು ಬೌನ್ಸರ್ಸ್ ಗಳು ಹೋಗ್ತಾ ಇರ್ತಾರೆ. ಅದ್ ನೋಡೋದಕ್ಕೆ ಒಂಥರ ಖುಷಿ. ಸೊ ನಾನ್ ಕೇಳ್ಬೇಕು ಅಂತ ಇದ್ದೆ, ನೀವೇ ನೆನಪು ಮಾಡಿದ್ರಿ. ದರ್ಶನ್ ಅವರ ಒಂದು ಕಾರ್ ಕ್ರೇಜ್ ಬಗ್ಗೆ ಯಾರು ಮಾತಾಡಕ್ಕಾಗಲ್ಲ, ಆ ಸರಿಸಾಟಿ ಯಾರು ಕೂಡ ಮಾಡಕ್ಕಾಗಲ್ಲ. ಸೊ ಅವರ ಕಾರ್ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಆ ಲಿಸ್ಟ್ ಅಲ್ಲಿ ನಿಮ್ ಫೇವ್ರೇಟ್ ಕಾರ್ ಯಾವ್ದು ದರ್ಶನ್ ಅವರ ಕಾರ್ ಲಿಸ್ಟ್ ಅಲ್ಲಿ? ಸರ್ ಅಂದ್ರೆ ನನ್ನ ಫೇವ್ರೇಟ್ ಅಂದ್ರೆ ಇವಾಗ ಅವರು ಡಿಫೆಂಡರ್ ತಗೊಂಡಿದ್ದಾರೆ, ಆ ಗಾಡಿ ತುಂಬಾ ಇಷ್ಟ. ಆಮೇಲೆ ಇನ್ನೊಂದು ವಿಜಯಲಕ್ಷ್ಮಿ ಮೇಡಮ್ ಒಂದ್ ಇದನ್ ಕೊಡ್ಸಿದ್ರು, ಬ್ಲೂ ಕಲರ್ ಗಾಡಿ, ಅವ್ರ ಬರ್ತ್ಡೇ ಟೈಮ್ ಅಲ್ಲಿ. ಅದು ಬುಲ್ಬುಲ್ ಸಿನಿಮಾ ಶೂಟಿಂಗ್ ಇತ್ತು ಅವತ್ತು, ಮುಹೂರ್ತ ಕಂಠೀರವ ಸ್ಟುಡಿಯೋದಲ್ಲಿ. ಅವತ್ತು ಜಾಗ್ವಾರ್ ಗಾಡಿ ಕೊಟ್ಟಿದ್ರು, ಅದು ಇಷ್ಟ ಆಯ್ತು ಸರ್. ಆ ಕಲರ್ ಅಂದ್ರೆ ಆ ಕಲರ್ ಕಾಂಬಿನೇಷನ್, ಆ ಟೇಸ್ಟ್ ಇದೆ ಸರ್. ಸೊ ಹಂಗಾಗಿ ಅವ್ರು ಏನ್ ಹಾಕಿದ್ರು ಇಷ್ಟ ಸರ್. ಅವ್ರು ಯಾವ ಗಾಡಿಲಿ ಓಡಾಡಿದ್ರು ಇಷ್ಟನೇ. ನಿಮ್ಗೇನಾದ್ರು ಯಾವ ತರ ಚಾನ್ಸ್ ಸಿಕ್ಕಿದ್ಯಾ, ಅಥವಾ ಮುಂದೆ ಏನಾದ್ರು ಚಾನ್ಸ್ ಬೇಕಂತ ಏನಾದ್ರು ಅನ್ಸಿದ್ಯಾ? ಅವ್ರಲ್ಲಿ ಒಂದು ಲಾಂಗ್ ರೈಡ್ ಹೋಗ್ಬೇಕಂತ? ಸರ್ ನಾನು ಹೋಗಿದ್ದೀನಿ. ಯಾವಾಗ ಗೊತ್ತಾ, ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆಯುತ್ತೆ. ಆ ಫಂಕ್ಷನ್ಗೆ ಒಂದೆಲ್ಲ ಒಂದ್ ಸಂಘಗಳು ಮಾಡ್ಕೊಂಡಿದ್ರು. ದರ್ಶನ್ ಸರ್ ಒಂದ್ ಮಾತು ಹೇಳಿದ್ರು ನನಗೆ, ಇವರೆಲ್ಲ ಇಷ್ಟೆಲ್ಲ ಬಂದಿದ್ದಾರೆ, ನಾನು ಇನ್ನೊಂದು ಅವಾಗಿಂದನೂ ನಾನು ನೋಡಿದ್ದೀನಿ, ನೀನೇನು ಅನ್ನೋದು ನನಗೆ ಗೊತ್ತು, ಹುಷಾರಾಗಿರೋ ಇವ್ರ ಹತ್ರ ಅಲ್ಲ, ನಾಳೆ ದಿನ ನಿನ್ನನ್ನೇ ಕಟ್ ಮಾಡ್ಬಿಡ್ತಾರೆ. ಅರ್ಥ ಆಯ್ತಾ? ಬೇಕಾದ್ರೆ ನಾನು ಅವ್ರನ್ನ ಕಟ್ ಮಾಡ್ಬಿಡ್ತೀನಿ, ನಿನ್ನ ಬಿಟ್ಕೊಡಕ್ ಹೋಗಲ್ಲ, ಯಾಕಂದ್ರೆ ನೀನೇ ತಾನೇ ಅವ್ರನ್ನೆಲ್ಲ ಅಷ್ಟು ಜನನ್ ಪರಿಚಯ ಮಾಡಿಸಿದ್ದು ಅಂತ ಹೇಳಿದ್ರು. ಇಲ್ಲ ಅಣ್ಣ ಆತರ ಏನಿಲ್ಲ, ನನ್ನ ಹತ್ರ ಚೆನ್ನಾಗೇ ಇದಾರೆ ಅಂತ ಅಂದೆ. ನೋಡ್ತಾ ಇರ್ ನೀನು ಅಂತ ಅಂದ್ರು ಅಷ್ಟೇ. ನನಗೆ ಅರ್ಥ ಆಗ್ಲಿಲ್ಲ ಆ ಟೈಮಲ್ಲಿ. ಎಲ್ಲಾ ಫ್ರೆಂಡ್ಸ್ ಎಲ್ಲ ಮಾಮೂಲಿ ಫ್ರೆಂಡ್ಸ್ ಅಂತಾನೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ಒಂದು ಫಂಕ್ಷನ್ಗೆ ಫಸ್ಟ್ ಟೈಮ್ ನಮ್ಮ ಏರಿಯಾಗ ಬಂದಿದ್ದವ್ರು ಅಂತ, ದೊಡ್ಡ ಫಂಕ್ಷನ್, ಅಷ್ಟು ಜನ ಇದ್ರು, ಸಿಕ್ಕಾಪಟ್ಟೆ ಜನ ಸೇರಿದ್ರಲ್ಲಿ, ಲಕ್ಷಾಂತರ ಜನ, 10 ಲಕ್ಷ ಜನ ಇದ್ರು ಆ ಫೀಲ್ಡ್ ಒಳಗಡೆ. ವಿದ್ಯಾಪೀಠ ಸರ್ಕಲ್ ಅಲ್ಲಿ ಶಂಕರ್ನಾಗ್ ಸರ್ಕಲ್ ಅಂತ ಇದೆ, ಅಲ್ಲಿ ಸರಿಗಮಪ ತುಂಬಾ ಫೈನಲ್ಸ್ ಎಲ್ಲ ಮುಂಚೆ ಅಲ್ಲೇ ನಡೀತಾ ಇದ್ದಿದ್ದು. ಅಲ್ಲಿ ಆ ಫಂಕ್ಷನ್ಗೆ ಬಂದಿದ್ರು. ಫಸ್ಟ್ ಟೈಮ್ ಬರ್ತಾ ಇದೀನಿ ಕಣ ನಿಮ್ ಏರಿಯಾಗೆ,
ಅದಕ್ಕೆ ಸರಿ ಬಾ ಆಯ್ತು ಅಂತ ಹೇಳಿದ್ರು. ಹ್ಮ್. ನಾನು ಸರಿ ಮನೆ ಹತ್ರ ಹೋಗಿ ಅವ್ರ ಜೊತೆಲೆ ಕಾರಲ್ಲಿ ಬಂದೆ, ಹ್ಮ್. ಜೊತೆಲೆ ಕುತ್ಕೊಂಡು. ಯಾವ ಕಾರು? ಇದು ಹೊಸ ಕಾರು ಸರ್. ಹಾ. ಅವ್ರು ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟೇನೆ ಹೊಸ ಕಾರ್ನೇ ಕಳಿಸ್ಬಿಟ್ಟಿದ್ರು, ವೈಟ್ ಕಲರ್ ಗಾಡಿ. ಹಾ. 99 ಅಂತ ಅನ್ಕೋತೀನಿ, 0099 ಗಾಡಿ ನಂಬರ್. ಹಾ, ಹಾ, ಹಾ. ಆ ಗಾಡಿಲಿ ಬಂದ್ರು, ವೈಟ್ ಕಲರು, ಫೋರ್ಡ್ ಎಂಡೋವರ್ ಗಾಡಿ. ಹಾ, ಹಾ. ಆ ಕಾರ್ನ ತಗೊಂಡಿದ್ರು ಹ್ಮ್. ಯಾರೋ ಒಬ್ರು. ಹ್ಮ್. ಅದಕ್ಕೆ ಇಲ್ಲ ನಾ ಬಾಸ್ ಇದೇ ಕಾರಲ್ಲೇ ಬರ್ಬೇಕು ಅಂತ ಹೇಳಿ, ಯಾಕಂದ್ರೆ ಅವ್ರ ಐಟು ಪರ್ಸನಾಲಿಟಿಗೆ ಹೌದು. ಸ್ವಲ್ಪ ದೊಡ್ಡ ಗಾಡಿನೇ ಗಾಡಿ ಕಳಿಸ್ಬೇಕು ಅಂತ ಹೇಳಿ ಆ ಗಾಡಿನ ಅವ್ರನ್ನ ಕರ್ಕೊಂಬರೋದಕ್ಕೆ ಗಾಡಿಲಿ ಹೋಗಿದ್ದೆ. Okay. ಬರ್ತಾ ಹಂಗೆ ಜೊತೆಲಿ ಬಂದ್ರೆ ಹಾ. ಹಂಗೆ ಗೇಮ್ ಮಾಡ್ಕೊಂಡ್ ಬರ್ತಾ ಇದ್ರು ಹ್ಮ್. ಮೊಬೈಲ್ ಅಲ್ಲಿ. ಹ್ಮ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ ಫಸ್ಟ್ ಬಿಟ್ಟಿದ್ರು, ಹಾ. ದೊಡ್ಡದು ಸೆಟ್. ಹಾ, ಹಾ. ಆ ಮೊಬೈಲ್ ಅಲ್ಲಿ ಗೇಮ್ ಮಾಡ್ತಾ ಇದ್ರು. ಅಣ್ಣ ಇದು ನಮ್ಮನೆ ಇಲ್ಲೇ ಅಣ್ಣ ಬರೋದು, ಇದೇ ರೋಡು. ಹ್ಮ್. ಅದಾದ್ಮೇಲೆ ನಾನು ಇಲ್ಲೇ ಅಣ್ಣ ಜಾಸ್ತಿ ಬಂದು ಇಲ್ಲಿ ಬೇಕರಿ ಹತ್ರ ಬರ್ತಾ ಇರ್ತೀನಿ, ನನ್ನ ಫ್ರೆಂಡ್ಸ್ ಗಳೆಲ್ಲ ಇಲ್ಲೇ. ಹ್ಮ್. ಹೌದಾ ಅಂತ ನೋಡ್ಕೊಂಡಂಗೆ ಮಾತಾಡ್ಕೊಂಡು ಬರ್ತಾ ಇದ್ರು ಜೊತೆಲಿ. ಹ್ಮ್. ಅದಾದ್ಮೇಲೆ ಏನೋ ಇನ್ನ ಎಷ್ಟು ದೂರ ಇದೆಯೋ ಫಂಕ್ಷನ್ ಅಂದ್ರೆ, ಇಲ್ಲ ಅಣ್ಣ ಇಲ್ಲೇ ಇಲ್ಲ ಹತ್ರ ಬಂತು ಅಂತ ಹೇಳಿ ಹ್ಮ್. ಅಲ್ಲ ಆಮೇಲೆ ಫಂಕ್ಷನ್ಗೆ ಕರ್ಕೊಂಡು ಹೋದೆ. ಹ್ಮ್. ಆ ಕರ್ಕೊಂಡು ಹೋದಾದ್ಮೇಲೆ ಈ ನನ್ನ ಜೊತೆಲಿ ಏನ್ ಇದ್ರಲ್ಲ ಫ್ರೆಂಡ್ಸ್ ಗಳೆಲ್ಲ, ಕರ್ಸು ಗುರು ಹಾ, ಅಂತ ಹಾ, ಅಂತಿದ್ರಲ್ಲ, ಹ್ಮ್. ಅಣ್ಣ ಬರ್ತಾ ಇದ್ದಂಗೆನೆ ನನ್ನ ಹಿಂದೆ ತಿಳ್ಬಿಟ್ರು, ಹಾ. ಅಣ್ಣನ ಮುಂದೆಗಡೆ ಬಿಟ್ಬಿಟ್ರು. ಅವಾಗ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಟೈಮು. ಓಕೆ. ಏನ್ ಸಿಕ್ಕಾಬಟ್ಟೆ ಜನ ಸರ್. ಅನುಶ್ರೀ ಮೇಡಮ್ ಆಂಕರಿಂಗ್ ಹ್ಮ್. ಅಲ್ಲಿ ಆ ಪ್ರೋಗ್ರಾಮ್ಗೆ. ಹಾ. ಯಾಕಂದ್ರೆ ಮೊದಲನೇ ವರ್ಷ ಅಂಬರೀಶ್ ಸರ್ ಬಂದಿದ್ರು, ಹ್ಮ್. 2ನೇ ವರ್ಷ ದರ್ಶನ್ ಸರ್ ಬಂದಿದ್ರು ಹ್ಮ್. ಆ ಫಂಕ್ಷನ್ಗೆ. ಹ್ಮ್. ಸಂಗೊಳ್ಳಿ ರಾಯಣ್ಣ ಬೇರೆ ಸೂಪರ್ ಡೂಪರ್ ಹಿಟ್. ಆಯ್ತು, ಹೌದು. ಆಮೇಲೆ ಸರಿ ಏನು ಬಿಡುಗರು ಅಣ್ಣನ ಏನು ಟ್ರೈನ್ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಅಷ್ಟು ಅಡಿ ಇದೆ ಅದು ಫುಲ್. ಎಲ್ಲಾ ಕಡೆನೂ ರೌಂಡ್ ಹೊಡೆದ್ ಬಿಟ್ರು, ಸಿಕ್ಕಾಪಟ್ಟೆ ಜನ ಅವತ್ತು. ಹ್ಮ್. ಏನ್ ಜನ ಬಿಡ್ತಾನೆ ಇಲ್ಲ, ಓಡ್ ಬರ್ತಾ ಇದಾರೆ, ಕಾರ್ ಹೋಗ್ತಾ ಇದ್ರು, ಹಿಂದೆಗಡೆ ಬರ್ತಿದ್ದಾರೆ ಜನ. ಹ್ಮ್. ಅದಾದ್ಮೇಲೆ ಸರಿ ಅಂತ ಅನ್ಬಿಟ್ಟು ಕೆಳಗಡೆ ನಾನು ಸ್ಟೇಜ್ ಹತ್ತದಕ್ಕೆ ಹೋಗ್ಲಿಲ್ಲ. ಅವ್ರು ತಿರುಗಿ ನೋಡಿದ್ರು ಹಿಂದೆ, ನಾನು ಅದಕ್ಕೆ ಅಲ್ಲಿ ಇರ್ಲಿಲ್ಲ ಅಲ್ವಾ. ಇವ್ರು ನನ್ ಜೊತೆಲಿ ಇರೋರೆ ಅಲ್ಲಿ ಕೆಳಗಡೆ ಇಳಿಸ್ಬಿಟ್ರು, ನನಗೆ ಸ್ಟೇಜ್ ಹತ್ತದಕ್ಕೆ ಬಿಡ್ಲಿಲ್ಲ. ಇರ್ಲಿ ಬಿಡು ಪರವಾಗಿಲ್ಲ, ಸರಿ ನಾನು ನೋಡ್ತಾ ಇರ್ತೀನಲ್ಲ ಅವ್ರನ್ನ, ಸರಿ ಅನ್ಕೊಂಡಿದ್ದೆ. ಹಾ. ಬಟ್ ಆಮೇಲೆ ಅವ್ರ ಮನೆಗೆ ವಾಪಸ್ಸು ಕರ್ಕೊಂಡೋಗಿ ಬಿಟ್ಟಾದ್ಮೇಲೆ ಹ್ಮ್. ಅದಕ್ಕೆ ಅವಾಗ ಹೇಳಿದ್ರು, ಹ್ಮ್. ನಾನ್ ನಿನ್ಗೇನ್ ಹೇಳಿದ್ದೆ ಮುಂಚೆ, ಹ್ಮ್. ಇಲ್ಲಿಂದ ಹೋಗ್ಬೇಕಾದ್ರೆ ಹ್ಮ್. ನಿನ್ ಜೊತೆಲಿ ಇರೋ ಜನನೇ ಮತ್ತೆ ನಿನ್ಗೆ ಚೇಂಜ್ ಮಾಡ್ಬಿಡ್ತಾರೆ, ಹ್ಮ್. ಎಲ್ಲಿ ನೀನ್ ಕಾಣಿಸ್ಲೇ ಇಲ್ಲ ಅಲ್ಲಿ ಅಂತ ಅಂದ್ರು. ಇಲ್ಲ ಅಣ್ಣ ಅಲ್ಲಿ ಸುಮ್ನೆ ರಶ್ ಬೇರೆ ಇತ್ತಲ್ಲ, ಪ್ಲಸ್ ಇನ್ನೊಂದೇನಾರ ಹುಡುಗರೆಲ್ಲ ಕವರ್ ಆಗಿದ್ರಲ್ಲ ಅಂತ. ಹಾ. ನೀನ್ ಯಾವತ್ತು ಜೊತೆಲಿರೋ ಪಕ್ಕದಲ್ಲಿ ಹ್ಮ್. ಅವ್ರು ಯಾರವ್ರು, ನನ್ಗೆ ನಿನ್ನಿಂದ ಅವ್ರು ಪರಿಚಯ ಆಗಿದ್ದು. ಹ್ಮ್. ಈಗ ಅವ್ರು ಡೈರೆಕ್ಟ್ ಆಗು ಮನೆ ಹತ್ರ ಹೋಗಲ್ಲ ಅವ್ರು ಯಾರನ್ನು. ಹ್ಮ್. ನಾನ್ ಕರ್ಕೊಂಡು ಹೋದ್ರೆ ಮಾತ್ರ ನಿನ್ನಿಂದ ಪರಿಚಯ ಆಗಿದ್ದಾರೆ ಅಂತಂದಾಗ ನೀನ್ ಹೇಳಿದ್ರೆ ಮಾತ್ರ ನೀನೇ ಕರ್ಕೊಂಡ್ ಬರ್ಬೇಕು. ಹ್ಮ್. 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 ನಾನ್ ಡೈರೆಕ್ಟ್ ಆಗಿ ಅವ್ರು ಬಂತು ಅಂದ್ರೆ ನಾನು ಬಿಡಲ್ಲ ಅಂದ್ರೆ ಅವ್ರದ್ದೊಂದು ರೂಲ್ಸ್ ಗಳು ಇದೆ ಹಾ. ಕೆಲವುದು. ಹ್ಮ್. 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 ಆ ತರ. ಮತ್ತೆ ಮೊಬೈಲ್ ಅಲ್ಲಿ ಫೋಟೋ ತೆಗಿಯಂಗಿಲ್ಲ, ಓಕೆ. ಕ್ಯಾಮ್ರಾದಲ್ಲೇ ತೆಗಿಬೇಕು. ಅದೆಲ್ಲ ರೂಲ್ಸ್ ಗಳು ಮಾಡಿದ್ದು ಅದಕ್ಕೇನೆ. ಹ್ಮ್. ಆಮೇಲೆ ಒಂದೊಂದು ಚೇಂಜ್ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಹೇಳಿದ್ ನಾನು ನಿಮ್ಗೆ, ಅವ್ರನ್ನ ಅರ್ಥ ಮಾಡ್ಕೊಂಡಿರೋರಾದ್ರೆ ಮಾತ್ರನೇ ಅರ್ಥ ಆಗೋದಕ್ಕೆ ಸಾಧ್ಯ ಅಂತ. ಹ್ಮ್. ಹ್ಮ್. ಎಲ್ಲರೂ ತುಂಬಾ ಜನ ನನಗೂ ಕೇಳಿದ್ರು, ಏನ್ ಗುಡು ಫೋಟೋನೇ ಕೊಡಲ್ಲ ಅಂತ. ಹಾ. ಅಂದ್ರೆ ಏನ್ ಗೊತ್ತಾ ಸರ್, ಫೋಟೋ ತೆಗಿದ್ಬಿಟ್ಟಿದ ತಕ್ಷಣ ನಾನು ದರ್ಶನ್ ಸರ್ ಮನೆ ಹತ್ರ ಇದೀನಿ, ಹಾ. ಈಗ ಜಸ್ಟ್ ಮೀಟ್ ಮಾಡ್ದೆ, ಹ್ಮ್. ಸಿಕ್ಕಿದ್ರು ಲೈವ್ ನನಗೆ, ಅಪ್ಡೇಟ್ಸ್ ಕೊಡ್ತಾ ಹಾ. ಇರ್ತಾರೆ. ಲೈವ್ ಅಪ್ಡೇಟ್ಸ್ ಗಳು ಕೊಟ್ಬಿಡ್ತು ಅಂತ ಅಂದಾಗ ಹ್ಮ್. ಅಂದ್ರೆ ಅವ್ರ ವ್ಯಾಲ್ಯೂ ಎಲ್ಲಿ ಗೊತ್ತಾಗುತ್ತೆ. ಹೌದು. ಹಂಗಾಗಿ ಸರಿ ಅನ್ಬಿಟ್ಟು ಅದಕ್ಕೇನೆ ಎಲ್ಲರಿಗೂ ಕ್ಯಾಮ್ರಾ ತಗೊಂಡ್ಬನ್ರಪ್ಪ ಅಂತ ಹೇಳಿದ್ದು. Okay. ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಹ್ಮ್. ಬಟ್ ಎಷ್ಟು ಜನಕ್ಕೆ ಅಂತ ಕೊಡ್ತಾ ನಿಂತ್ಕೊಳಕ್ ಆಗುತ್ತೆ ಸರ್. ಹೌದು. ನಮ್ಗೇನೆ ಒಂದ್ಸತಿ ಈಗ ನಾನೇನೆ ಸಿನಿಮಾ ಮಾಡದ್ನಲ್ಲ, ಹ್ಮ್. 5 ಸಿನಿಮಾದಲ್ಲಿ 2 ಸಿನಿಮಾ ರಿಲೀಸ್ ಆಯ್ತಲ್ಲ, ಹ್ಮ್. ಈಗೆಲ್ಲ ಆಲ್ಮೋಸ್ಟ್ ದರ್ಶನ್ ಸರ್ ಫ್ಯಾನ್ಸ್ ಗಳು ಬರ್ತಾರೆ. ಹ್ಮ್. ಸರಿ ಬನ್ರಪ್ಪ ಆಯ್ತು, ನಾನೇನೋ ಫ್ರೀ ಇದ್ದೀನಿ, ಆಯ್ತು ಸರಿ ನಿಂತ್ಕೋತೀನಿ ಬೇಕಾದ್ರೆ. ಹ್ಮ್. ಈಗ ಅವ್ರು ಅಷ್ಟು ಕಡೆ ಓಡಾಡ್ಬೇಕು, ಹ್ಮ್. ತುಂಬಾ ಕಡೆ ಫಂಕ್ಷನ್ಸ್ ಇರುತ್ತೆ, ಅವ್ರ ಶೂಟಿಂಗ್ ಇರುತ್ತೆ, ಅವ್ರ ಫ್ಯಾಮಿಲಿದೆ ಪ್ರೋಗ್ರಾಮ್ಸ್ ಗಳು ಇರುತ್ತೆ, ಅಥವಾ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹ್ಮ್. ಸೊ ಇದೆಲ್ಲ ಇರುತ್ತೆ, ಅವ್ರ ಅಷ್ಟು ಗಂಟೆ ನಿಂತ್ಕೊಳಕ್ ಆಗಲ್ಲ. ಅದಕ್ಕೆ ಅವರು ಹುಟ್ಟಿದಬ್ಬದ ದಿನ ಮಾತ್ರ ಅಭಿಮಾನಿಗಳಿಗೆ ಅಂತಾನೆ ಟೈಮ್ ಕೊಟ್ಬಿಡ್ತಾರೆ. ದರ್ಶನ್ ಅವ್ರ ಜೊತೆ ನಿಮ್ಗೆ ಸಾಕಷ್ಟು ವರ್ಷಗಳಿಂದ ಒಡನಾಟ ಇದೆ. ಸೊ ಆ ಒಡನಾಟದ ನಡುವೆ ಯಾವತ್ತಾದ್ರೂ ಅವ್ರ ಸಿನಿಮಾ ಶೂಟಿಂಗಿಗೆ ಸೆಟ್ಗೆ ಭೇಟಿ ಕೊಟ್ಟಿದ್ಯಾ, ಅಥವಾ ಹೆಂಗಿತ್ತು ಆ ಒಂದು ವಾತಾವರಣ? ಹೋಗಿದ್ದೀನಿ ಸರ್, ಅವ್ರ ಮುಹೂರ್ತಗಳಿಗೆ ಆಲ್ಮೋಸ್ಟ್ ಹೋಗಿದ್ದೀನಿ. ಹ್ಮ್. ಬೃಂದಾವನ ಸಿನಿಮಾ ಟೈಮಲ್ಲೂ ಹೋಗಿದ್ದೆ, ಬುಲ್ಬುಲ್ ಸಿನಿಮಾ ಟೈಮಲ್ಲಿ ತುಂಬಾ ಹೋಗಿದ್ದೆ, ಅವ್ರ ಜೊತೆಲೇ ಇದ್ದೆ. ಓಕೆ. ಅದಾದ್ಮೇಲೆ ಅಂಬರೀಷ ಹಾ, ಹಾ. ಆ ಟೈಮಲ್ಲೂ ಹೋಗಿದ್ದೆ. ಓಕೆ. ಯಾವ ತರ ಟ್ರೀಟ್ ಯಾವ ತರ ಇತ್ತಲ್ಲಿ, ಹೆಂಗ್ ಮಾತಾಡ್ತಾರೆ ಸರ್ ಅಂದ್ರೆ ಅವ್ರ ಸೆಟ್ ಅಲ್ಲಿ ಹ್ಮ್. ಇದೀವಿ, ಹೋಗಿದ್ದೀನಿ ಅಂತ ಹೇಳಿದ್ರೆ, ಹ್ಮ್. ಬಾ ಟೀ ಕುಡಿ, ಹ್ಮ್. 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 ನಡಿ ಊಟ ಮಾಡು. ಹ್ಮ್. ಊಟ ಟೈಮ್ ಆಗ್ತಾ ಇದ್ದಂಗೆ ಊಟ. ಹ್ಮ್. ಹಣ ದಯವಿಟ್ಟು ಬೇಡ ಅಣ್ಣ, ಆಯ್ತು ನಂದು ಜಸ್ಟ್ ಬಂದೆ ಅಂತ ಹೇಳಿದ್ರೆ, ಹ್ಮ್. ಹೌದಾ ಹ್ಮ್. ಸರಿ ಆಯ್ತು, ಬರ್ತೀಯ ತಾನೆ ನೀನು, ಮತ್ತೆ ಬರ್ತೀಯ ಬಾ ಹ್ಮ್. ಅಂತ ಅನ್ನೋರು. ಹ್ಮ್. ಅಣ್ಣ ನಿಜವಾಗ್ಲೂ ಆಗ್ತಾ ಇಲ್ಲ, ಸ್ವಲ್ಪ ಲೇಟ್ ಆಗಿ ತಿಂತೇನೆ, ಫಸ್ಟ್ ಟೈಮ್ ಟು ಟೈಮ್ ಊಟ ಮಾಡು, ಹ್ಮ್. ಸೆಟ್ಟಿಗೆ ಬಂದಿದ್ಯಾ, ಶೂಟಿಂಗ್ ಸೆಟ್ ನಮ್ಮ ಸೆಟ್ಟಿಗೆ ಬಂದಿದ್ಯಾ ಅಂದಾಗ ನಡಿ ಫಸ್ಟ್ ಊಟ ಮಾಡಿಸಿ ಆಮೇಲೆ ಮಾತಾಡ್ತಾರೆ. ಹ್ಮ್. 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 ಹಾಗೆ ಆ ತರ ವ್ಯಕ್ತಿ. ಹ್ಮ್. ಸುಮ್ನೆ ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೂ ಆಗಲ್ಲ, ಹೌದು. ಅವ್ರ ಜೊತೆ ತಿನ್ಲೇಬೇಕು ಕುತ್ಕೊಂಡು. ಹೌದು. ನಾನು ಹೊರಟು ಬಿಡ್ತೀನಿ ಅಣ್ಣ ಅಂತ ಹೇಳಿದ್ರೆ, ಹೌದಾ ಸರಿ ಆಯ್ತು ಅಂದ್ಬಿಡ್ತಾರೆ. ನಿಮ್ಮ ಸಿನಿಮಾ ಈಗ 5 ಫಿಲಮ್ ಮಾಡಿದೀರಾ ಅಂತ ಹೇಳಿದ್ರೆ, ಹಾ ಸರ್.
ಸೊ ಅದ್ರ ನಡುವೆ ನಿಮ್ಮ ಸಿನಿಮಾ ಸೆಟ್ಗೆ ಏನಾದ್ರು ಭೇಟಿ ಕೊಟ್ಟಿದ್ರೆ ಅಥವಾ ಅದ್ರ ಬಗ್ಗೆ ಅಪ್ಡೇಟ್ಸ್ ಯಾವ ತರ ಕೊಡ್ತಾ ಇದ್ರಿ ಅವ್ರಿಗೆ, ದರ್ಶನ್ ಅವರಿಗೆ? ಸರ್ ನಂದು 2 ಸಿನಿಮಾ ಏನ್ ಮಾಡಿದೀನಿ, 5 ಸಿನಿಮಾ ಆಯ್ತಲ್ಲ, ಅದ್ರಲ್ಲಿ 2 ಸಿನಿಮಾ ಬಂದು ನಾನು ಕಂಪ್ಲೀಟ್ ಆಗಿ ನನ್ನ ಫಸ್ಟ್ ಸಿನಿಮಾ ಸೋಮಾರಪೇಟೆ, ಮಲ್ಲಳ್ಳಿ ಫಾಲ್ಸ್, ಅಬ್ಲೆ ಫಾಲ್ಸ್, ಕುಂದಳ್ಳಿ, ಬಿಸ್ಲೆ ಘಾಟು, ಹಾಸನ್ನು, ಸಕಲೇಶ್ಪುರ 50 ದಿನ ನಾನೇ ಮನೇಲಿ ಇರ್ಲಿಲ್ಲ, ಆಚೆ ಕಡೆ ಹೊರಟು ಬಿಟ್ಟಿದ್ದೆ ನಾನು. ನಾನು 2ನೇ ಸಿನಿಮಾ ಬಂದು ಕಂಪ್ಲೀಟ್ ಶಿವಮೊಗ್ಗದಲ್ಲಿ ಆಗಿದ್ದು. ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸರ್ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ. ಕೂತಿದ್ದ ಜಾಗದಲ್ಲಿ ಈಗ ನಾನು ಹೆಂಗೆ ಒಂದು ಬಟ್ಟೆ ಬಗ್ಗೆ ಸರ್ ನಾನು ಎಲ್ಲಿ ಬೇಕಾದ್ರೂ ತರಿಸ್ತೀನಿ ಅಂತ ಹೇಳದ್ನೋ, ಹಂಗ ಅವ್ರು ಕೂತಿದ್ದ ಜಾಗದಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಬಿಡುತ್ತೆ ಸರ್, ಗೊತ್ತಾಗುತ್ತೆ ಅವ್ರಿಗೆ. ಸುಳ್ಳು ಹೇಳೋದಕ್ಕೂ ಆಗದೇ ಇಲ್ಲ. ನನಗೇನೆ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ನಂದೊಂದು ಸಿನಿಮಾ ಮುಹೂರ್ತ ಆಯ್ತು. ಅದ್ರ ನೆಕ್ಸ್ಟ್ ವೀಕು ಶಶಿಕುಮಾರ್ ಅವರ ಮಗಂದು ಸಿನಿಮಾ, ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿತ್ತು. ಅವತ್ತು ಬಂದಿದ್ರು ಅಣ್ಣ, ಅವ್ರು ಅದೇ ಕೇಳಿದ್ರು, ಎಲ್ಲೋ ಮಗನೇ ಮನೆ ಹತ್ರ ಬರ್ತಿಲ್ಲ ಅಂತ ಅಂದ್ರು. ಅಣ್ಣ ಇಲ್ಲ ಅಣ್ಣ, ಅದೇ ಒಂದ್ ಸ್ವಲ್ಪ ಕೆಲ್ಸ ಬಿಸಿ ಅದೇ. ಯಾಕಂದ್ರೆ ನಾನು ಈ ಕಡೆ ಜಿಮ್ಮು ಬೆಳಗ್ಗೆ ಎದ್ದಿರ್ತೀನಿ ಸರ್, 4:30-5 ಗಂಟೆಗೆ ಎದ್ದಿರ್ತೀನಿ. ಆಮೇಲೆ ನನಗೆ ರೆಸ್ಟ್ ಇಲ್ಲ. ಮತ್ತೆ ಅದಾದ್ಮೇಲೆ ಸಿನಿಮಾ ಶೂಟಿಂಗ್ ಇತ್ತು ಅಂದ್ರೆ ಸಿನಿಮಾ ಶೂಟಿಂಗು, ಡಬ್ಬಿಂಗು ಅಥವಾ ಎಡಿಟಿಂಗ್ ಏನಾದ್ರು ಕೂತಿತ್ತು ಅಂತ ನಾನು ಹೋಗಿ ಕೂತ್ಕೊಂಡು ಈ ರೀತಿ ಕಟ್ ಮಾಡ್ಸೋಣ, ಇದನ್ನ ಏನಾದ್ರು ಒಂದ್ ಕೆಲ್ಸಗಳು ಮಾಡ್ತಾ ಇರ್ತೀನಲ್ಲ. ಸೊ ಹಂಗಾಗಿ ನಾನು ಬರಕ್ ಆಗ್ಲಿಲ್ಲ ಅಂತ ಅಂದೆ. ಅದಕ್ಕೆ ಸಾಹೇಬ್ರು ಹೀರೋಗಳಾದ್ಮೇಲೆ ಬರಕ್ ಆಗ್ತಾ ಇಲ್ಲ ಮನೆ ಕಡೆಗೆ ಅಂದ್ರು. ಇಲ್ಲ ಅಣ್ಣ ಖಂಡಿತ ಬರ್ತೀನಿ ಅಣ್ಣ, ನಿಮ್ ಮುಂದೆ ಬಂದು ನಿಂತ್ಕೋಬೇಕು ಅಂತ ಹೇಳಿದ್ರೆ ಅವತ್ತು ನೀವು ಒಂದ್ ಮಾತು ಹೇಳಿದ್ರಿ ನನಗೆ ತುಂಬಾ ವರ್ಷದಿಂದಾನೆ, ಯಾರು ಲೈಫಲ್ಲಿ ಹುಟ್ಟಿದ್ಯಾ ಅಂದ್ಮೇಲೆ ಏನಾದ್ರು ಒಂದ್ ಸಾಧನೆ ಅಂತ ಮಾಡು ಆಯ್ತಾ, ಪ್ರತಿಯೊಬ್ರು ಸಪೋರ್ಟ್ ಬರ್ತಾರೆ ಅಂತ ನೀವೇ ಹೇಳಿದ್ರಿ. ಸೊ ಹಂಗಾಗಿ ನಾನು ಅದಕ್ಕೆ ಏನಾದ್ರು ಸಾಧನೆ ಮಾಡಿ ನಿಮ್ ಮುಂದೆ ಬಂದು ನಿಂತ್ಕೊಂಡಾಗ ಅವಾಗ ನಿಮ್ ಶಿಷ್ಯ ಅಂತ ಅನಿಸ್ಕೊಳ್ಳೋದಕ್ಕೂ ಒಂದ್ ಬೆಲೆ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೇನೆ ನಾನು ಇದನ್ನ ಮಾಡೋದಕ್ಕೆ ಹೋಗಿಲ್ಲ ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ತುಂಬಾ ದಿನ ಆಯ್ತು ಅನ್ಸುತ್ತೆ ಅವ್ರನ್ನ ಭೇಟಿಯಾಗಿ. ನೆಕ್ಸ್ಟ್ ಈಗ ಪ್ಲಾನ್ ಏನಿದೆ, ಭೇಟಿ ಆಗೋ ಪ್ಲಾನ್? ಸರ್ ಈಗ ಪ್ಲಾನ್ ಏನಂತ ಹೇಳಿದ್ರೆ ನಮ್ ವೈಫ್ ಅವ್ರನ್ನ ಕರ್ಕೊಂಡು ಅಣ್ಣನ ಹತ್ರ ಒಂದ್ ಫೋಟೋ ತೆಗಿಸ್ಬೇಕು ಅನ್ನೋದು ಆಸೆ. ಯಾಕೆ? ನಮ್ ವೈಫ್ ದರ್ಶನ್ ಸರ್ ಫ್ಯಾನ್. ಓಕೆ, ಅಂದ್ರೆ ನಿಮ್ದು ರೀಸೆಂಟ್ ಆಗಿ ಮದುವೆ ಆಯ್ತು, ಭೇಟಿ ಆಗಿಲ್ಲ? ಮದುವೆ ಆಯ್ತು, ನನ್ನ ಆಕ್ಸಿಡೆಂಟ್ ಮುಂಚೆ ಮದುವೆ ಆಗಿದ್ದು ಅಷ್ಟೇ. ಅವರು ನೀವು ಈ ಜೊತೆಲಿ ಒಡನಾಟ ಇದೆ, ನಿಮ್ಮ ವೈಫ್ ಅವ್ರಿಗೂ ಅಭಿಮಾನಿ ಅಲ್ವಾ? ಯಾಕಂದ್ರೆ ನಾವು ಇನ್ವಿಟೇಷನ್ ಕೊಡಕ್ ಹೋದಾಗ್ಲೂ ಸಿಗ್ಲಿಲ್ಲ ಅಲ್ಲ. ಸರಿ ನಾನು ಹೇಳಿದ್ದೆ, ಇಲ್ಲ ಅಮ್ಮ ಅಣ್ಣ ಬಿಸಿ ಇರ್ತಾರೆ, ಸರಿ ನಾವ್ ಇನ್ನೊಂದಿನ ಹೋಗ್ಬಿಟ್ಟು ಭೇಟಿ ಮಾಡೋಣ ಬಾ ಅಂತ ಅನ್ಬಿಟ್ಟು ಹೇಳಿದ್ದೆ. ಅದೊಂದು ಆಸೆ ಇದೆ ಸರ್. ಇನ್ನೊಂದು, ಇವಾಗ ಸ್ಯಾಂಡಲ್ವುಡ್ ಅಲ್ಲಿ ನೀವಿದ್ದೀರಾ ಹೀರೋ ಆಗಿ, ನಾನು ಕೆಲವು ರ್ಯಾಪಿಡ್ ಫೈರ್ ತರ ಕೆಲವು ಹೀರೋಗಳ ಹೆಸರು ಹೇಳ್ತೀನಿ, ನಿಮಗೆ ಏನ್ ಅನ್ಸುತ್ತೆ? ಒನ್ ವರ್ಡ್ ಆಗಿರ್ಬೋದು, ಒಂದು ಸೆಂಟೆನ್ಸ್ ಆಗಿರ್ಬೋದು, ಹೇಳ್ಬೇಕು. ಫಸ್ಟ್ ನಿಮ್ಮ ಬಾಸ್ ದರ್ಶನ್ ಅವರು. ಬ್ರ್ಯಾಂಡ್ ಬಾಸಿಸಮ್. ಸುದೀಪ್ ಅವರು. ಆಟಿಟ್ಯೂಡ್. ಧ್ರುವ ಸರ್ಜಾ ಅವರು ಆಂಜನೇಯ ಪರಮ ಭಕ್ತ. ಸೊ ಒಂಥರ ಡೌನ್ ಟು ಅರ್ತ್. ಓಕೆ. ದುನಿಯಾ ವಿಜಯ್ ಅವರು. ವಿಜಯ್ ಸರ್ ಹೇಗೆ ಅಂದ್ರೆ ಒಂಥರ ಕಲ್ ಬಂಡೆ ಇದ್ದಂಗೆ, ಹೆಂಗ್ ಬೇಕಾದ್ರೂ ಸರಿ, ಹಾರ್ಡ್ ವರ್ಕರ್. ಶಿವಣ್ಣ ಎನರ್ಜೆಟಿಕ್, ಒಳ್ಳೆ ಡ್ಯಾನ್ಸಲ್ಲೂ ಎನರ್ಜೆಟಿಕ್. ಏಜ್ ಆಗಿತ್ತು ಅಂದ್ರೂ ಈ ಏಜ್ಗೂ ಮನೋರಂಜನೆ ಕೊಡ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಚೆನ್ನಾಗಿ ಮಾತಾಡ್ತಾರೆ ಅಭಿಮಾನಿಗಳ ಹತ್ರ. ಆಮೇಲೆ ಒಂಥರ ಮಗು ತರ ಸ್ವಭಾವ. ನಾನು ಯಾಕಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನೂ ನೋಡ್ಬಿಟ್ಟಿದ್ದೀನಿ ಸರ್, ಮಾತಾಡ್ಸಿದ್ದೀನಿ, ಅವ್ರನ್ನ ಭೇಟಿ ಆಗಿದ್ದೀನಿ ಸರ್. ಶಂಕರಣ್ಣ ಅವ್ರನ್ನ ಬಿಟ್ಟು ಮಿಕ್ಕಿದವ್ರನ್ನ ಎಲ್ಲರ ಹತ್ರನೂ ನಾನು ನೋಡಿದ್ದೀನಿ ಸರ್. ಅಪ್ಪು ಸರ್ ಜಾಲಿ ಸರ್, ಒಂಥರ ಕೂಲ್ ಪರ್ಸನ್, ಒಳ್ಳೆ ವ್ಯಕ್ತಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಷ್ಟಪಟ್ಟು ಬಂದಿದ್ದಾರೆ ಸರ್. ಅವರು ಏನು ಬ್ಯಾಕ್ ಸಪೋರ್ಟ್ ಏನು ಇಲ್ಲದೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಸರ್. ಎಲ್ಲಾ ಆರ್ಟಿಸ್ಟ್ಗಳು ಇನ್ನೊಂದೇನಾದ್ರೆ ಕಷ್ಟಪಟ್ಟೆ ಬಂದಿರ್ತಾರೆ, ಏನು ಬ್ಯಾಕ್ ಸಪೋರ್ಟ್ ಇಲ್ದೇನು ಬಂದಿರ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ ಸರ್ ನನಗೆ. ಆಮೇಲೆ ಹೊಸಬ್ರುಗಳು ಅಷ್ಟೇ, ನಾನು ತುಂಬಾ ಜನಕ್ಕೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ. ಅದಕ್ಕೆ ಈಗ ನನಗೆ ಕೆಲವು ಸತಿ ಏನಾದ್ರು ಯಾರಾದ್ರೂ ಡೈರೆಕ್ಟರ್ ಬಂದ್ ಕತೆ ಹೇಳ್ತು ಅಂತ ಅಂದಾಗ ನನ್ ಮನ್ಸಿಗೆ ಅದು ಒಪ್ಪಲ್ಲ ಕತೆ. ಇದಕ್ಕಿಂತ ನನ್ನ ಫ್ರೆಂಡ್ ಒಬ್ಬ ಇದಾನಲ್ಲ, ಅವನಿಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ರೆಫರ್ ಮಾಡಿರ್ತೀನಿ. ಸೊ ಇವ್ರ ತರ ಪ್ರತಿಯೊಬ್ರು ಬರಬೇಕು ಸರ್. ಪ್ರತಿಯೊಬ್ಬರ ದೊಡ್ಡ ಇವತ್ತೇನು ಲೆಜೆಂಡ್ರೀಸ್ ಅಂತ ಅನ್ಸ್ಕೊಂಡಿದ್ದಾರೆ, ಅವ್ರ ತರ ಹೊಸ ಪ್ರತಿಭೆಗಳನ್ನು ಬರಬೇಕು ಸಿನಿಮಾ ಇಂಡಸ್ಟ್ರಿಗೆ. ನಾನು ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದೀನಿ. ಮತ್ತೆ ನಾನು ಮಾಡಿರೋ ಸಿನಿಮಾದಲ್ಲೆಲ್ಲ ಹೊಸಬ್ರಿಗೆ ಅವಕಾಶ ಕೊಡಿಸಿದ್ದೀನಿ ಸರ್. ನಾನು 5 ಸಿನಿಮಾದಲ್ಲೂ ಎಲ್ಲ ಹೊಸಬ್ರೆ ಮಾಡಿದ್ದಾರೆ, ಯಾರು ರೆಕಗ್ನೈಸ್ ಆರ್ಟಿಸ್ಟ್ ಅಂತ ಯಾರೂ ಇಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ, ಸರ್ ನೀವು ಮಾಡಿದ್ರೆ ಸಿನಿಮಾ ಒಂದು ಅವಕಾಶ ಕೊಡಿ. ಹೌದಾ, ನಾನು ನಂಬರ್ ಫೀಡ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಪಾತ್ರಕ್ಕೆ ಅವ್ರು ಸೂಟೇಬಲ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಕರೆಸಿ ನಾನು ಆಕ್ಟ್ ಮಾಡಿಸಿದ್ದೀನಿ. ಎಲ್ಲ ಹೀರೋಗಳ ಬಗ್ಗೆ ಹೇಳಿದ್ರೆ ಒಬ್ರನ್ನ ಬಿಟ್ರಿ, ಯಶ್ ಅವರು ಟ್ರ್ಯಾಕಿಂಗ್ ಸ್ಟಾರ್ ಸರ್. ಯಶ್ ಅವರು ಹೇಗೆ ಅಂತ ಹೇಳಿದ್ರೆ ಮಾಸ್ಟರ್ ಪೀಸ್. ಯಾವಾಗಾದ್ರೂ ಭೇಟಿ ಆಗೋ? ಸರ್ ನಾನು ಎಲ್ಲಾ ಹೀರೋಗಳನ್ನೂ ಭೇಟಿ ಆಗಿದ್ದೀನಿ ಸರ್. ಅವರು ಯಶ್ ಸರ್ ಬಂದು, ನೀವು ಯಶ್ ಸರ್ ಬಗ್ಗೆ ಕೇಳಿದ್ರಿ ಅಲ್ಲ, ಅವರು
ಫಸ್ಟ್ ರಾಕಿ ಅಂತ ಪಿಕ್ಚರ್ ಮಾಡಿದ್ರು. ಹೌದು. ಆ ಟೈಮಲ್ಲಿ ಜಿಮ್ಗೆ ಬರ್ತಾ ಇದ್ರು. ಹಾ, ಹಾ, ಹಾ. ನಮ್ಮ ಮನೆ ಹತ್ರ ಒಂದು ಜಿಮ್ ಇತ್ತು. ಸೊ ಆ ಜಿಮ್ಮಲ್ಲಿ ಅವ್ರನ್ನ ಹೋಗಿ ಮಾತಾಡ್ಸಿದ್ದೆ. ಹಾ. ಅದಾದ್ಮೇಲೆ ಅವರು ಮನೆಗೂ ಹೋಗಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಏರಿಯಾ, ಯಾಕಂದ್ರೆ ಅವರು ಇರೋದು ಕತ್ರಗುಪ್ಪೆಲ್ಲ ಮುಂಚೆ ಇದ್ದಿದ್ದು. ಸೊ ಅವಾಗ ನಮ್ಮ ಏರಿಯಾ ಹುಡುಗನ ನೀನ್ ಸಿನಿಮಾ ಮಾಡ್ತಾ ಇದೀಯಾ? ಹ್ಞೂ ಸರ್, ಒಂದ್ ಸ್ವಲ್ಪ ಇಲ್ಲೆಲ್ಲಾ ಕಡೆನೂ ಬ್ಯಾನರ್ಗಳೆಲ್ಲ ಹಾಕ್ತಾ ಇದೀವಿ. ಇವಾಗ ತಾನೇ ಒಂದ್ ಮೊದಲನೇ ಪಿಕ್ಚರ್ಗೆ ಮಾಡ್ತಾ ಇದೀನಿ ಸರ್, ಎಲ್ಲಾ ಕಡೆ ಪ್ರಮೋಷನ್ ಮಾಡ್ತಾ ಇದೀನಿ, ನಿಮ್ ಸಪೋರ್ಟ್ ಬೇಕು ಸರ್ ಅಂತ ಅಂದ್ಬಿಟ್ಟು ಮಾತಾಡಿದ್ದೆ. ಆಮೇಲೆ ಅಂಬರೀಷ್ ಅಣ್ಣ ಅವ್ರ ಜೊತೆ ಬಂದು ಒಂದ್ ಇಡೀ ದಿನ ಪೂರ್ತಿ ಕಳೆದಿದ್ದೆ ಬುಲ್ಬುಲ್ ಸಿನಿಮಾ ಸೆಟ್ ಅಲ್ಲಿ. ಯಾರು ಇರ್ಲಿಲ್ಲ ಸರ್, ನಾನು ಅಂಬರೀಷ್ ಅಣ್ಣ, ಆಮೇಲೆ ಅವರ ಮ್ಯಾನೇಜರ್ ಒಬ್ರು ಇದ್ರು, ಅಷ್ಟೇ 3 ಜನ. ಆಮೇಲೆ ನಮ್ಮ ಏರಿಯಾಗ ಫಂಕ್ಷನ್ ಆಗಿದ್ದಾಗ್ಲೂ ಅಂಬರೀಷ್ ಅಣ್ಣನ್ ಕರ್ಕೊಂಡ್ ಬಂದಿದ್ದೆ ಆ ಟೈಮಲ್ಲಿ. ಒಂದಿನ ಅಂಬರೀಷ್ ಅವ್ರ ಜೊತೆ ಕಳ್ದಿರ ಅಂದ್ರೆ ಅದು ಒಂಥರ ಬೇರೆ ಲೆವೆಲ್ ಇರುತ್ತೆ. ಹೇಗಿತ್ತು ಅದು ಅನುಭವ? ಹೇಗಿತ್ತು? ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದಾರೆ, ಫುಲ್ ಅದೊಂಥರ ಪಿಂಕ್ ಕಲರ್ ಶರ್ಟ್. ದಿನಕರ್ ಸರ್ ಬೇರೆ ಏನೋ ಫುಲ್ ನಿನ್ ದಾವಳಿ ಕಂಠೀರ್ವ ಸ್ಟುಡಿಯೋದಲ್ಲಿ ಫುಲ್ ಅಣ್ಣನ್ ಜೊತೆ ಇದೆಯಾ ಅಂದ್ರು. ಅದಕ್ಕೆ ಅಣ್ಣ ಹೇಳಿದಾರೆ ಇವತ್ತು ನನಗೆ ಕೆಲಸ ಕೊಟ್ಟಿದ್ದಾರೆ, ಒಂದಿನ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರ್ಬೇಕು ನಾನು ಅಂತ ಹೇಳಿ ಆ ಊಟದ ಟೈಮಲ್ಲಿ ಊಟ ಎಲ್ಲ ಹಾಕೊಂಡು ಅವ್ರಿಗೆ ಏನ್ ಇಷ್ಟನೋ ಎತ್ಕೊಂಡು ಹೋಗಿ ಕೊಟ್ಟು ಅವ್ರ ಜೊತೆಲ್ಲೇ ಇರ್ತಾ ಇದ್ದೆ. ಒಂಥರ ಜಾಲಿ ಮನುಷ್ಯ, ಓಪನ್ ಹಾರ್ಟ್, ಚೆನ್ನಾಗಿ ಮಾತಾಡೋರು. ಏನಾ ನೀನ್ ಮಾಡಲ್ವಾ ಈ ಸ್ಟೈಲ್? ಹೌದಣ್ಣ ಮಾಡ್ತೀನಿ ಅಣ್ಣ, ಫಸ್ಟ್ ನಿಮ್ದು ಆಗ್ಬಿಡ್ಲಿ ಅಂತ ಹೇಳ ಮಾಡೋ ಹೀಗೆ. ಅಂದ್ರೆ ಅವ್ರು ಬೈತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಅವ್ರು ಬೈತಿದ್ದಾರೆ ಅಂತ ಅನ್ಸ್ತಾ ಇಲ್ಲ. ಒಂದ್ ಏನೋ ಒಂದು ಬುದ್ಧಿ ಮಾತು ಹೇಳ್ತಾ ಇದಾರೆ ಗುರು, ಇದನ್ನ ತಗೋಬೇಕು ಈ ಪಾಯಿಂಟ್ ಅಂತ ಅನ್ನಿಸ್ತು. ಸೊ ಹೀರೋಗಳ ಬಗ್ಗೆ ಹೇಳಿದ್ರೆ, ಇವಾಗ ಹೀರೋಯಿನ್ ಹೆಸರು ಹೇಳಲ್ಲ ಪರ್ಟಿಕ್ಯುಲರ್ ಆಗಿ, ನಿಮ್ಮ ಫೇವ್ರೇಟ್ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಹೀರೋಯಿನ್ಗಳಲ್ಲಿ ನಿಮ್ ಫೇವ್ರೇಟ್ ಯಾರು? ಸರ್ ಪ್ರೆಸೆಂಟ್ ಹೀರೋಯಿನ್ ಅಂತ ಹೇಳಿದ್ರೆ ನಾನು ನನ್ನ ಹೆಂಡತಿನ ತುಂಬಾ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಇವತ್ತು ಕೆಳಗಡೆ ಬಿದ್ದಾಗ ಯಾರೂ ಬರ್ಲಿಲ್ಲ. ಆ ಟೈಮಲ್ಲಿ ನನ್ನ ವೈಫೇ ಸರ್. ನಾನೇನ್ ತುಂಬಾ ವರ್ಷ ಆಗಿಲ್ಲ ಮದುವೆ ಆಗಿ, ರೀಸೆಂಟ್ ಆಗಿ ನಾನು ಆಗಿದ್ದು. ನನ್ನ ಕಷ್ಟಕ್ಕೆ ಅವ್ರು ಆದ್ರಲ್ಲ, ನನ್ನ ಹೆಂಡತಿನ ನಾನು ತುಂಬಾ ಇಷ್ಟಪಡ್ತೀನಿ. ಅವರೇ ನಿಮಗೆ ಹೀರೋಯಿನ್? ಅವರೇ ನನಗೆ ಹೀರೋಯಿನ್. ಸೊ ಇನ್ನೊಂದು, ಇಷ್ಟೆಲ್ಲ ವಿಚಾರಗಳ ಜೊತೆ ನೀವು ದರ್ಶನ್ ಅವರ ಒಂದು ಫಾಲೋ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಅವ್ರ ಬ್ರಾಂಡೆಡ್ ಶರ್ಟ್ ಆಗಿರ್ಬೋದು, ಅವ್ರ ಹಾವಭಾವ ಎಲ್ಲ ಮಾಡ್ತಾ ಇದ್ರ ಜೊತೆ ಅವರು ಪ್ರಾಣಿ ಪ್ರಿಯ ಅನ್ನೋದು ಕೂಡ ಗೊತ್ತು. ಸೊ ನೀವು ಕೂಡ ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಾ? ಏನು ಪೆಟ್ ಲವರ್ಸ್ ಅಂತ ಏನಾದ್ರು? ಸರ್ ನನ್ ಮುಂಚೆಯಿಂದನೂ ಈಗ ಡಾಗ್ಸ್ ಅಂದ್ರೆ ಇಷ್ಟ, ಫಿಶಸ್ ಅಂದ್ರೆ ಇಷ್ಟ. ಅದಾದ್ಮೇಲೆ ಬರ್ಡ್ಸ್ ಗಳು. ಅವಾಗ ಪಾರಿವಾಳ ಕ್ರೇಜು ಆಗ ಸರ್. ನಾನು ಹೇಳ್ತಾ ಇರೋದು ಒಂದು 20 ವರ್ಷದ ಹಿಂದೆ. ಪಾರಿವಾಳಗಳು ಇನ್ನೊಂದೇನ, ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಸ್ಕೂಲ್ ಮೇಟ್, ಅವನು ನಾನು ಅಲ್ಲಿ ಇಲ್ಲಿ ಆ ಬಿಲ್ಡಿಂಗ್ ಹತ್ಬಿಟ್ಟು ಪಾರಿವಾಳಗಳನ್ನ ಎಸ್ಕೇಪ್ ಮಾಡ್ಬಿಡ್ತಾ ಇದ್ರಿ. ಅಲ್ಲಿ ಎಸ್ಕೇಪ್ ಮಾಡ್ಬಿಟ್ಟು ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಕೊಟ್ಬಿಡ್ತಾ ಇದ್ರಿ. 50 ರೂಪಾಯಿ ಕೊಡೋರು ಒಂದ್ ಪಾರಿವಾಳಗೆ. ಕೊನೆಗೆ ಆ ಪಾರಿವಾಳ ಇನ್ನೊಂದೇನಾದ್ರೆ ರೆಕ್ಕೆ ಹೊಡೆದ್ರೆ ಮಾತ್ರ ಅದು ಅಲ್ಲೇ ಎಲ್ಲೋ ಇರ್ತಾ ಇತ್ತು. ಮತ್ತೆ ಎಲ್ಲೇ ಯಾರೇ ಕದ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಹಾಕ್ತು ಅಂದ್ರು ಕೂಡ ಇದು ನಂದೇ ಪಾರಿವಾಳ ಅಂತ ಅನ್ಬಿಡೋರು. ಆಮೇಲೆ ಸರಿ ಅನ್ಬಿಟ್ಟು ಅವ್ರೇನೋ ರೆಕ್ಕೆಗೆ ಏನು ಹೊಡೆದಿರಲಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ವಾಪಸ್ ಹೋಗ್ಬಿಟ್ಟಿರೋದು ಅವ್ರ ಮನೆ ಹತ್ರ. ಹಾಗೆ ಆ ತರದೆಲ್ಲ ಇಷ್ಟ ಅಲ್ಲ. ಸೊ ಹಂಗಾಗಿ ಇನ್ನೊಂದೇನಂದ್ರೆ ಫಿಶ್ ಯಾಕೆ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ನೀವು ಒಂದ್ ವಾರ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬನ್ನಿ, ಅದು ಹಂಗೇನೆ ಬದುಕಿರುತ್ತೆ. ಮೇಂಟೆನೆನ್ಸ್, ಈಸಿ ಮೇಂಟೆನೆನ್ಸ್. ನೀರಲ್ಲಿ ಇರುತ್ತೆ, ನೀರಿದ್ರು ಸಾಕೋದಕ್ಕೆ ಬದುಕುತ್ತೆ. ಬಟ್ ಏನಾದ್ರು ಒಂದು ಪ್ರಾಣಿ ಸಾಕ್ತಿವಿ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ನೋಡ್ಕೊಳ್ಳೋರು ಇರ್ಲೇಬೇಕು. ಅದಾದ್ಮೇಲೆ ನನಗೊಬ್ರು ಡೇನ್ ಒಂದ್ ನಾಯಿ ತಗೊಂಬಂದ್ ಕೊಟ್ಟಿದ್ರು. ಸರ್ ನಮ್ಮ ಮನೇಲಿ ಸಾಕಾಗ್ತಾ ಇಲ್ಲ, ತಂದ್ಬಿಟ್ಟಿದೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮನೆಗೆ ತಗೊಂಡ್ ಬಂದೆ. ಏನ್ ದಾರಿಲಿ ಕರ್ಕೊಂಡ್ ಬರ್ತಿದ್ರೆ ಎದುರುಬಿಟ್ರು ಜನ ಅಕ್ಕಪಕ್ಕದವ್ರೆಲ್ಲ. ಯಾಕಂದ್ರೆ ನಮ್ ರೋಡಲ್ಲಿ ಇರೋರೆಲ್ಲ ಬ್ರಾಹ್ಮಿನ್ಸ್. ಅವರೆಲ್ಲ ನೋಡ್ಬಿಟ್ಟು ಯಾವ್ದು ಇದೇನು ಒಳ್ಳೆ ಈ ತರ ಇದೆಯಲ್ಲ, ಇದು ಮರೀನಾ ಇದು ಅಂತ ಹೇಳಿ ಎದ್ರಕೊಂಡ್ಬಿಟ್ರು. ನನಗೆ ಇನ್ನೊಂದೇನಾದ್ರು ಇದೇನಪ್ಪ ಇದು ಹಿಂಗ್ ಹೇಳ್ತಾ ಇದಾರಲ್ಲ ಅನ್ಬಿಟ್ಟು ಕೊನೆಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ. ಈ ತರದ್ದು ನಾಯಿ ಇದೆ, ಈ ತರ ಒಂದು ಒಳ್ಳೆ ಬ್ರೀಡ್ ಇದು, ನನ್ನ ಫ್ರೆಂಡ್ ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ಟಿದ್ದಾನೆ, ಏನ್ ಮಾಡೋದು? ಸರಿ ಬಾಸ್ ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಾಸ್ ಮನೆಗೆ ಎತ್ಕೊಂಡು ಕೊಟ್ಬಿಟ್ವಿ. ಅಲ್ಲೇ ಕೊಟ್ಬಿಟ್ವಿ. ಯಾಕಂದ್ರೆ ಅವ್ರಿಗೆ ಇಷ್ಟ ಅಲ್ಲ. ಈಗ ಸಾಕ್ಬೇಕು ಅಂತ ಹೇಳ್ತು ಅಂದಾಗ ಅದನ್ನ ನೀಟಾಗಿ ನಾವು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆ ಶಾಪ ನಮಗ್ ತಟ್ಟ ಬಿಡುತ್ತೆ. ಅಲ್ಲ ಇದು ಎಷ್ಟು ವರ್ಷದಿಂದ ಇವಾಗ ಇದೆಯಾ? ತುಂಬಾ ವರ್ಷದಿಂದ ಇದೆ ಇವಾಗ್ಲೂ ಇದೆ. ಅವ್ರ ತೋಟದ ಮನೇಲಿ ಇಟ್ಕೊಂಡಿದ್ದಾರೆ. ಅದಾದ್ಮೇಲೆ ನನ್ನ ಫ್ರೆಂಡ್ಗೆ ಅವರು ಸೆಂಟ್ ಬರ್ನಾಡು ಬ್ರೀಡ್ ಕೊಟ್ಟಿದ್ರು. ಅವ್ರನ್ನು ಅವ್ರ ತೋಟದ ಮನೇಲಿ ಸಾಕೊಂಡಿದ್ದಾರೆ. ಇವತ್ತಿಗೆ ಒಬ್ಬ ಫ್ಯಾನು ದರ್ಶನ್ ಅವ್ರಿಗೆ ಒಂದು ನಾಯಿ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದೊಂದು ಮೆಮೊರೇಬಲ್. ಹೌದು ಸರ್, ಅದೆಲ್ಲ ಒಂದು ಹಳೆ ಮೆಮೊರಿ ಅಷ್ಟೇ. ಇವತ್ತು ಕೂತ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತಾ ಇತ್ತು ಅಂದಾಗ ನಾನೆಲ್ಲ ರೀಕಾಲ್ ಮಾಡ್ಕೋತಾ ಇದ್ದೀನಿ. ಅವತ್ತು ನಡೆದಿದ್ದ ಇನ್ಸಿಡೆಂಟ್, ಮತ್ತೆ ಆ ಪೀರಿಯಡ್ ಅಲ್ಲಿ ಇದ್ದಿದ್ದು. ಅವಾಗ ಜಾಸ್ತಿ ಟ್ರಾಫಿಕ್ ಇರ್ಲಿಲ್ಲ. ಟಕ್ಕಂತ ಒಂದ್ 15-20 ನಿಮಿಷಕ್ಕೆಲ್ಲ ಓಡ್ ಬಂದ್ಬಿಡ್ಬೋದಾಯ್ತು. ಯಾಕಂದ್ರೆ ಅವ್ರ ಮನೆ ಇದ್ದಿದ್ದು BTM ಲೇಔಟ್ ಸರ್. ಆ BTM ಲೇಔಟ್ ಇಂದ ಗಿರಿನಗರಕ್ಕೆ ಜಿಮ್ಗೆ ಬರ್ತಾ ಇದ್ರು. ನಾನು ಏನಪ್ಪ ಇಷ್ಟೊಂದು ಡೆಡಿಕೇಶನ್ ಇಟ್ಕೊಂಡಿದ್ದಾರೆ ನೋಡಿ. ನಾವ್ ಇಲ್ಲಿ ಪಕ್ಕದ ರೋಡಲ್ಲಿ ಇದ್ರೆ ಅಯ್ಯೋ ಎದ್ದೋಗ್ಬೇಕಲ್ಲ ಅಂತ ಅಂತೀವಿ. ಅವ್ರು ಅಲ್ಲಿಂದ ಬರೋರು ಬೆಳಗ್ಗೆ. ಇನ್ನು ಅವ್ರು 4:15 ಎಲ್ಲಿರ್ತಾ ಇದ್ರು ಅಂದ್ರೆ ಅವ್ರ ಮನೆ 4 ಗಂಟೆಗೆ ಬಿಡ್ತಾ ಇದ್ರು. ಆ ತರ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು.
ಅದಕ್ಕೆ ಇವತ್ತು ಅವರು ಫಿಟ್ನೆಸ್ ಹಾಗೆ Fitness ಇಟ್ಕೊಂಡಿದ್ದಾರೆ. ಹ್ಮ್ ಒಳ್ಳೆ ಫೇಸ್ ಅಲ್ಲೂ ಚಾರ್ಮಿಂಗ್ ಆಗೇನೆ ಇದೆ. ಹ್ಮ್ ಇನ್ನ ಬೆಳೀತಾರೆ ಬಿಡಿ ಸರ್. ಈಗ ಆಲ್ರೆಡಿ ಬೆಳೆದು ಬಿಟ್ಟಿದ್ದಾರೆ. ಸಾರಥಿ ಆ ಟೈಮಲ್ಲೇ ಒಂದು ಲಾಸ್ಟ್ ಟೈಮ್ ಒಂದ್ಸತಿ ಇನ್ಸಿಡೆಂಟ್ ಆದಾಗ್ಲೇ ಮತ್ತೆ ಎದ್ದು ಹೇಗ್ ನಿಂತ್ಕೊಂಡ್ರು. ಈಗ ಡೆವಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡೆವಿಲ್ ಬಗ್ಗೆ ಮಾತಾಡಿದ್ರೆ ಕೇಳ್ತಾ ಇದೀನಿ. ಡೆವಿಲ್ ನೀವು ಫ್ಯಾನ್ಸ್ ಆಗಿ ಹೇಳೋದಾದ್ರೆ ಯಾವ ತರ ಇರ್ಬೋದು? ಅದ್ರದ್ದೊಂದು ದರ್ಶನ್ ಅವರಿಗೆ ಇದು ಒಂದು ಬ್ರೇಕ್ ಕೊಡುತ್ತಾ? 100% ಸರ್. ಯಾಕಂದ್ರೆ ನಾನು ಲಾಸ್ಟ್ ನೋಡಿದ್ದು ಕಾಟೇರ ಪಿಕ್ಚರ್ 3 ಸತಿ ಹೋಗಿದ್ದೆ. ಅವಾಗ ತಾನೇ ಮದ್ವೆ ಆಗಿತ್ತಲ್ಲ ಹೊಸದಾಗಿ. ಸೊ ನನ್ನ ವೈಫ್ಗೆ ಫಸ್ಟ್ ಕರ್ಕೊಂಡೋಗಿ ತೋರಿಸಿದ ಸಿನಿಮಾನೇ ಕಾಟೇರ ಸಿನಿಮಾನೇ. 3 ಸತಿ ನೋಡಿದೆ. ಆಮೇಲೆ ಸರಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ನಾನು ಅದಕ್ಕೆ ಡೆವಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. 100% ಕ್ಲಿಕ್ ಆಗುತ್ತೆ ಸರ್, ಡೌಟೇ ಇಲ್ಲ. ಅವ್ರ ಶೇಡು ಮತ್ತೆ ಅವ್ರು ಹಾಕಿರೋ ಕಾಸ್ಟ್ಯೂಮ್ಸ್, ರೆಟ್ರೋ ಸ್ಟೈಲು ಒಂಥರ ಬೇರೆ ಥರದಲ್ಲೇ ಇರುತ್ತೆ ಸಿನಿಮಾ. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಕನ್ನಡದಲ್ಲೇ ಫಸ್ಟ್ ಸಿನಿಮಾ ಯೂಸ್ ಮಾಡ್ತಿರೋದು ಆ ಕ್ಯಾಮ್ರಾ. ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಇವಾಗ ಒಂದು ಪೋಸ್ಟರ್ ಅಂದ್ರೆ ಫೋಟೋ ಕೂಡ ವೈರಲ್ ಆಗ್ತಿದೆ. ನಿಮ್ಗೂ ಗೊತ್ತಿದೆ ಅನ್ಸುತ್ತೆ. ಏನಂದ್ರೆ ಡೆವಿಲ್ದು ಶೂಟಿಂಗ್ ಸೆಟ್ ಅಲ್ಲಿ ತೆಗೆದಿದ್ಕಂತ 2 ಫೋಟೋಗಳು ವೈರಲ್ ಆಗಿದೆ. ಒಂದಲ್ಲಿ ದರ್ಶನ್ ಅವ್ರದ್ದು ಫ್ಲೆಕ್ಸ್ ಇದೆ, ಅದರಲ್ಲಿ ಕರ್ನಾಟಕ ಪ್ರಗತಿ ಪಕ್ಷ ಅಂತ ಏನೋ ಸಮಥಿಂಗ್ ಇದೆ. ಸೊ ಈ ಒಂದು ಏನ್ ಈ ದರ್ಶನ್ ಅವರ ರಾಜಕೀಯಕ್ಕೆ ಮುಂದಿನ ದಿನಗಳಲ್ಲಿ ಬರೋ ಚಾನ್ಸ್ ಇದೆಯಾ? ನೀವು ಫ್ಯಾನ್ಸ್ ಏನಾದ್ರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಾ ಸರ್? ಅಂದ್ರೆ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಸರ್. ಅವ್ರಿಗೆ ಇವಾಗ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಸಾಕು ಅನ್ನೋದ್ರಲ್ಲಿ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಸರ್. ಬಟ್ ರಾಜಕೀಯಕ್ಕೆಲ್ಲ ಬರಬೇಕು ಅನ್ನೋದು ಏನು ಇಲ್ಲ ಅವ್ರಿಗೆ. ಅಲ್ಲ, ಒಂದೇನಂತಂದ್ರೆ ದರ್ಶನ್ ಅವರಿಗೆ ರಾಜಕೀಯ ನಂಟಿದೆ. ಹೌದು, ಪ್ರತಿ ಎಲೆಕ್ಷನ್ ಅಲ್ಲೂ ಕ್ಯಾನ್ವಾಸ್ಗೆ ಹೋಗ್ತಾರೆ. ಅದು ಪಕ್ಷದ ಪರವಾಗಿ ಹೋಗದೆ ಇದ್ರು ಕೂಡ ವ್ಯಕ್ತಿ ಪರವಾಗಿ ಹೋಗ್ತಾರೆ. ಸೊ ಆ ಒಂದು ಇದರಿಂದ ಏನಾದ್ರು ಅವರು ಈ ನಮ್ಮ ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವ್ರ ತರ ಏನಾದ್ರು ಸ್ವಲ್ಪ ಮುಂದಿನ ದಿನಗಳಲ್ಲಿ ಸಿನಿಮಾ ಇನ್ನೊಂದು ಸ್ವಲ್ಪ ದೂರ ಆದ ತಕ್ಷಣ ರಾಜಕೀಯಕ್ಕೆ ಬರೋ ಚಾನ್ಸ್ ಇದೆಯಾ? ಇಲ್ಲ ಸರ್, 100% ಇರಲ್ಲ. ಯಾರಾದ್ರೂ ಒತ್ತಾಯ ಮಾಡಬೇಕಷ್ಟೇ, ಹಣ ಬನ್ನಿ ಈ ತರ ಹಿಂಗ್ ಮಾಡಿ ಅಂತ ಅನ್ಬಿಟ್ಟು. ಬಟ್ ಅವರು ಸಿನಿಮಾ ಮಾಡ್ತಾ ಇದ್ದೀನಿ, ನನ್ನ ಕಂಫರ್ಟ್ ಝೋನ್ ಅಲ್ಲಿ ನಾನು ಇದ್ದೀನಿ ಆರಾಮಾಗಿ ಅಂತ ಅನ್ಬಿಟ್ಟೆ ಇರ್ತಾರೆ. ಅವ್ರಿಗೆ ಅದೇ ಇಷ್ಟ. ಈಗ ತುಂಬಾ ಜನನು ಕೇಳಿದ್ರು ಇಂಟರ್ವ್ಯೂಲಿ, ನೀವು ಡೈರೆಕ್ಷನ್ ಮಾಡಬೇಕು ಅಂತ ಇದ್ದೀರಾ? ಅದಿಲ್ಲ. ಅವ್ರು ಏನ್ ಕೆಲಸ ಮಾಡ್ಬೇಕು, ನಾನು ಇವಾಗ ಒಬ್ಬ ಕಲಾವಿದ ಆಗಿದ್ದೀನಿ ಅಂದ್ರೆ ಆ ಕಲಾವಿದಕ್ಕೆ ಏನೊಂದು ಜೀವ ತುಂಬಬೇಕು, ಆ ಪಾತ್ರಕ್ಕೆ ಜೀವ ತುಂಬಿಕೊಂಡು ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಿಟ್ರೆ ನಾನು ಡೈರೆಕ್ಷನ್ ಮಾಡ್ತೀನಿ, ಕ್ಯಾಮ್ರಾಮನ್ ಮಾಡ್ತೀನಿ ಅಂತ ಯಾವತ್ತೂ ಅವ್ರು ಹೇಳಿಲ್ಲ. ಸೊ 2 ದೋಣಿಲಿ ಅವ್ರ ಕಾಲು ಇಡಲ್ಲ. ಸೊ ಅದೇ ಪಾಲಿಸಿ ನಂದು ಕೂಡ. 2 ದೋಣಿಲಿ ನಾನು ಅಷ್ಟೇ ಕಾಲು ಇಡಲ್ಲ. ಒಂದಲ್ಲಿ ಹೋಗ್ತೀವ, ಫೋಕಸ್ ಮಾಡ್ತೀವ, ಅದ್ರಲ್ಲಿ ಮಾಡೋಣ. ಇಲ್ಲಾಂದ್ರೆ ಮತ್ತೆ ಫಸ್ಟ್ ಇಂದ ಬರ್ಬೇಕು ಏನೇ ಕೆಲಸ ಮಾಡಿದ್ರು. ಅಲ್ಲ, ಇನ್ನೊಂದು ವಿಚಾರ ಅಂದ್ರೆ ದರ್ಶನ್ ಅವ್ರು ನೇರ ನೋಡಿ ಅದೆಲ್ಲ ಹೇಳಿದ್ರಿ, ಓಕೆ ಓಪನ್ ಆರ್ಟ್ ಹೆಂಗ್ ನೇರವಾಗಿ ಹೇಳ್ತಾರೆ ಅಂತ. ಸೊ ಈ ಒಂದಿದೆ ಅವರಿಗೆ ಸಮಸ್ಯೆ ಆಗುತ್ತಾ? ಅಂದ್ರೆ ದೊಡ್ಡವ್ರನ್ನೆಲ್ಲ ಎದುರಾಕೊಳ್ತಾರೆ. ಸೊ ಈ ತರ ಏನಾದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ಬೋದಾ? ಏನು ಆಗಲ್ಲ ಸರ್. ಇವಾಗ ನೆಕ್ಸ್ಟ್ ಇನ್ನೊಂದು ಸರ್, ಅದು ಒಂದು ಗ್ರಾಚಾರ ಟೈಮು ಅಂತೀವಲ್ಲ. ಇವಾಗ ನಂದು ನೋಡಿ ಟೈಮು, ಗಾಡಿ ನಾನು ಇವತ್ತರೆಗೂ ನನ್ನ ಲೈಫಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿಲ್ಲ. ಮನೆ ಹತ್ರ ವಾಕಿಂಗ್ ಮಾಡ್ತಾ ಇರೋವನಿಗೆ ಹಿಂದೆಯಿಂದ ಕಾರ್ ಬಂದು ಹೊಡೆದು ಬಿಡ್ತು, ಫೋರ್ಸ್ ಅಲ್ಲಿ ಬಂದು. ಅದು ರಾತ್ರಿ 10 ಗಂಟೆಲಿ. ಸೊ ಹಂಗೆ ಒಂದು ಟೈಮ್ ಅಂತ ಹೇಳ್ತೀವಿ, ಮತ್ತೆ ಇನ್ನೊಂದು ಕಣ್ದೃಷ್ಟಿ ಅಂತ ಹೇಳ್ತೀವಲ್ಲ, ಅದೇ ಬಿದ್ದಿರೋದು ಇವಾಗ ದರ್ಶನ್ ಸರ್ಗೂ ಕೂಡ. ಸೊ ಇನ್ನ ಸರಿ ಹೋಗ್ಬಿಡ್ತಾರೆ. ಇನ್ ಟೈಮ್ ಸೂಪರ್ ಆಗಿದೆ. ಏನಕ್ಕೆ ಅಂದ್ರೆ ಮೊದಲೇ ಡಿ ಅಕ್ಷರ ನಂದು. ಆಕ್ಚುಲಿ ಡಿ ಲೆಟರ್ ನಂದೂ ಕೂಡ. ನನ್ನ ಹೆಸರು ಆಕ್ಚುಲಿ ಒರಿಜಿನಲ್ ನೇಮ್ ದೀಪು ಅಂತ. ಮನೆ ದೇವರು ತೊಟ್ಲೆಸರು ಅಂತ ಅನ್ಬಿಟ್ಟು ಅಂಜನ್ ಅಂತ ಇಟ್ಟಿರೋದು ನನಗೆ. ಸೊ ಅದನ್ನ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಜನ್ ಅಂತಾನೆ ಕರೆಯೋದು. ನನ್ನ ಸ್ಕೂಲ್ ಮೇಟ್ಸ್, ಕ್ಲಾಸ್ಮೇಟ್ಸ್ ಎಲ್ಲ ನನ್ನ ಕರೆಯೋದೆ ದೀಪು ಅಂತಾನೆ ಕರೀತಾರೆ. ಸೊ ಆ ಡಿ ಅನ್ನೋ ಲೆಟರ್ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಯಾವಾಗ ಲಾಸ್ಟ್ ಇಯರ್. ಇನ್ನು ಮುಂದಕ್ಕೆ ಸಖತ್ತಾಗಿದೆ ಸರ್, ಬೇರೆ ಲೆವೆಲ್ ಎಲ್ಲ ಇರುತ್ತೆ. ಸಿನಿಮಾದಲ್ಲಿ ಒಳ್ಳೆ ಇದ್ರಲ್ಲೇ ಮುನ್ನುಗ್ಲಿ ಅನ್ನೋದು ಕೂಡ ನಮ್ದು ಆಸೆ ಆಗಿರುತ್ತೆ. ಸೊ ಇನ್ನೊಂದು ವಿಚಾರ ಏನಂತಂದ್ರೆ ಸರ್, ಇವಾಗ ನೀವು ಫಿಟ್ನೆಸ್ ಅಲ್ಲಿ ನಿಮ್ದೇ ಒಂದು ಎಕ್ಸ್ಪೀರಿಯನ್ಸ್ ಇದೆ, 20-25 ಇಯರ್ಸ್ ಸಮಥಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮಗೂ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ. ಸೊ ಇವಾಗ ಯೂತ್ಸ್ ವರ್ಕೌಟ್ಗೆ ಹೋಗ್ತಾರೆ, ಬೇಸಿಕ್ ನಾವು ಜಾಯಿನ್ ಆಗಬೇಕು, ವರ್ಕೌಟ್ ಮಾಡಬೇಕು, ನಮ್ದು ಯಾವ ತರ ಇರಬೇಕು, ನಮ್ದು ಡಯಟ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಯಾವ ತರ ಇರಬೇಕು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಟಿಪ್ಸ್? ಸರ್, ಒಂದು ಜಿಮ್ಗೆ ಜಾಯಿನ್ ಆಗೋರು ಬಿಗಿನರ್ಸ್ ಫಸ್ಟ್ ಇನ್ನೊಂದು ಏನಂದ್ರೆ ಕರೆಕ್ಟಾಗಿ ಫುಡ್ಡು, ರೆಸ್ಟ್, ಸ್ಲೀಪ್ ಈ 3 ಕರೆಕ್ಟಾಗಿ ಇರಬೇಕು. ಆಮೇಲೆ ಆ ವ್ಯಕ್ತಿ ಜಿಮ್ಗೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಆಯಿತು ಅಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಜಿಮ್ಗೆ ಬರಬೇಕು. ಅದನ್ನ ಒಂದು ಶೆಡ್ಯೂಲ್ ಅವ್ನು ಪ್ಲಾನ್ ಮಾಡ್ಕೋಬೇಕು. ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ನಾನು ಡೈಲಿ ಇನ್ಮೇಲೆ ಜಿಮ್ಗೆ ಹೋಗ್ಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನಾನು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡೋ ಟೈಮಲ್ಲಿ ಮೊಬೈಲ್ನ ನಾನು ಯೂಸ್ ಮಾಡಲ್ಲ, ನಾನು ಏನು ಕೆಲಸ ಬಂದಿದ್ದೀನಿ ಜಿಮ್ಮಲ್ಲಿ ವರ್ಕೌಟ್ ಮಾತ್ರ ಮುಗಿಸ್ತೀನಿ, ನೆಕ್ಸ್ಟ್ ಇನ್ನು ಆಮೇಲೆ ಅಂತ ಅವ್ನ ಮೈಂಡ್ ಫಸ್ಟ್ ಫಿಕ್ಸ್ ಆಗಿ ಆಮೇಲೆ ಡಿಪ್ಸು, ಸಿಂಗಲ್ ಬಾರು, ಡಬಲ್ ಬಾರು, ಇದು ಬೇಸಿಕ್ ವರ್ಕೌಟ್. ಅದನ್ನ ಫಸ್ಟ್ ಕಲಿಬೇಕು. ಅದು ಪರ್ಫೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಇನ್ನ ಬಾರ್ ವೆಯ್ಟ್
ಬಾರಲ್ಲಿ ವೆಯ್ಟ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಡಂಬಲ್ಸ್. ಈ ತರ ಯಾಕಂದ್ರೆ ನನ್ನ ಗುರುಗಳೆಲ್ಲ ಕಲ್ಸ್ಕೊಟ್ಟಿದ್ದು ಆ ರೀತಿ ಸರ್. ನಾನು ಎಲ್ಲಾ ಮಾಸ್ಟರ್ಸ್ಗಳ ಹತ್ರನು ಜಿಮ್ ಅಲ್ಲಿ ಟ್ರೈನ್ ಆಗಿದ್ದೀನಿ. ಸೊ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ನೋಡ್ತಿದ್ನಲ್ಲ, ಸುಮ್ನೆ ಏಕ್ದಮ್ಮು ಡಿಪ್ಸು ಬರುತ್ತೆ ಆಯ್ತು ಮಾಡ್ಬಿಟ್ಟೆ ಅನ್ಬಿಟ್ಟು ಬಾರ್ ಎತ್ತದಕ್ಕೆ ಆಗಲ್ಲ. ಅದೊಂದು ಹಂತವಾಗಿ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್. ಸೊ ಇವಾಗ ಏನಂತಂದ್ರೆ ಯೂತ್ಸ್ ಎಲ್ಲ ಒಂದು ಜೋಶಲ್ಲಿ ಇರ್ತಾರೆ, ಓ ಅಂತ ಸೇರ್ಕೊಂಡ್ಬಿಡ್ತಾರಲ್ಲ, ಜಾಯಿನ್ ಆಗ್ತಾರೆ. ಒಂದ್ ವಾರಕ್ಕೆ ಒಳ್ಳೆ ಇದು ಶೂಸು, ಟ್ರ್ಯಾಕ್ ಸೂಟ್ ಎಲ್ಲ, ಜಿಮ್ ಸೂಟ್ ಎಲ್ಲ ತಗೊಳ್ತಾರೆ, ಹೋಗ್ತಾರೆ. ಮತ್ತೆ ಒಂದ್ ವಾರ ಮತ್ತೆ ಮುಗಿದ ಕತೆ. ಇಂಟ್ರೆಸ್ಟ್ ಇಲ್ಲ ಗುರು, ಬೆಳಿಗ್ಗೆ ಎದ್ದು ಯಾರು ಹೋಗ್ತಾರೆ, ಸಂಜೆ ಯಾರು ಹೋಗ್ತಾರೆ, ಕೆಲಸ ಮಾಡಿ ಸುಸ್ತಾಗಿರ್ತೀನಿ, ಈ ತರ ಒಂದು ಮೈಂಡ್ ಅವರು ಸ್ವಿಚ್ ಆಗ್ಬಿಡುತ್ತೆ. ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ಸರ್? ಮುಂಚೆ ಗರಡಿ ಮನೆ ಅಂತ ಇತ್ತು, ಆಗ ನಾನ್ ಸ್ಟಾರ್ಟ್ ಮಾಡಿದಾಗ 50 ರೂಪಾಯಿ ಸರ್ ಫೀಸ್. ಗರಡಿ ಮನೆ ಅಥವಾ 25 ರೂಪಾಯಿ ಕೊಟ್ರು ಈಸ್ಕೊಳ್ಳೋರು. ಈ ತರ ಇದ್ದಿದ್ದಲ್ಲ. ಜಿಮ್ ಒಳಗಡೆ ಆಕ್ಚುಲಿ ಚಪ್ಲಿನೂ ಹಾಕೊಂಡು ಹೋಗ್ತಾ ಇರ್ಲಿಲ್ಲ, ಬರೀ ಕಾಲಲ್ಲಿ ಹೋಗ್ತಾ ಇದ್ವಿ. ವೇಟ್ಸ್ ಗೆ ನಮಸ್ಕಾರ ಮಾಡ್ಕೋತಾ ಇದ್ವಿ, ಆಂಜನೇಯಂಗ್ ಒಂದ್ ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ದಂಡ ಹೊಡಿಯೋದು, ಬಸ್ಕಿ ಹೊಡಿಯೋದು ಅಂತೀವಲ್ಲ, ಇದನ್ನ ಮಾಡ್ಕೊಂಡಿದ್ದು. ಈಗೇನಂದ್ರೆ ಒಂಥರ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಈಗ ಜಿಮ್ಗೆ ಹೋಗೋರೆಲ್ಲ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಹೋಗ್ಬೇಕು, ಆಮೇಲೆ ಒಳ್ಳೆ ಹುಡುಗಿನ ಪಟಾಯಿಸ್ಬೇಕು. ಈ ಜಿಮ್ಗೆ ಯಾವ ಹುಡುಗಿ ಬರ್ತಾಳೆ, ಆ ರೀತಿಲೇ ಇದಾಗ್ಬಿಟ್ಟಿರ್ತಾರೆ. ಒಂದ್ ಶೋಕಿಗೋಸ್ಕರ ಇವಾಗ ಜಿಮ್ ಮಾಡ್ತಾ ಇದಾರೆ, ಆ ರೀತಿ ಆಗೋಗ್ಬಿಟ್ಟಿದೆ. ಹೆಲ್ತ್ ಪರ್ಪಸ್ ಹೆಲ್ತ್ ಪರ್ಪಸ್ ಏನಿಲ್ಲ, ಶೋಕಿಗೋಸ್ಕರ. ಏನ ಯಾವನು ಮಾಡ್ತಾ ಇದ್ದಾನೆ, ನಾನು ಅದನ್ನ ಮಾಡೋದು. ಇಲ್ಲಿ ಜಾಸ್ತಿ ಸ್ವಲ್ಪ ದುಡ್ಡು ಇರೋರು ಏನ್ ಮಾಡ್ತಾರೆ, ಪರ್ಸನಲ್ ಟ್ರೈನಿಂಗ್ ಅಂತ ತಗೋತಾರೆ. ಅದೇನಕ್ಕೆ ಅಂದ್ರೆ ಅವ್ನ ತಲೆಯಲ್ಲಿ ಅವ್ರು ಹೇಳ್ಕೊಟ್ಟಿರೋದನ್ನ ನಾಲೆಡ್ಜ್ ನ ತುಂಬಿಸ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಪರ್ಸನಲ್ ಟ್ರೈನಿಂಗ್ ಅಂತ ತಗೊಂಡ್ಬಿಡ್ತಾರೆ. ಸೊ ಇನ್ನೊಂದ್ ಏನಂತಂದ್ರೆ, ಈ ಒಂದು ಜಿಮ್ ಫೀಲ್ಡ್, ಈ ವರ್ಕೌಟ್ ಫೀಲ್ಡ್ ಅಲ್ಲಿ ಪ್ಲಸ್ ಮೈನಸ್, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಸೊ ಅದ್ರ ಬಗ್ಗೆ ಜನರಿಗೆ ಏನ್ ಹೇಳ್ತೀರಾ? ಅಂದ್ರೆ ಯಾವ ತರ ಪ್ಲಸ್, ಏನ್ ಮೈನಸ್? ಅಂದ್ರೆ ವರ್ಕೌಟ್ ಹೆಲ್ತಿ ಪ್ಲಸ್ ಆಗುತ್ತೆ. ಹೌದು ಹೌದು. ಅದು ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ಸಡನ್ ಆಗಿ ನಾನು ಶಾರ್ಟ್ ಟೈಮ್ ಅಲ್ಲಿ ಒಳ್ಳೆ ಬಾಡಿ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಬೇರೆ ತರ ಪ್ರೋಟೀನು, ವೇ ಪ್ರೋಟೀನು, ಸ್ಟೆರಾಯ್ಡ್ಸ್, ಬೇರೆ ಏನೋ ಸಮಥಿಂಗ್ ನಿಮಗೆ ಗೊತ್ತಿದೆ. ಸೊ ಅದೆಲ್ಲ ಹೋಗ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ನಾನು ಪ್ರೋಟೀನ್ಸ್ ತಗೊಳ್ಳೋದು ತಪ್ಪಲ್ಲ ಸರ್. ಒಬ್ಬ ಮನುಷ್ಯನ ಬಾಡಿಗೆ ಪ್ರೋಟೀನ್ ಕಂಟೆಂಟ್ ಬೇಕು, ಅಮಿನೋ ಆಸಿಡ್ ಬೇಕು, ವಿಟಮಿನ್ಸ್ ಬೇಕು, ಆಮೇಲೆ ಫುಡ್ ಕರೆಕ್ಟ್ ಆಗಿ ಇರ್ಬೇಕು, ಒಂದು ಡೈಲಿ ಪ್ರಾಪರ್ ರೊಟೀನ್, ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು, ವಾಟರ್, ಇದಿಷ್ಟು ಇರ್ಲೇಬೇಕು. ಅದಾಯ್ತಾ? ಅದಾದ್ಮೇಲೆ ಇದ್ರಲ್ಲಿ ಯಾವ್ದಾದ್ರು ಒಂದು ಮೈನಸ್ ಆಯ್ತು ಅಂತ ಹೇಳಿದ್ರು ನಮ್ ಬಾಡಿಲಿ ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಪ್ರಾಪರ್ ಆಗಿ ಹೆಂಗ್ ಹೋಗ್ತಾ ಇದೆ ಅದೇ ರೀತಿನೇ ಹೋಗ್ಬೇಕು. ಇವಾಗ ಕೆಲವರು ಇನ್ನೊಂದ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಸ್ ಇರ್ತಾರೆ. ಈಗ ನಾನ್ ವೆಜ್ ಅಂತ ಹೇಳಿದ್ರೆ ಫಿಶ್ ಅಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಆಯ್ತಾ? ಈಗ ಮಟನ್ ತಿಂದ್ರೆ ಫ್ಯಾಟು, ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಚಿಕನ್ ಬ್ರೆಸ್ಟ್ ಪೀಸ್ ತಿನ್ಬೇಕು, ಯಾವ್ದು ನಾನ್ ವೆಜ್ ತಿನ್ನೋರು. ಇನ್ ವೆಜ್ ತಿನ್ನೋರು ಸೊಪ್ಪು, ತರಕಾರಿ, ಹಣ್ಣು, ಇಂಥದನ್ನ ಜಾಸ್ತಿ ಸೇವನೆ ಮಾಡ್ಬೇಕಾಗತ್ತೆ. ಸೊ ಪ್ರಾಪರ್ ಫುಡ್ ಇರಬೇಕು, ಅದೇ ರೀತಿ ರೆಸ್ಟ್ ಇರಬೇಕು. 100%ಗೆ 40% ಫುಡ್, 30% ರೆಸ್ಟ್, 10% ವರ್ಕೌಟ್. ಇದು ಒಂದು ಫಾರ್ಮುಲಾ. ಇದು ಕರೆಕ್ಟ್ ಆಗಿ ಮಾಡೋನು, ಅವ್ನ್ ಗೊತ್ತಿಲ್ಲದೆ ಏನಿದ್ರು ಬಾಡಿ ಬಿಲ್ಡಿಂಗ್ ಮಾಡಬಹುದು, ಹೇಗ್ ಬೇಕಾದ್ರೂ ಫಿಟ್ನೆಸ್ ಇಟ್ಕೋಬಹುದು. ಆಮೇಲೆ ಇನ್ನ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಇನ್ನೊಂದೇನಾದ್ರೆ ಅದು ತಿಳ್ಕೊಂಡು ಹಾಕೋಬೇಕು. ಎಲ್ಲಾ ಸಪ್ಲಿಮೆಂಟು ಇನ್ನೊಂದೇನಾದ್ರೆ ಅಡ್ಜಸ್ಟ್ ಆಗಲ್ಲ ಬಾಡಿಗೆ. ಕೆಲವು ಸಪ್ಲಿಮೆಂಟ್ಸ್ ಮಾತ್ರ ಬಾಡಿಗೆ ಅಡ್ಜಸ್ಟ್ ಆಗುತ್ತೆ, ಅದರಲ್ಲೂ ಕೆಲವು ಫೇಕ್ ಇರುತ್ತೆ, ಡೂಪ್ಲಿಕೇಟ್ಗಳು ಬಿಟ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಡೂಪ್ಲಿಕೇಟ್ ಇನ್ನೊಂದೇನಂದ್ರೆ, ಆ ಪೌಡರ್ನ ಹಿಂಗ್ ನಾಲ್ಗೆ ಮೇಲೆ ಇಟ್ಬಿಟ್ಟು ಟೇಸ್ಟ್ ಮಾಡಿದ್ರೆ ಹೇಳ್ಬಿಡ್ಬೋದು ಸರ್ ಇದು ಡೂಪ್ಲಿಕೇಟ್ ಅಂತ ಸಪ್ಲಿಮೆಂಟ್ ಅಲ್ಲಿ. ಅದಾದ್ಮೇಲೆ ನಿಮಗೆ ಒರಿಜಿನಲ್ ಸಪ್ಲಿಮೆಂಟ್ ಪೌಡರ್ ಹೇಗಿರುತ್ತೆ ಅಂದ್ರೆ, ನೀವು ಮೂಲೆಯಲ್ಲಿ ಎಲ್ಲೇ ಇಟ್ರು ಆ ಫ್ರಾಗ್ನೆನ್ಸ್ ಸ್ಮೆಲ್ ಹಾಕಿ ಬರುತ್ತೆ, ಒಳ್ಳೆ ಪರ್ಫ್ಯೂಮ್ ತರ ಲೈಟ್ ಆಗಿ ಮೈಲ್ಡ್ ಸ್ಮೆಲ್ ಇರುತ್ತೆ. ಸೊ ಅದು ಒರಿಜಿನಲ್. ನಿಮಗೆ ಡೂಪ್ಲಿಕೇಟ್ ಫ್ರಾಗ್ನೆನ್ಸೇ ಬರಲ್ಲ. ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಡೂಪ್ಲಿಕೇಟ್ ಅಂತ. ನಾಲ್ಗೆ ಮೇಲೆ ಇಟ್ಟಿದ ತಕ್ಷಣ ಕರಗಲ್ಲ ಬೇಗ ಡೂಪ್ಲಿಕೇಟ್ ಸಪ್ಲಿಮೆಂಟ್ಗಳು. ಸೊ ಇದನ್ನ ಮುಂಚೆ ಅವಾಗಿಂದ ಬಾಡಿ ಬಿಲ್ಡರ್ಸ್ಗಳು ನನಗೆ ಹೇಳ್ಕೊಟ್ಟಿದ್ದು, ಇದು ಈ ರೀತಿ ಕಂಡುಹಿಡಿಯೋದು ಅಂತ. ಅದು ಈಗ ಹೆಂಗೆ ಅಂದ್ರೆ, ಸಪ್ಲಿಮೆಂಟ್ ಎಲ್ಲ ಒಂದ್ ಬಾಡಿ ರೆಡಿ ಆಗ್ಲಿಲ್ವಾ, ನೆಕ್ಸ್ಟ್ ಟ್ಯಾಬ್ಲೆಟ್ಗಳು ಯೂಸ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ ಇನ್ನೊಂದೇನಾದ್ರೆ 2 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಮಾತ್ರೆಗಳು, ಅದನ್ನ ಯೂಸ್ ಮಾಡ್ತಾರೆ. ಅದರಲ್ಲೂ ಒಂದ್ ಬಾಡಿ ಪಿಕಪ್ ಆಗ್ಲಿಲ್ಲ ಅಂದ್ರೆ ಸ್ಟೆರಾಯ್ಡ್ಸ್ ನ ಯೂಸ್ ಮಾಡ್ತಾರೆ. ಆ ಸ್ಟೆರಾಯ್ಡ್ಸ್, ಟೆಸ್ಟೋಸ್ಟೆರಾನ್ ಜಾಸ್ತಿ ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಸ್ಟೆರಾಯ್ಡ್ಸ್ ಹಾಕೊಂಡಾಗ, ಕೋಪ ಜಾಸ್ತಿ ಇರುತ್ತೆ. ಆ ಕೋಪದಲ್ಲಿ ಏನ್ ಮಾಡ್ತೀರಾ ನೀವು, ವೆಯ್ಟ್ಸ್ ನ ಸಿಕ್ಕಾಪಟ್ಟೆ ತೂಕ ಎತ್ತಬೇಕು ಅಂತ ಜಾಸ್ತಿ ಹೊಡಿತಾ ಇರ್ತೀರ. ಸೊ ಅದು ಯಾವತ್ತಿದ್ರು ಇನ್ನೊಂದೇನಂದ್ರೆ ಪ್ರಾಬ್ಲಮ್. ಹಂಗಾಗಿ ವೇ ಪ್ರೋಟೀನ್ ತುಂಬಾ ಒಳ್ಳೇದು ಸರ್ ನನಗೆ ಗೊತ್ತಿರೋ ಪ್ರಕಾರ. ಏನಕ್ಕೆಂದ್ರೆ ನಾವು ಮನೇಲಿ ತಿನ್ನೋ ಪದಾರ್ಥದಲ್ಲಿ ಪ್ರೋಟೀನ್ ಕಂಟೆಂಟ್ ಇರಲ್ವಲ್ಲ, ಬರೀ ಅನ್ನ ಸಾಂಬಾರು ಈ ರೀತಿ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತು ಚಪಾತಿ ಬೇಕೇ ಬೇಕು ಬಾಡಿಗೆ ಒಂದ್ ಟೈಮ್ ಆದ್ರೂ, ಮತ್ತೆ ರೈಸ್ ಅದು ಒಂದ್ ಟೈಮ್ ಆದ್ರೂ ಬೇಕೇ ಬೇಕು. ಅಂದ್ರೆ ಕೆಂಪಕ್ಕಿ
ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಚೆನ್ನಾಗಿ. Okay, ಸೊ ಅದು ತುಂಬಾ ಒಳ್ಳೇದು. ಮೊಟ್ಟೆ ಬೇಕೇ ಬೇಕು, ಎಗ್ ಕಂಪ್ಲೀಟ್ ಆಗಿ ಒಬ್ಬ ಏನ್ ತಿನ್ಲಿಲ್ಲ ಅಂದ್ರೂ ಎಗ್ ಅಂತೂ ತಿನ್ಲೇಬೇಕು ಡೈಲಿ. ಅದು ಬಾಡಿ ಬೇಕೇ ಬೇಕು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಆಫ್ಟರ್ 40 ಏಜ್ ಆಯ್ತು ಅಂದ್ಮೇಲೆ ಬೋನ್ಸ್ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ಒಂಥರ ಸ್ಯಾಗ್ ಆಗ್ಬಿಡುತ್ತೆ ಬಾಡಿ. ನೀವು ಎಷ್ಟು ಫುಡ್ ಹಾಕ್ತೀರಾ, ಒಬ್ಬ ಮನುಷ್ಯ ಈಗ ನಾನೊಂದು 95-98 kg ಇದ್ದೀನಿ ಅಂತ ಹೇಳಿದ್ರೆ ಪ್ರತಿದಿನ 98 ಗ್ರಾಮ್ಸ್ ಪ್ರೋಟೀನ್ ಹೋಗ್ಬೇಕು ನನ್ನ ಬಾಡಿಗೆ, 98 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಹೋಗ್ಬೇಕು, 98 ಗ್ರಾಮ್ ವಿಟಮಿನ್ ಹೋಗ್ಬೇಕು. ಈ ತರನೇ ಹೋಗ್ಬೇಕು. ಯಾವ್ದಾದ್ರು ಕಮ್ಮಿ ಆಯ್ತು ಅಂದಾಗ ರಿಸಲ್ಟ್ ಸ್ವಲ್ಪ ಲೇಟ್ ಆಗುತ್ತೆ. ಆಮೇಲೆ ಏನೇ ನೀವು ಬಾಡಿ ಬಿಲ್ಡ್ ಮಾಡಬೇಕು ಅಂದ್ರೂ 9 months ಬೇಕೇ ಬೇಕು ಟೈಮು. ಏನಕ್ಕೆ ಅಂತ ಹೇಳಿದ್ರೆ ಒಂದು 3 months ಬಾಡಿನ ಸೈಜ್ ಮಾಡಕ್ಕೆ ಬೇಕು, ಇನ್ನೊಂದು 3 months ಬಾಡಿನ ಶೇಪ್ ಮಾಡಕ್ ಬೇಕು, ಇನ್ನೊಂದು 3 months ಬಾಡಿನ ಕಟ್ ಮಾಡೋದಕ್ಕೆ ಬೇಕು. ತುಂಬಾ ಕಷ್ಟಕರವಾದ ಯಾವುದು ಇದರಲ್ಲಿ ಅಂದ್ರೆ ಈ ಕಟಿಂಗ್ ಮಾಡೋ ಸೈಕಲ್ ಇದೆಯಲ್ಲ, ಅದು ತುಂಬಾ ಕಷ್ಟ ಸ್ಟೇಜ್. ಅದು ಫುಲ್ಲು ರಿಪ್ ಮಾಡಬೇಕು ಬಾಡಿನ, ನೀರ್ನ ಜಸ್ಟ್ ಸಿಬ್ಬೈ ಕುಡಿತಾ ಇರಬೇಕು, ಹಣ್ಣಿನ ರಸನೇ ಸೇವನೆ ಮಾಡಬೇಕು, ಜಾಸ್ತಿ ವಾಟರ್ ಕಂಟೆಂಟ್ ಕುಡಿಯಂಗಿಲ್ಲ ಆ ಟೈಮಲ್ಲಿ. ಆಮೇಲೆ ಚಿಕನ್ ಬ್ರೆಸ್ಟ್ ಪೀಸೇ ಹಾಕ್ಬೇಕು, ಮತ್ತೆ ಫಿಶ್ ಜಾಸ್ತಿ ತಿನ್ಬೇಕು ಆ ಟೈಮಲ್ಲಿ. ಹೇಳೋದ್ ಬಿಸಾಕ್ಬಿಡುತ್ತೆ, ಬಾಡಿನೇ ಒಂಥರ ರಿಪ್ ಆಗ್ಬಿಡುತ್ತೆ, ಸ್ಕಿನ್ನೇ ನಿಮ್ಗೆ ಫ್ಯಾಟೇ ಬರಲ್ಲ. ಅದ್ ಲಾಸ್ಟ್ ಪೀರಿಯಡ್ ಅದು ಹೆವಿ ಕಷ್ಟ. ನಾನು ಪ್ರಯತ್ನ ಮಾಡಿದ್ದೀನಿ, ಬಟ್ ನಮಗ್ ಬೇಡ ಅಂತ ಅನ್ಬಿಟ್ಟು ನಾನು ಸುಮ್ಮನಾದೆ. ಏನಕ್ಕೆ ಅಂತ ಹೇಳಿದ್ರೆ ಈಗ ನಮ್ಮ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದ್ರೆ ಬಾಡಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಏನಾದ್ರೂ ಸಿನಿಮಾಗ್ ರೆಡಿ ಆಗ್ಬೇಕು, ನೀನ್ ಈ ತರ ಆಗ್ಬೇಕು ಅಂದ್ರೆ ಆಗ್ಬಿಡೋಣ ಬೇಕಾದ್ರೆ. ಸುಮ್ನೆ ನೀವು 6 ಪ್ಯಾಕ್ ಹಿಡ್ಕೊಂಡು ಓಡಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಖರ್ಚು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇತ್ತೀಚೆಗೆ ನೀವು ನೋಡ್ತಾ ಇದ್ರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಚಾನಲ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ವರ್ಕೌಟ್ ಮಾಡ್ತಾನೆ ಕೆಲವರು ಸಾವಿಗೀಡಾಗಿರೋ ಉದಾಹರಣೆಗಳು ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ವರ್ಕೌಟ್ ಮಾಡ್ಬೇಕಾದ್ರೆ ಜಿಮ್ಮಲ್ಲೇ ಕೂಡ ಎಷ್ಟೋ ಜನ ಸತ್ತಿದ್ದಾರೆ, ವರ್ಕೌಟ್ ಮುಂಚೆ ಸತ್ತಿದ್ದಾರೆ, ವರ್ಕೌಟ್ ಮಾಡ್ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಸತ್ತಿದ್ದಾರೆ. ಸೊ ಇದು ಏನಿದು ವರ್ಕೌಟ್ಗೆ ಇದಕ್ಕೂ ಏನಾದ್ರು ಸಿಮಿಲರ್ ಇದೆಯಾ ಏನಾದ್ರು? ಸರ್ ವರ್ಕೌಟ್ ಹೇಗೆ ಗೊತ್ತಾ ಸರ್, ಒಂದು ವರ್ಕೌಟ್ ಏನೇ ಒಂದು ಮಾಡಬೇಕು ಅಂದ್ರೂ ಆ ಬ್ರೀತ್ ಔಟು ಬ್ರೀತ್ ಇನ್ನು ಕರೆಕ್ಟ್ ಆಗಿ ಇರಬೇಕು ಸರ್. ಉಲ್ಟಾ ಹೊಡಿತಾ ಇರ್ತಾರೆ ಕೆಲವರು, ಅದು ಆಪೋಸಿಟ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಕೆಲವರು ಬದಬ ಅಂತ ಚಸ್ತಾ ಇರ್ತಾರೆ, ಆ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು. ಇವಾಗ ನಾವು ಜಿಮ್ಗೆ 1 hour 1.5 hour ಟೈಮ್ ಕೊಟ್ಟಿದೀವಿ ಅಂದಾಗ ಆರಾಮಾಗಿ ಮಾಡ್ಬೇಕು, ರಿಲ್ಯಾಕ್ಸ್ ಅಲ್ಲಿ, ತಲೆಯಲ್ಲಿ ಏನು ಯೋಚನೆ ಇಟ್ಕೊಳ್ದೆ. ಏನೋ ಯೋಚನೆ ಮಾಡ್ತಾ ಇರ್ತಿ, ಯಾರೋ ದುಡ್ಡು ಕೊಡ್ಬೇಕಾಯ್ತಲ್ಲ ಇವನಿಗೆ, ಅದಾದ್ಮೇಲೆ ಇವಾಗ ವರ್ಕೌಟ್ ಮಾಡ್ಬೇಕಾ, ಯಾಕೋ ಇಂಟ್ರೆಸ್ಟೇ ಬರ್ತಿಲ್ವಲ್ಲ, ಏನೋ ಮೈಂಡಲ್ಲಿ ಹಿಡ್ಕೊಂಡು ಏನೋ ಹೊಡಿಯಕ್ ಹೋಗ್ತಾ ಇತ್ತು ಅಂದಾಗ ಅದೆಲ್ಲ ಪ್ರಾಬ್ಲಮ್. ಅದಕ್ಕೆ ಅಂತ ಟೈಮ್ ಕೊಟ್ಟಾಗ ಅದರದ್ದು ಬಿಟ್ಬಿಡ್ಬೇಕು ಮೈಂಡ್ ಎಲ್ಲ ಬಿಟ್ಟು. ಅದಾದ್ಮೇಲೆ ವರ್ಕೌಟ್ಗಿಂತ ಮುಂಚೆ ಚೆನ್ನಾಗಿ ತಿನ್ಕೊಂಡು ಹೋಗ್ಬಿಡೋದು, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಅದು ಇಲ್ಲಿಗೆ ಇರುತ್ತೆ. ಆಮೇಲೆ ಏನ್ ವರ್ಕೌಟ್ ಮಾಡ್ದಾಗತ್ತೆ. ಅದಕ್ಕೆ ಬಿಫೋರ್ ಯಾವತ್ತು ವರ್ಕೌಟ್ ಮುಂಚೆ ಒಂದು ಹಣ್ಣು ತಿನ್ಕೊಂಡು ಹೋದ್ರೆ ಸಾಕು ಸರ್. ಅದು ಬಿಗಿನರ್ಸ್ ಆಗ್ಲಿ ಯಾರೇ ಬಾಡಿ ಬಿಲ್ಡರ್ಸ್ ಇದ್ರು ಕೂಡ ಏನಾದ್ರು ಒಂದು ಫ್ರೂಟ್ ತಿಂದು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು, ನಿಧಾನವಾಗೇ ಹೋಗ್ಬೇಕದು. ಆಮೇಲೆ ಬಾಡಿ ಹೀಟ್ ಆಗುತ್ತಲ್ಲ, ಸೊ ಹೀಟ್ ಆಗಿದ ತಕ್ಷಣ ಸಡನ್ ಆಗಿ ಏನ್ ಮಾಡ್ತಾರೆ, ಮುಖಕ್ಕೆ ನೀರು ಹಾಕೊಂಡ್ಬಿಡ್ತಾರೆ, ಒಂಥರ ಉಸಿರುಗಟ್ಟಂಗ ಆಗ್ಬಿಡುತ್ತೆ. ಮತ್ತೆ ಸಡನ್ ಆಗಿ ಹೋಗಿ ಶವರ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಸಡನ್ ಆಗಿ ಫ್ಯಾನ್ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅದೆಲ್ಲ ತಿಳ್ಕೊಂಡು ಮಾಡ್ಬೇಕು. ಅದು ಬಾಡಿ ಎಷ್ಟು ಬಾಡಿ ಹೀಟ್ ಆಗಿರುತ್ತೆ ಅದಾಗ ಅದೇ ರಿಲ್ಯಾಕ್ಸ್ ಆಗ್ಬೇಕು. ನಾವು ಅದನ್ನ ಏನ್ ಮಾಡ್ತೀವಿ, ಬೇಗ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ ಚಕ್ಕಂತ ಎತ್ತಿ ನೀರು ಕುಡಿದು ಬಿಡೋದು, ಅವಾಗ ಹಿಡ್ಕೊಂಡ್ಬಿಡುತ್ತೆ. ಆ ರೀತಿ ಅದಾಗೋದು. ಆಮೇಲೆ ಈ ಕಡೆ ಜಿಮ್ ಮುಗಿಸ್ಕೊತಾ ಇದ್ದಂಗೆ ನೆಕ್ಸ್ಟ್ ಫೈಟ್ ಕ್ಲಾಸ್ಗೆ ಹೋಗ್ಬಿಡೋದು, ಫೈಟ್ ಕ್ಲಾಸ್ ಮುಗಿತಾ ಇದ್ದಂಗೆ ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗ್ಬಿಡೋದು. ಟೈಮೇ ಗ್ಯಾಪೇ ಇಲ್ಲ. ಅದೇ ಟ್ರಾವೆಲಿಂಗ್ ಮಾತ್ರ 10-15 ನಿಮಿಷ ಗ್ಯಾಪ್, ಮತ್ತೆ ವರ್ಕೌಟ್. ಅದು ಬಾಡಿಗೆ ಸ್ಟ್ರೈನ್ ಕೊಟ್ಟಂಗ ಆಗುತ್ತೆ. ಅದಕ್ಕೆ ಏನೇ ಒಂದ್ ಮಾಡ್ಬೇಕು ಅಂದ್ರೂ ಗ್ಯಾಪ್ ಇರಬೇಕು, ರೆಸ್ಟ್ ಬೇಕು. ಎಷ್ಟು ರೆಸ್ಟ್ ಮಾಡ್ತೀವಿ ಅಷ್ಟು ತುಂಬಾ ಒಳ್ಳೇದು. ಆಮೇಲೆ ಫೇಸ್ ಅಲ್ಲೂ ಗ್ಲೋನೆಸ್ ಬರುತ್ತೆ. ನಾವೆಷ್ಟು ಸ್ವೆಟ್ ಆಚೆಗಡೆ ಹಾಕ್ತಿವಿ ಅಷ್ಟು ಫೇಸ್ ಅಲ್ಲಿ ಗ್ಲೋನೆಸ್ ಬರುತ್ತೆ. ನೀವು ಜಿಮ್ ಟ್ರೈನರ್ ಆ ಫೀಲ್ಡ್ ಅಲ್ಲಿ ಇದ್ದವರು, ಸಿನಿಮಾ ಇಂಡಸ್ಟ್ರಿ ಕಡೆ ಏನಕ್ಕೆ ಒಲವು ಬಂತು, ಆ ಕಡೆ ಏನಕ್ಕೆ ಹೆಜ್ಜೆ ಇಟ್ಬಿಟ್ರಿ? ಸರ್ ಆಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಸ್ಕೂಲಲ್ಲೂ ನೀನ್ ಏನಾಗ್ಬೇಕು ಅಂತ ಹೇಳಿದ್ರೆ ನಾನು ಸಿನಿಮಾ ಹೀರೋ ಆಗ್ಬೇಕು ಅಂತ ಅವಾಗಿಂದನೂ ಹೇಳ್ತಾ ಇದ್ದೆ. ಚಿಕ್ಕ ಸ್ಕೂಲಲ್ಲಿ ಇದ್ದಾಗ್ಲಿಂದನೂ ಹೇಳ್ತಾ ಇದ್ದೆ. ಆಮೇಲೆ ಚಿಕ್ಕ ವಯಸ್ಸಿಂದನೂ ನಮ್ಗೆ ಈಗ DD1 ದೂರದರ್ಶನ ಅಂತ ಎಲ್ಲ ಬರ್ತಿತ್ತಲ್ಲ, ಅದರಲ್ಲಿ ಚಿತ್ರಮಂಜರಿ ಅಂತ ಬರೋದು ಚಂದನ ಟಿವಿಲಿ. ಸಾಯಂಕಾಲ 7ರಿಂದ 7:30 ಅಥವಾ 7:30 ಇಂದ 8 ಗಂಟೆಗೆ ಬರ್ತಾ ಇತ್ತು. ವಾರ್ತೆಗಳು ಆದ್ಮೇಲೆ ಅವಾಗಿಂದನೂ ಇಂಟ್ರೆಸ್ಟ್ ಇತ್ತಲ್ಲ ಸಿನಿಮಾ ಫೀಲ್ಡ್. ಬಟ್ ನಮ್ ಫ್ಯಾಮಿಲಿ ಯಾರು ಇಲ್ಲ ಸಿನಿಮಾ ಫೀಲ್ಡ್ ಅಲ್ಲಿ. ಅದಕ್ಕೆ ನಮ್ಮ ಮನೇಲಿ ಏನ್ ಹೇಳಿದ್ರು, ಒಂದ್ ಎಜುಕೇಶನ್ ಅನ್ನೋದನ್ನ ಮುಗಿಸ್ಕೊ, ಅದಾದ್ಮೇಲೆ ನಿನ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ ಸಿನಿಮಾ ಫೀಲ್ಡ್ ಹೋಗಪ್ಪ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಏನ್ ಕೋರ್ಸ್ ಮಾಡಿ ಹೋಗ್ಬೇಕಾ ಅಥವಾ ಹಾಗೆ ಹೋಗಿ ಸೇರಿಸ್ಕೋತಾರ ಅದ್ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ನಾನು ಎಜುಕೇಶನ್ ಮುಗಿಸ್ಕೊಂಡು ಅದ್ರ ಜೊತೆಗೆ ಈ ಸಿನಿಮಾಗೆ
ಟ್ರೈ ಮಾಡ್ತಾ ಇದ್ದೆ. ಒಂದು ಚಿಕ್ಕ ಚಿಕ್ಕ ಪಾತ್ರಗಳಿಗೆ ಅವಕಾಶಕ್ಕೋಸ್ಕರ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಆಮೇಲೆ ನಾನು 2016 ಬಂದಾದ್ಮೇಲೆ ನಾನು ಹೀರೋ ಆಗಿ ನಾನು ಮಾಡಿದ್ದೆ. ಅಂದ್ರೆ ಹೀರೋ ಆಗಿನ ಮುಂಚೆನೆ ಸುಮಾರು ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡಿದ್ದೀರಾ. ಸೀರಿಯಲ್ಸ್ ಮಾಡಿದ್ದೆ ನಾನು. ಮಾಂಗಲ್ಯ ಅಂತ ಸೀರಿಯಲ್ ಮಾಡಿದ್ದೆ. ಅದ್ರಲ್ಲೂ ಅದು ಒಂದು 3 ತಿಂಗಳು ಮಾಡಿದೆ. ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ್ಮೇಲೆ ಮಾಂಗಲ್ಯ ಸೀರಿಯಲ್ ನನಗೆ ಬ್ರೇಕ್ ಕೊಟ್ಟಂತ ಸೀರಿಯಲ್. ಆಮೇಲೆ ಉದಯ ಟಿವಿಲಿ, ಅದೇ ಉದಯ ಟಿವಿಲಿ ಕುರಿಗಳು ಸರ್ ಕುರಿಗಳು ಅಂತ ಪ್ರೋಗ್ರಾಮ್ ಬರ್ತಾ ಇತ್ತು ಆಗ, ಬಕ್ರಾ ಮಾಡೋ ಪ್ರೋಗ್ರಾಮ್. ಅದ್ರಲ್ಲಿ ನಾನು ಸುಮ್ನೆ ಅಂತ ಸೇರ್ಕೊಂಡಿದ್ದು. ಅವರು ಒಂದ್ಸತಿ ಬಂದು ನನಗ್ ಮಾಡಿದ್ರು. ಆ ಟೈಮಲ್ಲಿ ಸರಿ ನೀನ್ ಆರ್ಟಿಸ್ಟ್ ಅಂದ್ರು. ಅದಕ್ಕೆ ಹೌದು ಸರ್ ಟ್ರೈ ಮಾಡ್ತಾ ಇದ್ದೀನಿ ಸರ್, ಯಾಕೆ ಸೇರಿಸ್ಕೋತೀರಾ ಅಂದೆ. ಸರಿ ಬಾಪ ಆಯ್ತು, ಇವಾಗ್ಲಿಂದಾನೇ ನೀನ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಅದನ್ನು 1000 ಎಪಿಸೋಡ್ ವರ್ಗು ಮಾಡಿದೆ. ಅದಾದ್ಮೇಲೆ ಸೀರಿಯಲ್ ಮಾಡಿದ್ನಲ್ಲ, ಸಿನಿಮಾ ಸಿಕ್ತು. ಸಿನಿಮಾ ಸಿಕ್ಕಾದ್ಮೇಲೆ ಏನಾಯ್ತು, ನಮ್ಮ ಚಿರಂಜೀವಿ ಸರ್ಜಾ ಅವ್ರ ಜೊತೆ ಚಿರು ಅಂತ ಸಿನಿಮಾ ಮಾಡಿದೆ. ನಾನು, ರಂಗಾಯಣ ರಘು ಸರ್, ಬುಲೆಟ್ ಪ್ರಕಾಶ್ ಸರ್, ಅದು ಕಾಂಬಿನೇಷನ್ ಅಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿದೆ. ಅದಾದ್ಮೇಲೆ ಅಲೂಸ್ ಮಾದ ಯೋಗಿ ಅವ್ರದ್ದು ಯಕ್ಷ ಅಂತ ಒಂದು ಸಿನಿಮಾ ಮಾಡಿದೆ, ಅವ್ರದ್ದು ಸ್ವಂತ ಓನ್ ಬ್ಯಾನರ್. ಅದಾದ್ಮೇಲೆ ಅಣಜಿ ನಾಗರಾಜ್ ಅವ್ರದ್ದು ಗುಬ್ಬಿ ಅಂತ ಒಂದು ಸಿನಿಮಾ ಮಾಡಿದೆ. 3 ಸಿನಿಮಾದಲ್ಲೂ ವಿಲನ್ ಆಗಿ ಆಕ್ಟ್ ಮಾಡಿದೆ. ಅದಾದ್ಮೇಲೆ ಹಂಗೆ ಟ್ರೈ ಮಾಡ್ಕೊಂಡು ಬರ್ತಾ ಇದ್ದೆ. ಸರಿ, ಆ ಟೈಮಲ್ಲಿ ನಾನು ಜಿಮ್ ಟ್ರೈನರ್ ಬೇರೆ ಆಗಿದ್ನಲ್ಲ, ಸೊ ಫುಲ್ ಸ್ವಲ್ಪ ದಪ್ಪನೇ ಇದ್ದೆ. ಯಾಕಂದ್ರೆ ಜಿಮ್ಗೆ ಯಾರಾದ್ರೂ ಈಗ ಜಾಯಿನ್ ಆಗ್ಬೇಕು ಅಂದ್ರೆ ಫಸ್ಟ್ ಕೋಚರ್ನ ನೋಡ್ತಾರೆ, ಟ್ರೈನರ್ ಹೆಂಗಿದಾನೆ, ಇವನ್ ಕರೆಕ್ಟ್ ಆಗಿ ಫಿಟ್ ಆಗಿತ್ತು ಅಂದ್ರೆ ನಮಗ್ ಹೇಳ್ಕೊಡ್ತಾನಲ್ಲ ಅಂತ. ಅದು ಸಿನಿಮಾ ಫೀಲ್ಡ್ ಅಲ್ಲಿ ಅದು ಆಪೋಸಿಟ್. ನೀವು ಒಳ್ಳೆ ಫಿಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಕೊಡಲ್ಲ. ಏನ್ ಮಾಡ್ಬಿಡ್ತಾರೆ, ನಿಮ್ಗೆ ಫುಲ್ ಶರ್ಟ್ ಹಾಕ್ಸ್ಬಿಡ್ತಾರೆ, ಫುಲ್ ಸ್ಲೀವ್, ಹೈಲೈಟೇ ಆಗ್ಬಾರ್ದು ಇವನು ಅಂತ ಅನ್ಬಿಟ್ಟು. ಆಮೇಲೆ ನಿಮಗ್ ಡೈಲಾಗೇ ಕೊಡಲ್ಲ ಸಿನಿಮಾದಲ್ಲಿ. ಏನಕ್ಕೆ ನೀವು ಬೆಳೆದ್ಬಿಟ್ರೆ, ಯಾಕಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಯಾರಿದ್ದಾರೆ, ನಿಮ್ ಫಾದರ್ ಅಥವಾ ಮದರ್ ಯಾರಾದ್ರೂ ವಂಶ ಪರಂಪರೆಯಿಂದ ಇಂಡಸ್ಟ್ರಿಲಿ ಯಾರಾದ್ರೂ ಇದಾರ? ಯಾರು ಇಲ್ಲ. ಇವನ್ ನಿನಗ್ ಬೆಳೆಸ್ಬೇಕು. ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟಿವ್ ಮಾಡ್ತಾ ಇರ್ತಾರೆ ಸಿನಿಮಾ ಫೀಲ್ಡ್ ಅಲ್ಲಾಗ್ಲಿ ಸೀರಿಯಲ್ ಅಲ್ಲಾಗ್ಲಿ. ಸೊ ಹಂಗಾಗಿ ಅದಕ್ಕೆ ನಾನು ಏನ್ ಮಾಡಿದೆ, ಆಮೇಲೆ ಕಂಪ್ಲೀಟ್ ಆಗಿ ನನ್ನ ಬಾಡಿನ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೇನೆ ಒಂದಷ್ಟು ವರ್ಷ ಟೈಮ್ ತಗೊಂಡು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಫೋನೇ ಇರಲಿಲ್ಲ ಸರ್. ಅವಾಗೆಲ್ಲ ಏನಂದ್ರೆ STD ಬೂತು, ಕಾಯಿನ್ ಬಾಕ್ಸ್, ₹1 ಕಾಯಿನ್ ಹಾಕ್ಬಿಟ್ಟು, ಸರ್ ಈ ತರದ್ದು ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ ಅನ್ನೋದು. ಅದು ಈ ಪ್ರಜಾವಾಣಿ ಪೇಪರ್ ಅಲ್ಲಿ ಇವತ್ತಿಗೂ ಬರುತ್ತೆ ಸೈಡ್ ಅಲ್ಲಿ ಚಿಕ್ಕದಾಗಿ, ಕಲಾವಿದರು ಬೇಕಾಗಿದ್ದಾರೆ, ಕೂಡಲೇ ಸಂಪರ್ಕಿಸಿ, ಊಟ ವಸತಿ ಉಚಿತ, ಇಷ್ಟಿಷ್ಟು ಅಂತ ಅನ್ಬಿಟ್ಟು ಹಾಕಿರ್ತಾ ಇದ್ರಲ್ಲ. ಆ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಹೋಗ್ತಾ ಇದ್ದಿದ್ದು. ಸರಿನಪ್ಪ, ನೋಡೋದಕ್ಕೆ ಒಳ್ಳೆ ಹೀರೋ ತರ ಇದೆಯಾ, ಒಂದು ಇಷ್ಟು 2 ಲಕ್ಷ ಇನ್ವೆಸ್ಟ್ ಮಾಡ್ಬಿಡು, 3 ಲಕ್ಷ ಇನ್ವೆಸ್ಟ್ ಮಾಡ್ಬಿಡು ಅಂತ ಅನ್ನೋರು. ಸರ್ ನಾವೇ ಬಡವರು ಸರ್, ನಂಗೆ ಗೊತ್ತಿಲ್ಲ ಸಿನಿಮಾ ಫೀಲ್ಡ್, ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಎಲ್ಲರೂ ಹೇಳ್ತಾ ಇದ್ರು. ನೋಡೋದಕ್ಕೆ ಚೆನ್ನಾಗಿದ್ಯಾ, ಒಂದು ಟ್ರೈ ಮಾಡು ಅಂತ ಹೇಳಿದ್ರು. ಹಂಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ನೋಡಿ ಸರ್, ಬೇಕಾದ್ರೆ ಹೀರೋ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸಣ್ಣ ಪುಟ್ಟ ಪಾತ್ರ ಇದ್ರು ಕೊಡಿ ಸರ್ ಅಂತ ಈ ರೀತಿ ಟ್ರೈ ಮಾಡ್ತಾ ಇದ್ದಿದ್ದು ನಾನು. ಹಂಗಾಗಿ ನಾನು ಕಂಠೀರವ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದಿದ್ದು. ಆಮೇಲೆ ಕನಿಷ್ಕ ಹೋಟ್ಲು ಮುಂದೆ ನಿಂತ್ಕೋತಾ ಇದ್ದಿದ್ದು. ಯಾರಾದ್ರೂ ನೋಡ್ಬೋದೇನೋ, ಅಟ್ಲೀಸ್ಟ್ ನೋಡಿ ಯಾರೋ ಚೆನ್ನಾಗಿದ್ದಾನೆ ಹುಡುಗ, ಹೊಸ ಪ್ರತಿಭೆ ಇದೆ ಅಂತ ಕಾಣಿಸುತ್ತೆ, ಸರಿ ಬಾಮ ಆಯ್ತು ಹಾಕೊಳ್ಳೋಣ ಅಂತ ಹಿಂಗೆ ಯಾರಾದ್ರೂ ಕರೀತಾರ ಅಂತ ನಾನು ಟ್ರೈ ಮಾಡ್ತಾ ಇದ್ದಿದ್ದು. ಆಮೇಲೆ ಇಲ್ಲಿ ಏನ್ ಗೊತ್ತಾ ಸರ್, ನೀವು ಒಂದ್ಸತಿ ವಿಲನ್ ಆಗಿ ಮಾಡಿದ್ರೆ ಎಲ್ಲಾ ಸಿನಿಮಾಲು ವಿಲನ್ನೇ. ನೀವು ಸೀರಿಯಲ್ ಅಲ್ಲೂ ಅಷ್ಟೇ, ಒಂದ್ಸತಿ ವಿಲನ್ ಆಗಿ ಮಾಡಿದ್ರೆ ಎಲ್ಲಾ ಸೀರಿಯಲ್ ಅಲ್ಲೂ ವಿಲನ್. ಈ ರೀತಿ ಅಂದ್ರೆ ಇವನಲ್ಲೂ ಒಂದು ಟ್ಯಾಲೆಂಟ್ ಇದೆ, ಓಕೆ ಇವನ್ ಕೈಯಲ್ಲೂ ಒಂದು ಕಾಮಿಡಿ ಮಾಡ್ಸೋಣ, ಅಥವಾ ಏನಾದ್ರು ಒಂದು ಅಳೋ ಸೀನ್ ತರದ್ ಏನಾದ್ರು ಇತ್ತು ಅಂದ್ರೆ ಒಂದು ಟ್ರಾಜಿಡಿಗೆ ಹಾಕೊಳ್ಳೋಣ, ಅಥವಾ ಇವನಲ್ಲೂ ಸಿಕ್ಕಾಪಟ್ಟೆ ಇದೆ, ಒಂದು ಮಾಸ್ ಲುಕ್ ಇದೆ, ಆ ರೀತಿ ಯಾರು ನೋಡಲ್ಲ. ಇಲ್ಲಿ ಟ್ಯಾಲೆಂಟಿಗೆ ಬೆಲೆ ಇಲ್ಲ ಅಂತಾರ. ಟ್ರಗಲ್ ಹೆಂಗಿತ್ತು ಅಂದ್ರೆ, ಯಾವ ನಿಮ್ ಬ್ಯಾಕ್ ಗ್ರೌಂಡ್ ಏನಿಲ್ಲ, ನಿಮ್ ಫ್ಯಾಮಿಲಿ ಏನ್ ಫಿಲಂ ಫೀಲ್ಡ್ ಅಲ್ಲಿ ಇಲ್ಲ, ಸೊ ಇದು ಎಂಟ್ರಿ ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ಹೌದು. ಸೊ ಯಾವ ತರ ಇತ್ತು, ನಿಮ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು, ಯಾರು ಡೈರೆಕ್ಟರ್ ಆಗಿರ್ಬೋದು, ಸಡನ್ ಆಗಿ ಕರೆದು ಕೊಡ್ತಾ ಇದ್ರ ಸರ್? ಕೊಡ್ತಾ ಇದ್ರು ಅನ್ನೋದಕ್ಕಿಂತ ಕಾಯ್ಸವ್ರು ಸರ್. ಮುಂಚೆ ಹೆಂಗಿತ್ತು ಅಂದ್ರೆ, ಆಗಿನ ಕಾಲದಲ್ಲಿ ಡೈರೆಕ್ಟರ್ಗಳೆಲ್ಲ ಸ್ಟ್ರಿಕ್ಟ್ ಸರ್. ಅವ್ರ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್, ಆ ಟೈಮಿಗೆ ಅಲ್ಲಿ ಇದ್ಬಿಡ್ಬೇಕಾಯ್ತು. ಆ ಟೈಮಿಗೆ ನಾವು ಹೋಗಿಲ್ಲ ಅಂತ ಹೇಳಿದ್ರೆ ನಮ್ಮ ಬದಲು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಬಿಡೋರು. ಅದು ಆ ತರ ಇತ್ತು. ಆಮೇಲೆ ಒಂಥರ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂಥರ ಬಿಸ್ನೆಸ್ ತರ ಆಗೋಗ್ಬಿಟ್ಟಿದೆ. ನೀನ್ ದುಡ್ಡು ಕೊಡ್ತೀಯಾ, ನೀನೇ ಹೀರೋ. ಈಗ ಸೀರಿಯಲ್ 10 ಲಕ್ಷ ತಗೋ, 10 ಲಕ್ಷ ಕೊಡ್ತೀಯಾ, ನೀನ್ ಹೀರೋ. ಸಿನಿಮಾಗ ಒಂದ್ 20-25 ಲಕ್ಷ ಕೊಡು, ನೀನ್ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀನಿ. ನಾವೇನಕ್ ಬರ್ಬೇಕು ಮತ್ತೆ? ಹಂಗಾರೆ ನಾ ಏನೇ ಟ್ಯಾಲೆಂಟ್ ಗಳು ಇತ್ಕೊಂಡಿತ್ತು ಅಂದ್ರೆ ಏನಕ್ಕೆ ಮತ್ತೆ? ಈಗ 25 ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಅದೇ 25 ಲಕ್ಷ ಎತ್ಕೊಂಡೋಗಿ ಬ್ಯಾಂಕಲ್ಲಿ ಇಟ್ರೆ ಬಡ್ಡಿ ಆದ್ರೂ ಬರುತ್ತಲ್ಲ, 1% ಅಂದ್ರೂ ಕೂಡ. ಅದನ್ನ ಏನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಕ್ಕ ಅಮ್ಮ ಅಂತ ಅನ್ಸ್ಕೊಂಡು ಬೈಸ್ಕೋಬೇಕು?
ಕರೆಕ್ಟ್. ಅದು ಆಗೋಗ್ಬಿಟ್ಟಿದೆ. ಹ್ಮ್ ನನಗೆ ಆ ಥರನೂ ಆಗಿದೆ ಸಿನಿಮಾಲ್ಲಿ ಸೀರಿಯಲ್ಗಳಲ್ಲಿ, ಹಾ. ಆ ರೀತಿನೂ ಹೇಳಿದ್ದಾರೆ. ಹ್ಮ್ ಅಕ್ಕ ಅಮ್ಮ ಅಂತಾನೂ ಬೈದಿದ್ದಾರೆ. ಹ್ಮ್. ಬೇಜಾರಾಯ್ತು ನನಗೆ. ಹ್ಮ್. ಬಟ್ ನನ್ನನ್ನು ಕಳಿಸ್ಕೊಟ್ಟಿರ್ತಾನಲ್ಲ, ಈ ಥರದ್ದು ಒಂದು ರೆಫರೆನ್ಸ್ ಕೊಟ್ಟಿರ್ತಾನಲ್ಲ, ಹೌದು. ಈ ಸೀರಿಯಲ್ ಪಾತ್ರ ಇದೆ ಅಥವಾ ಸಿನಿಮಾದಲ್ಲಿ ಇದೆ ಅಂತ, ಹ್ಮ್. ನಾನು ಬಿಟ್ಬಿಟ್ಟು ಬಂದ್ಬಿಡ್ತು ಅಂದ್ರೆ ಹ್ಮ್. ನೆಕ್ಸ್ಟ್ ಅವನ್ಗೆ ಕೇಳ್ತಾರೆ ಎಂತ ಆರ್ಟಿಸ್ಟ್ ನ ಕಳಿಸ್ಕೊಟ್ಟ, ಬಿಟ್ಟೆ ಹೊಟ್ಟೋಗ್ಬಿಟ್ಟ ಅವನು ಹ್ಮ್ ಹ್ಮ್ ಅಂತ. ಅವನಿಗೆ ಅವ್ನಿಗೆ ಬೈಕೋಬಾರ್ದಲ್ಲ ಅಂತ ನಾನು ಅಟ್ಲೀಸ್ಟ್ ಸರಿ ಬೈತಾರ, ಸರಿ ಬೈಲಿ ಬಿಡು, ಹ್ಮ್ 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 ನಮಗೂ ಒಂದು ಟೈಮ್ ಅನ್ನೋದು ಬರುತ್ತೆ, ಹ್ಮ್ ಅಲ್ಲಿವರೆಗೂ ಪೇಷನ್ಸ್ ಇದ್ದ ಇರೋಣ ಅಂತ ಅನ್ಬಿಟ್ಟ ಇದ್ದೆ. Okay. ಸೊ ಇವತ್ತು ಯಾರನ್ನು ಮಾತಾಡೋದಕ್ಕೆ ಹೋಗಲ್ಲ. ಹ್ಮ್ 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 ಹಾಗೆ ಅದೆಲ್ಲನೂ ಒಂದು ಟೈಮು ಸರ್. ಈಗ ತುಂಬಾ ಜನ ನನ್ನ ಫ್ರೆಂಡ್ಸ್ಗಳು ಹ್ಮ್. ಎಂತೆಂಥವ್ರು ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಮುಂಚೆ ಎಲ್ಲ ಒಂದು ಏರಿಯಾದಲ್ಲಿ ಒಬ್ಬ ಹೀರೋ ಇರ್ತಾ ಇದ್ದ, ಹೌದು. ಈಗ ರೋಡ್ಗೂ ಒಬ್ಬ ಹೀರೋ. ಹ್ಮ್. ಯಾರ ಸಿಕ್ಕೋರು ಏನಾಗ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ಹೀರೋಗೆ ಟ್ರೈ ಮಾಡ್ತಾ ಇದ್ದೀನಿ, ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲ, ಕತೆ ಎಲ್ಲ ರೆಡಿ ಇದೆಯಾ ಅಂದ್ರೆ ಕತೆ ಇದೆಯಾ, ನಂದೇ ಕತೆ ಇದೆಯಲ್ಲ ಅಂತ. ಹ್ಮ್ ಹ್ಮ್ ಅಂದ್ರೆ ಆ ರೀತಿ ಜಾಸ್ತಿ ಉಟ್ಕೊಂಡ್ಬಿಟ್ಟಿದ್ದಾರೆ ಈಗ ಹೌದು. ಸಿಕ್ಕಾಬಟ್ಟೆ. ಸೊ ಹಂಗಾಗಿ ಅದಕ್ಕೆ ಕಲೆ ಇದ್ದವನಿಗೆ ಮಾತ್ರನೇ ಅದು ಕೈ ಬಿಸಿ ಕರಿಯುತ್ತೆ ಆ ಸಿನಿಮಾ ಫೀಲ್ಡ್ ಅನ್ನೋದು. ಬೆಲೆ ಸಿಗೋದು. ಸೊ ಇವಾಗ ನಿಮ್ದು ಪ್ರಾಜೆಕ್ಟ್ ಆಗಿರ್ಬೋದು, ಇವಾಗ ಏನಿದೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರೋದು ಅಟ್ ಪ್ರೆಸೆಂಟ್ ಈ ವರ್ಷ ಏನಾದ್ರು ಫಿಲಮ್ ರಿಲೀಸ್ ಆಗೋ ಇದೆಯಾ? ಸರ್ ಇನ್ನ 3 ಸಿನಿಮಾ ಇದೆ ರಿಲೀಸ್ಗೆ. ಹ್ಮ್. ಈಗ 2 ಅಂತೂ ವಿತ್ ಸೆನ್ಸರ್ ಅಲ್ಲಿ ಆಗಿ ರೆಡಿ ಇಟ್ಕೊಂಡಿದ್ದಾರೆ ಸರ್. ಓಕೆ. ಒಂದು ನಿಧಾನವಾಗಿ ಚಲಿಸಿ ಅಂತ ಇದೆ, ಇನ್ನೊಂದು ವಜ್ರಾಸ್ತ್ರ ಅಂತ ಒಂದು ಸಿನಿಮಾ ಇದೆ. ಹ್ಮ್. ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಹ್ಮ್ ಅದು 2 ಸಿನಿಮಾನು ರಿಲೀಸಿಗೆ ರೆಡಿ ಇದೆ. ಹ್ಮ್. ಬಟ್ ಅವ್ರಿಗೆ ಯಾವಾಗ ದುಡ್ಡು ರೆಡಿ ಆಗುತ್ತೆ ಅದನ್ನ ನೋಡ್ಕೊಂಡು ರಿಲೀಸ್ ಮಾಡ್ತಾರೆ. ಹ್ಮ್ ಹ್ಮ್ ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಹೊಸಬ್ರು ಬರ್ತಾರಲ್ಲ, ಎಷ್ಟೋ ಜನ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಲ್ಲ, ಹಾ. ಅವ್ರೇನ್ ಮಾಡ್ತಾರೆ, ಈ ಥರದ್ದು ಒಂದು ಸಿನಿಮಾ ಇದೆ ಮಾಡ್ಬಿಡೋಣ ಅಂತಾರೆ. ಬಟ್ ರಿಲೀಸ್ಗೆ ಎಷ್ಟು ಬೇಕಾಗುತ್ತೆ ಅಮೌಂಟು, ಹ್ಮ್. ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಏನು ಖರ್ಚಾಗುತ್ತೆ, ಪ್ರಮೋಷನ್ ಹೆಂಗ್ ಮಾಡಬೇಕು, ಪ್ರಮೋಷನ್ ಇಲ್ಲ ಅಂದ್ರೆ ಇವತ್ತು ಜನ ಸಿನಿಮಾಗೆ ಥಿಯೇಟ್ರಿಗೆ ಬರಲ್ಲ. ಹೌದು. ಸೊ ನಾನು ಅದಕ್ಕೆ ಇವಾಗ ಏನು ಮಾಡ್ತೀನಿ, ಯಾರಾದ್ರೂ ಸಿನಿಮಾ ಮಾಡಕ್ ಇದೆ ಸರ್, ಒಂದು ಒಳ್ಳೆ ಕತೆ ಇದೆ, ಹ್ಮ್. ಮಾಡ್ತೀರಾ ಸರ್ ಅಂತ ಅಂದಾಗ ಏನ್ ಬಜೆಟ್ ಸರ್ ಹ್ಮ್. ಅಂತ ಕೇಳ್ತೀನಿ. ಹ್ಮ್. ಸರ್ ಈ ಥರದ್ದು ಒಂದು 50 ಲಕ್ಷ, ಸರಿ ಸರ್, ಅಥವಾ 20 ಲಕ್ಷ, ಸರಿ ಸರ್. ರಿಲೀಸ್ಗೆ ಸರ್ ಅಮೌಂಟ್ ಇದೆಯಾ, ಹ್ಮ್. ರಿಲೀಸ್ ಮಾಡ್ಬಿಡೋಣ ಸರ್. ಹ್ಮ್. OTT ಅಮೆಝಾನು ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ತಗೊಂಡ್ಬಿಡ್ತಾರೆ. ಹೆಂಗ್ ತಗೋತಾರೆ ಸರ್ ಓಕೆ. OTT ಅಮೆಝಾನ್ ಹೆಂಗ್ ತಗೊಂಡ್ಬಿಡ್ತಾರೆ? ಏನ್ ವರ್ಷಕ್ಕೆ 350 ಸಿನಿಮಾ ಅಂದ್ರೆ 350 ಸಿನಿಮಾದಲ್ಲೂ OTT ತಗೋತಾರ? ಹೆಂಗ್ ಮಾಡ್ತೀರಾ? ನನ್ಗೆ ಅದನ್ನ ಹೇಳ್ಬಿಡಿ. ಇಲ್ಲ ಸರ್ ಡೈರೆಕ್ಟರ್ ಗೊತ್ತಂತೆ. ಹ್ಮ್. ಆಯ್ತು, ಡೈರೆಕ್ಟರ್ ಬಂದಿದ್ರೆ ಡೈರೆಕ್ಟರ್ನ ಕೇಳ್ತೀನಿ. ಆಯ್ತಪ್ಪ, ನಿನ್ಗೆ ಯಾರು ಪರಿಚಯ ಇದಾರಪ್ಪ OTT ರಿಲೀಸ್ ಮಾಡೋದಕ್ಕೆ? ಹಾ. ನೀನ್ ಏನ್ ಕ್ವಾಲಿಟಿ ಕೊಡ್ತೀಯಾ? 20 ಲಕ್ಷ 50 ಲಕ್ಷದಲ್ಲಿ ಸಿನಿಮಾ ಮಾಡ್ತೀನಿ ಅಂದ್ರೆ ಹ್ಮ್. ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀಯಾ? ಅದ್ರ ಬಾಡ್ಗೆ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀಯಾ? ಹೋಗ್ಲಿ, ಆರ್ಟಿಸ್ಟಿಗೆ ಹಂಗಾರೆ ಪೇಮೆಂಟ್ ಕೊಡಲ್ವಾ? ಹಾ. ಫ್ರೀಯಾಗಿ ಮಾಡ್ತಾ ಇರ್ಬೇಕಾಗಾದ್ರೆ ಹ್ಮ್. ಅದೇನಾಗ್ಬಿಡುತ್ತೆ ಅಂದ್ರೆ ಸರ್, ನೀವು ಯಾವಾಗ ಫ್ರೀಯಾಗಿ ಮಾಡಿಸ್ಕೋತಿರಲ್ಲ, ಅದು 1 ಸಿನಿಮಾ 2 ಸಿನಿಮಾ 3 ಸಿನಿಮಾ ಸರಿ ಫ್ರೀಯಾಗಿ ಮಾಡೋದು. ಹೌದು. ಎಲ್ಲಾ ಸಿನಿಮಾದಲ್ಲೂ ಫ್ರೀಯಾಗೆ ಮಾಡ್ತಾ ಇರ್ತೀನಿ ಅಂದಾಗ ನೀವೊಂಥರ ಫ್ರೀ ಆಫ್ ಕಾಸ್ಟ್ ಹ್ಮ್. ಎಲ್ಲಾರ್ಗು ಹೇಳ್ಕೊಂಡ್ ಬಂದ್ಬಿಡ್ತಾರೆ. Okay. ಇವನ ಬರ್ತಾನೆ ಬಿಡು, ಹಾ. ಫ್ರೀಯಾಗಿ ಬರ್ತಾನ ಅವ್ನಿಗೆ ಹ್ಮ್. ಅದೇನ್ ಪ್ರಾಬ್ಲಮ್ ಇಲ್ಲ, ಅವ್ನು ಫ್ರೀಯಾಗಿ ಮಾಡ್ಕೊಡ್ತಾನೆ. ಹ್ಮ್. ಅದು ಫ್ರೀ 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 ಆ ಥರ. ಆ ರೀತಿ ಮಾತುಗಳು ಬಂದ್ಬಿಡುತ್ತೆ. ಹ್ಮ್. ಅದೇನಾಗತ್ತೆ, ಆ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಹ್ಮ್. ಅವಂದು ಅಂತ ಒಂದು ಕಮಿಟ್ಮೆಂಟ್ ಅಥವಾ ಅವನೊಂದು ಜೀವನ ಅಂತ ಇರುತ್ತಲ್ಲ, ಹ್ಮ್. ಅಲ್ಲಿ ಯಾವಾಗ ಅವನು ಕೊರಗ್ತಾನೆ ನೋಡಿ, ಅದು ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಹ್ಮ್ ಹ್ಮ್ ಹ್ಮ್. ಆರ್ಟಿಸ್ಟ್ ಯಾವತ್ತು ಕೊರಗ್ತಾನೆ, ಹಾ. ಸಿನಿಮಾ ಏಟು ಬೀಳುತ್ತೆ. ಅದಕ್ಕೆ ಸಿನಿಮಾಗಳು ಓಡಲ್ಲ, ಫ್ಲಾಪ್ ಆಗೋಗ್ಬಿಡುತ್ತೆ. ಹೌದು. ಅದಾಗಿದೆ ಸರ್ ತುಂಬಾ. ಹ್ಮ್. ನನಗೂ ಅಷ್ಟೇ ಎಷ್ಟೋ ಸಿನಿಮಾಗಳು ನಾನು ಮಾಡಿದ್ದೀನಿ, ದುಡ್ಡು ಕೊಟ್ಟಿಲ್ಲ. ಹ್ಮ್. ಸರಿ ಆಯ್ತು, ನನ್ಗೊಂದು ಅನುಭವ ಸಿಕ್ತು, ಆಯ್ತು. ಆ ತರ ಎಷ್ಟಂತ ಮಾಡ್ಕೊಂಡು ಹೋಗ್ಲಿ, ಬಂದಾಗೆಲ್ಲ ಫ್ರೀಯಾಗಿ ಬನ್ನಿ ಸರ್, ಫ್ರೀಯಾಗಿ ಬನ್ನಿ ಸರ್ ಅಂತ ಅಂದ್ರೆ ಹ್ಮ್. ಅಟ್ಲೀಸ್ಟ್ ಪೆಟ್ರೋಲ್ ಕನ್ವೆನ್ಸ್ ಹೋಗೋದಕ್ಕೆ ಬರೋದಕ್ಕೆ ಹೌದು. ಅದೆಲ್ಲಾನು ನೋಡ್ಕೋಬೇಕು. ನೋಡ್ಬಿಟ್ಟು ಅವರು ಇದು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಷ್ಟೇ. ಹೌದು. ಅದಕ್ಕೆ ಯಾಕೆ ಎಲ್ಲರೂ ದೊಡ್ಡ ಪ್ರೊಡಕ್ಷನ್ನು, ಹ್ಮ್. ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೋಸ್ಕರನೇ. ಅವ್ರದೆಲ್ಲ ಹೆಂಗಿರುತ್ತೆ ಗೊತ್ತಾ, ಅಟ್ಲೀಸ್ಟ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಂದು ಕನ್ವೆನ್ಸ್ ಅಂತ ಆದ್ರೂ ಕೊಟ್ಟು ಕಳಿಸ್ಬಿಡ್ತಾರೆ. ಹ್ಮ್ ಹ್ಮ್. ನಾಳೆ ದಿನ ಅವ್ನು ಹೋಗ್ಬಿಟ್ಟು ಹೇಳ್ಬೇಕು, ಈ ಥರದ್ದು ಒಂದು ಸಿನಿಮಾ ಮಾಡಿದೀನಿ, ದೊಡ್ಡ ಬಜೆಟ್ ಅಲ್ಲಿ ಬರ್ತಾ ಇದೆ ಅಂತ ಅನ್ಬಿಟ್ಟು. ಹೌದು. ಹಾಗೆ ತುಂಬಾ ಕಷ್ಟ ಸರ್ ಸಿನಿಮಾ ಇಂಡಸ್ಟ್ರಿ, ಅನ್ಕೊಂಡಂಗಲ್ಲ. ಸಮುದ್ರ ತರ ಇದು. ಹ್ಮ್ ರಾಜಕೀಯ, ಸಿನಿಮಾ, ಹ್ಮ್. ಈ ಮಾಡ್ಲಿಂಗ್ ಕ್ಷೇತ್ರ, ಸ್ಪೋರ್ಟ್ಸ್, ಅದೇ ಕ್ರಿಕೆಟ್, Cricket. ಅದಾದ್ಮೇಲೆ ರೌಡಿಸಮ್ ಫೀಲ್ಡ್, ಈ 5 ಫೀಲ್ಡ್ನು ಒಂಥರ ಸಮುದ್ರನೇ. ಎಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ರೆ ಅದೊಂಥರ, ಹ್ಮ್. ಬೆಳಗ್ಗೆ ಹೋಗ್ತೀನಿ, ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ನನ್ನ ಪಾಡಕ್ ಬರ್ತೀನಿ. ಬರ್ತೀನಿ, ಹೌದು. ಬಟ್ ಇದು ಒಂಥರ ಸಮುದ್ರದಲ್ಲಿ ಈಜದಿದೆಯಲ್ಲ, ಹಾ. ಇಲ್ಲಿ ನಾನು ಅಣ್ಣ ಅಪ್ಪ ಅಂತ ಅನ್ಕೊಂಡಿದ್ರೆ ಓಕೆ, ನಾನು ಅಂದ್ರೆ ಅಷ್ಟೇ, ಮುಗೀತು. ಮುಗೀತು. ಹಾಗೆ ಸಖತ್ತು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಹುಷಾರಾಗಿ ಇಡಬೇಕು. ಹ್ಮ್. ಏನೇ ಮಾತಾಡಬೇಕು ಅಂದ್ರೂ ಹುಷಾರಾಗಿ ಮಾತಾಡಬೇಕು. ದೊಡ್ಡವ್ರಿಗೆ, ಹಳೆ ಕಲಾವಿದ್ರು ಯಾರೇ ಇತ್ತು ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಟ್ಟು ಹ್ಮ್ 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 ಚೆನ್ನಾಗಿರ್ಬೇಕು. ಒಂದು ತುಂಬು ಕುಟುಂಬದ ಥರ ಇರಬೇಕು. ಹ್ಮ್. ಇವತ್ತಿನ ಇರೋರಿಗೆಲ್ಲ ಏನಂತ ಹೇಳಿದ್ರೆ ಸರ್, 1 2 ಮಾಡಿರ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಅದನ್ನ ನಾನೇ ನೋಡಿದ್ದೀನಿ ತುಂಬಾ ಸತಿ. ಹ್ಮ್ ಹ್ಮ್.
ಈಗ ಹೊಸ ಹೀರೋಯಿನ್ಗಳು ಬರ್ತಾರೆ, ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ, ಸರ್ ಹೀರೋಯಿನ್ಗಳಲ್ಲಿ ಯಾರು ಇಷ್ಟ ಅಂತ. ನನಗೆ ಏನಕ್ಕೆ ಯಾರ ಹೆಸರು ಹೇಳೋದಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ, ನಾನು ತುಂಬಾ ಜನನ್ನ ಭೇಟಿ ಆಗಿದ್ದೀನಿ ಸರ್. ಹೊಸ ಹೀರೋಯಿನ್ಗಳು ಈಗ ನನ್ನ ಸಿನಿಮಾಗೆ ತಗೋಬೇಕು ಅಂತ ಅಂದಾಗ ಆರ್ಟಿಸ್ಟ್ಗೆ ಸರ್ ನಮ್ಮ ಕನ್ನಡದವರು ಕೊಡಿ ಸರ್, ಬೇರೆ ಯಾರಿಗೂ ಬೇಡ ಸರ್ ಅಂತ ನಮ್ಮ ಡೈರೆಕ್ಟರ್ಗೆ ಹೇಳಿದ್ದೀನಿ, ನಮ್ಮ ಪ್ರೊಡ್ಯೂಸರ್ಗೂ ಕನ್ವಿನ್ಸ್ ಮಾಡಿದ್ದೀನಿ. ಆಮೇಲೆ ನೋಡಿ ಸರ್ ಅವ್ರು ಏನು ಟ್ಯಾಲೆಂಟ್ ಇದೆ ಅವತ್ತು ಒಂದು ಆಡಿಷನ್ ಮಾಡಿ ಕರೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಕಾಲ್ ಮೇಲೆ ಕಾಲ್ ಹಾಕೊಂಡು ಇರ್ತಾರೆ. ಸರ್ ನಂಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಇಂದ ನನಗೆ ಆಫರ್ಗಳು ಬಂತು, ಏನ್ ಪೇಮೆಂಟ್ ಕೊಡ್ತೀರಾ? ಕತೆ ಕೇಳ್ತಾ ಇಲ್ಲ, ಅವರು ಡೈರೆಕ್ಟ್ ಪೇಮೆಂಟ್ ಬರ್ತಾರೆ, ಎಷ್ಟು ಕೊಡ್ತೀರಾ ಈ ತರನ. ಇನ್ನೊಂದಷ್ಟು ಕ್ಯಾಟಗರಿ ಇದೆ, ಅವ್ರುಗಳು ಹೆಂಗೆ ಗೊತ್ತಾ, ಸರ್ ನಾನು ಇವತ್ತು ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಬರೋದಕ್ಕಾಗಲ್ಲ, ನಾಳೆ ಬರ್ಬೋದಾ? ಅವ್ರು ಯಾವ್ದು ಮಾಡಿರಲ್ಲ, ಆ ರೀತಿ ಹೇಳ್ತಾರೆ. ನಾನು ಯಾರೋ ರಿಲೇಟಿವ್ ಬಂದಿದ್ದಾರೆ, ಅವ್ರ ಜೊತೆ ಎಲ್ಲೋ ಶಾಪಿಂಗ್ ಹೋಗ್ಬೇಕು ಈಚೆ ಕಡೆ, ಸೊ ಇವತ್ತು ಬರಕ್ಕಾಗಲ್ಲ, ನಾಳೆ ನಾಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡ್ಕೋಬಹುದಾ? ಹಂಗಂದಾಗ ನಾನು ಅವಾಗ ಅನ್ಕೋತಾ ಇರ್ತೀನಿ, ಅಲ್ಲ ಇಲ್ಲಿ ಕಷ್ಟಪಟ್ಟು ಒಂದು ಸಿನಿಮಾ ಅಂತ ಒಂದು ಟೀಮ್ ಅಂತ ಮಾಡ್ಕೋತಾ ಇದೀವಿ, ಇವರು ಇಲ್ಲೇ ಕರೆಕ್ಟ್ ಆಗಿ ಬರಲ್ಲ ಅಂದ್ರೆ ನಾಳೆ ದಿನ ಶೂಟಿಂಗ್ ಇಲ್ಲಿ ಕರೆಕ್ಟ್ ಆಗಿ ಬರ್ತಾರೆ. ಫಸ್ಟ್ ಫಿಲಮ್ಗೆ ಈ ತರ ಮಾಡಿದ್ರೆ ಆ ತರ ತುಂಬಾ ಜನ ಹೇಳಿದಾರಲ್ಲ, ಅಯ್ಯೋ ಬಿಡುಗರು ಅಂದ್ಬಿಟ್ಟು ಅದಕ್ಕೆ ನಾನು ಇನ್ವಾಲ್ವ್ ಆಗೋದಕ್ಕೆ ಹೋಗಲ್ಲ. ನಂದು ಏನಿದೆ ಪಾತ್ರ, ನನ್ನ ಕ್ಯಾರೆಕ್ಟರ್ ಏನು, ಹೌದಾ ಸರಿ ಸರ್ ಆಯ್ತು ಅಂತ ಇರ್ತೀನಿ. ಆರ್ಟಿಸ್ಟ್ ಗಳಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಮತ್ತೆ ಯಾರು ತುಂಬಾ ಡೆಡಿಕೇಶನ್ ಇಟ್ಕೊಂಡಿರ್ತಾರಲ್ಲ ಸರ್, ಅವ್ರ ನಂಬರ್ ನನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ನನ್ನ ಸಿನಿಮಾದಲ್ಲಿ 100% ಮಾಡಿಸ್ತೀನಿ. ಅವರೆಲ್ಲ ಏನಿಲ್ಲ, ಪಾಪ ಫೋನ್ ಮಾಡಿದ ತಕ್ಷಣ ಊರ್ ಬಿಟ್ಟು ಊರ್ ಬರ್ತಾರೆ, ಒಂದಿನ ಮುಂಚೆ ಹೇಳಿ ಸರ್ ಸಾಕು ಅಂತ. ಅವ್ರು ಚಿಕ್ಕ ಪಾತ್ರ ಮಾಡಿದ್ರು ಏನೋ ದೊಡ್ಡ ಇದು, ಇವ್ರ ಅಂಜಣ್ಣ ಅವರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಖುಷಿಯಿಂದ ಹೇಳ್ಕೋತಾರೆ. ಅದರದ್ದೊಂದು ಬ್ಲೆಸ್ಸಿಂಗ್ಸ್ ನನಗಿದೆ ಸರ್, ಅದಕ್ಕೆ ನಾನು ಇವತ್ತು ಚೆನ್ನಾಗಿದ್ದೀನಿ. ಯಾರ ಹತ್ರನೂ ಹೋಗ್ಬಿಟ್ಟು ಸರ್ ದಯವಿಟ್ಟು ಕೊಡಿ ಸರ್ ಅಂತ ಬಕಿಟ್ಟು ಹಿಡಿಯಲ್ಲ ಸರ್. ನಾನು ಸಿನಿಮಾ ಮಾಡಿದ್ದೀನಿ, ನಾನು ಮುಂಚೆ ಸೀರಿಯಲ್ ಇಂದಾನೇ ಬಂದಿದ್ದು, ಅದಾದ್ಮೇಲೆ ಆಂಕರಿಂಗ್ ಮಾಡ್ಕೊಂಡು ಬಂದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟಿಂಗ್ ಓಪನ್ ಆಯ್ತಲ್ಲ ಉದಯ ಚಾನಲ್, ಅವಾಗ್ಲೂ ನಾನು ಆಂಕರ್ ಮಾಡಿದ್ದೆ. ಸಾಯಂಕಾಲ ಪ್ರೋಗ್ರಾಮ್ ಮಾಡಬೇಕಾಗಿತ್ತು, ನನಗೆ ಮಧ್ಯಾಹ್ನ ಕೊಟ್ರು. ಮಧ್ಯಾಹ್ನ ಯಾರು ಟಿವಿಲಿ ನೋಡಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನಂಗೆ ಸಾಯಂಕಾಲ ಬೇಕು ಅಂದ್ರೆ ಮಧ್ಯಾಹ್ನ ಕೊಟ್ರು. ಸರಿ ಬಿಡು, ಇದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಂಡೆ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಸಣ್ಣ ಪುಟ್ಟ ವಿಲನ್ಗಳಾಗಿ ಆಕ್ಟ್ ಮಾಡಿದೆ, ಅದಾದ್ಮೇಲೆ ಹೀರೋ ಆಗಿ ಬಂದೆ. ಇವತ್ತು ಯಾರು ಏನು ಮಾತಾಡೋದಕ್ಕೆ ಹೋಗಲ್ಲ ಸರ್, ನಂದು ಅಂತ ಅನ್ಬಿಟ್ಟು ಒಂದು ರೆಸ್ಪೆಕ್ಟ್ ಅಂತ ಇದೆ, ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಾನು ಎಲ್ಲೆಲ್ಲೋ ಹೋಗ್ಬಿಟ್ಟು ಕೇಳೋದಕ್ಕೆ ಹೋಗಲ್ಲ, ಸರ್ ಒಂದು ಅವಕಾಶ ಕೊಡಿ ಅಂತ. ನಾನು 5 ಸಿನಿಮಾ ಮಾಡಿರೋದೆಲ್ಲ ಅದಾಗ ಅದೇ ಬಂದಿರೋದೆ ನನಗೆ, ಯಾರೋ ಹೀರೋ ಕೈ ಕೊಟ್ಟ ನನಗೆ ಆಫರ್. ಆಮೇಲೆ ಇನ್ನೊಬ್ಬಂಗೆ ಯಾರಿಗೋ ಇಲ್ಲಿ ಸೆಟ್ಟಲ್ಲಿ ಆಕ್ಟಿಂಗ್ ಬರ್ತಾ ಇಲ್ಲ ಆ ಹೀರೋಗೆ, ಅದಕ್ಕೆ ಅವ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿದೀನಿ, ಬೇರೆ ಯಾರಿದ್ದಾರೆ ಅಂತ ಅಂದಾಗ ನನ್ನ ಹೆಸರು ಅಲ್ಲಿ ಪ್ರಸ್ತಾಪ ಆಗುತ್ತೆ. ಇಲ್ಲ ಅಂಜನ್ ನಾವು ಒಳ್ಳೆ ಹುಡುಗ, ಸರಿ ಅವನ್ನ ಕರೆಯೋಣ ಅಂತ ಅಂದ್ಬಿಟ್ಟು ನನಗೆ ಆಫರ್ ಬಂದಿರೋದು. ಇದೇ ರೀತಿನ ಎಲ್ಲ ಅವರ ಕೆಲವು ಸತಿ ಮುಹೂರ್ತನೇ ಆಗೋಗ್ಬಿಟ್ಟಿರುತ್ತೆ, ಅದಾದ್ಮೇಲೆ ಕರೀತಾರೆ ನನಗೆ, ಸರ್ ಮುಹೂರ್ತ ಎಲ್ಲ ಆಗೋಯ್ತು, ಫೋಟೋ ಶೂಟು ಆಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಬಿಡಿ ಸರ್, ನೀವು ಬಂದು ಪಾತ್ರ ಅಭಿನಯಿಸ್ಬಿಡಿ ಸರ್ ಅಂತ. ನನಗೇನು ಕತೆ ಏನು ರೀಡಿಂಗ್ ತಗೊಂಡಿರಲ್ಲ, ಅದೇನ್ ಸ್ಕ್ರೀನ್ ಪ್ಲೇ ಮಾಡ್ತಾನೆ, ಏನ್ ಕತೆನೋ, ಸರಿ ಕೊಡಿ ಸರ್ ಆಯ್ತು ಅಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಂದಿದ್ದ ಅವಕಾಶ ಯಾವ್ದು ಬಿಟ್ಟಿಲ್ಲ ಸರ್, ವಾಪಸ್ ಕಳಿಸಿಲ್ಲ. ಕಣ್ಣಿಗೊತ್ಕೊಂಡು ಅಚ್ಚುಕಟ್ಟಾಗ ಅವ್ರು ಎಷ್ಟು ದಿನ ಹೇಳಿರ್ತಾರೋ, ಏನು ನನಗೆ ಕ್ಯಾರವನ್ ಬೇಕು ಅಂತ ನಾನು ಕೇಳಲ್ಲ, ಆಮೇಲೆ ಇದೇ ಫುಡ್ ಬೇಕು ಅಂತಾನು ನಾನು ಕೇಳಲ್ಲ. ಅವ್ರು ಏನ್ ಕೊಡ್ತಾರ ಅವ್ರ ನೆಲದ ಮೇಲೆ ಮಲ್ಕೊಂಡ್ರು ರೆಡಿ. ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಕಂಫರ್ಟಬಲ್ ಆಗಿ ಸಿನಿಮಾ ಮಾಡಿ ಮುಗಿಸ್ಕೊಟ್ಟಿದ್ದೀನಿ. ಹೇಳದ್ನಲ್ಲ, ಬ್ರ್ಯಾಂಡ್ ಹಾಕೋದಕ್ಕೂ ರೆಡಿ, ಕೆಳಗಡೆ ಲೋ ಕ್ವಾಲಿಟಿಯಲ್ಲಿ ಇರೋದಕ್ಕೂ ರೆಡಿ, ಎರಡಕ್ಕೂ ರೆಡಿ ಆಗ್ಬಿಟ್ಟಿದೆ. ಸೇಮ್ ದರ್ಶನ್ ಅವ್ರ ತರ. ಹ್ಞೂ ಸರ್, ಯಾಕಂದ್ರೆ ಆ ರೀತಿ ಬಂದಾಗ್ಲೇನೆ ಅದು ಗೊತ್ತಾಗೋದು ಸರ್ ಯಾವ ರೀತಿ ಹೇಗೆ ಅಂತ. ಎಲ್ಲಾ ಸತಿನೂ ನಾನು ಒಂದೇ ತರಾನೇ ಇರ್ತೀನಿ ಅಂತ ಇರೋದಕ್ಕೂ ಆಗಲ್ಲ. ಪಾಪ ಕಮ್ಮಿ ಬಜೆಟ್ ಇರೋರು ಬರ್ತಾರೆ ಸರ್, ಒಂದು 20-15 lakhs ಅಲ್ಲಿ ಮಾಡ್ಬೇಕು ಅನ್ಕೊ, ಅದನ್ನು ಅವ್ರಿಗೂ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ನಂದು ಎಷ್ಟೋ ಸಿನಿಮಾ ಇನ್ನ ರಿಲೀಸೇ ಆಗಿಲ್ಲ, ಆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಮಧ್ಯದಲ್ಲಿ ಇವ್ರು ಏನಾನ ಗಲಾಟೆ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟಿರ್ತಾರೆ. ಮತ್ತೆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ. ಮುಂಚೆ ಒಂದು ಸಿನಿಮಾ ಸಿಕ್ಕಿದ್ರೆ, ಒಬ್ರು ನಿರ್ಮಾಪಕರು ಸಿಕ್ಕಿದ್ರೆ ಸಾಕಪ್ಪ, ಒಂದು ನೀಟಾಗಿ ಒಂದು ಟೀಮ್ ಅಂತ ಸೆಟ್ ಮಾಡ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕೊಡಬೇಕು. ಇವಾಗ ಆ ಥರದ್ದೆಲ್ಲ ಏನೂ ಇಲ್ಲ ಸರ್. ಏನೋ ಒಂದು ಮಾಡಬೇಕು ಸಿನಿಮಾ, ಏನೋ ಒಂದು ಲೈಟಿಂಗ್ ಮಾಡಬೇಕು, ಯಾರೋ ಒಬ್ಬ ಹೀರೋ ಸಿಕ್ಕಿದ್ರೆ ಸಾಕು ಅವನ ಕೈಯಲ್ಲಿ ಮಾಡಿಸೋದು. ಅದಾದ್ಮೇಲೆ ಇವಾಗ ಅವರೇ ತಾನೇ, ಈಗ ಒಬ್ಬ ಹೀರೋ ಸಿನಿಮಾ ರಿಲೀಸ್ಗಿಂತ ಮುಂಚೆ ದಾರಿಯಲ್ಲಿ ನಾವು ಪೋಸ್ಟರ್ಗಳನ್ನ ನೋಡ್ತೀವಿ. ಫಸ್ಟ್ ಎಲ್ಲೇ ಒಂದ್ ಗಾಡಿಲಿ ಸಿಗ್ನಲ್ ಅಲ್ಲಿ ನಿಂತಿದ್ರೆ ಹಿಂಗ್ ತಿರುಗಿದ್ರು, ಓ ಯಾರು ಗುರು ಹೀರೋ ಚೆನ್ನಾಗಿದ್ದಾನೆ ನೋಡ್ಬೇಕು, ಯಾವ್ದೋ ಸಿನಿಮಾ ಟೈಟ್ಲು ಚೆನ್ನಾಗಿದೆ, ಫಸ್ಟ್ ಟೈಟ್ಲ್ ಮೇಲೆ ಹೋಗುತ್ತೆ ಕಣ್ಣು, ನೆಕ್ಸ್ಟ್ ಹೀರೋ ಮೇಲೆ ಹೋಗುತ್ತೆ. ಅದಾದ್ಮೇಲೆ ಜನ ನೆಕ್ಸ್ಟ್ ಥಿಯೇಟರ್ ಒಳಗಡೆ ಬರ್ತಾರೆ. ಅದು ಯೂಟ್ಯೂಬ್ ಅಲ್ಲಿ ಏನಾದ್ರು ಟ್ರೈಲರ್, ಟೀಸರ್, ಫಸ್ಟ್ ಲುಕ್ ಇದ್ರೆ ನೋಡ್ಕೊಂಡು ಬರ್ತಾರೆ. ಅಲ್ಲೇ ಅಪೀಲ್ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಅಂತ ಅಂದಾಗ ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಏನಕ್ಕೆ? ನನಗೂ ತುಂಬಾ ಸತಿ ಕರೆದ್ರು, ಸರ್ ಸಿನಿಮಾ ಪ್ರತಿ ಶುಕ್ರವಾರ ರಿಲೀಸ್ ಆಗುತ್ತೆ, ನೀವು ಒಂದು ಸಿನಿಮಾ ಬಂದು ನೋಡಿ ಪ್ರಮೋಷನ್ ಕೊಡಿ ಸರ್, ಈ ತರ ಒಂದು ಬೈಟ್ಸ್ ಕೊಡಿ, ಈ ತರ ಏನ್ ಪೇಮೆಂಟ್ ತಗೋತೀರಾ?
ಸರ್ ದುಡ್ಡುಗೋಸ್ಕರ ಬೇಡ ಸರ್ ಮಾಡೋದು, ನಾನು ಏನಕ್ಕೆ ಬರ್ಬೇಕು ಸರ್ ಮತ್ತೆ ದುಡ್ಡುಗೋಸ್ಕರ? ಹೌದೌದು. ಪ್ರತಿ ಶುಕ್ರವಾರ ಹಂಗಾರೆ ನನ್ಗೆ ಇದೇ ಕೆಲ್ಸನ? ಬಂದು ನೀವು ನನಗೆ ದುಡ್ಡು ಕೊಡ್ತೀರಾ, ನಾನು ಸಿನಿಮಾ ರಿವ್ಯೂ ನಾನು ಸುಮ್ನೆ ಸುಳ್ಳೇ ಹೇಳಿ ನಾನು ಬರಲ್ಲ ಸರ್, ನಾನು ಅದನ್ನ ಮಾಡೋದು ಇಲ್ಲ ಅಂತ ಹೇಳಿದೆ. ನಾನು ಅದಕ್ಕೆ ಯಾವ್ದಕ್ಕೂ ಹೋಗೇ ಇಲ್ಲ ಆ ತರದಕ್ಕೆಲ್ಲ. ಆಮೇಲೆ ತುಂಬಾ ಜನ ನನಗೆ ಇದು ಹೇಳಿದ್ರು, ಗುರು ನೀನು ಇಲ್ಲಿಗಿಂತ ತಮಿಳ್ ಫೀಲ್ಡ್ ಹೋಗ್ಬಿಡು, ಇಲ್ಲಾಂದ್ರೆ ಮಲಯಾಳಂ ಫೀಲ್ಡ್ ಹೋಗ್ಬಿಡು, ಲವ್ ಇಲ್ಲಿ ಕಿತ್ತು ಗುಡ್ಡೆ ಹಾಕೋಣ, ಇಲ್ಲಿ ಹಾಕದ್ಮೇಲೆ ಆಮೇಲೆ ಅಲ್ಲಿ ನಮ್ಮ ಹೆಸರು ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ. ನಾವ್ ಅದನ್ನ ಬಿಟ್ಟು ಅಲ್ಲೆಲ್ಲೋ ಬೇರೆ ಭಾಷೆನೇ ಗೊತ್ತಿಲ್ಲ ಅಂದಾಗ ಅಲ್ಲಿ ಹೋಗ್ಬಿಟ್ಟು ಏನ್ ಸಾಧನೆ ಮಾಡೋದು? ಅಲ್ಲಿ ಫಸ್ಟ್ ನಮ್ಮ ಏರಿಯಾದಲ್ಲಿ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಲಿ, ನೆಕ್ಸ್ಟ್ ಏರಿಯಾದವ್ರಿಗೆ ಗೊತ್ತಾಗುತ್ತೆ, ಆಮೇಲೆ ಪಕ್ಕದ ಏರಿಯಾದವ್ನಿಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಅದನ್ನೇ ಹೇಳೋದು ಎಲ್ಲಾರ್ಗು. ಅದಾದ್ಮೇಲೆ ಇಲ್ಲ ಸರ್ ಒಂದ್ ಕೆಲಸ ಮಾಡಿ, ಸೀರಿಯಲ್ ಟ್ರೈ ಮಾಡ್ಬಿಡಿ ಸರ್. ಎಷ್ಟೋ ಜನ ಯಾರೋ ಮಕ್ಕಳು ಸೀರಿಯಲ್ ಅಲ್ಲಿ ಟ್ರೈ ಮಾಡೋಣ ಅಂದ್ರೆ ಇನ್ನೊಂದೇನಂದ್ರೆ ಕ್ಯಾಸ್ಟಿಸಮ್ ಸೀರಿಯಲ್ಗಳಲ್ಲಿ. ಓ ಇವನು ಬ್ರಾಹ್ಮಣ, ಇವನು ರೆಡ್ಡಿ, ಇವನು ಗೌಡ, ಈ ರೀತಿ ಎಲ್ಲ ಇದೆ ಇವಾಗ್ಲೂ. ಮುಂಚೆಯಿಂದನೂ ಇತ್ತು ಸರ್. ನಾನು ಅದಕ್ಕೆ ಇನ್ನೊಂದೇನಂದ್ರೆ ರೀಸೆಂಟ್ ಆಗು ನನ್ನ ಕಾಲ್ ಆಕ್ಸಿಡೆಂಟ್ ಆಗಿತ್ತಲ್ಲ, ರೀಸೆಂಟ್ ಆಗುನು ಒಂದಷ್ಟು ಜನ ಹೇಳ್ಬಿಟ್ರು, ನೀನು ಒಂದ್ 6-7 ತಿಂಗಳಿಂದನೂ ಮನೇಲೇ ಇದೆಯಾ ಬೆಡ್ ರೆಸ್ಟ್ ಅಲ್ಲಿ, ಇವಾಗ ಹೆಂಗೆ ವಾಕ್ ಮಾಡ್ತೀಯ ಅಂದ್ರು. ಎಲ್ಲ ಒಂದ್ ಚಿಕ್ಕ ಹೆಜ್ಜೆ ಹಿಡ್ಕೊಂಡು, ಅದು ಬೈಕ್ ಓಡ್ಸಕ್ ಆಗಲ್ಲ, ಹೋಂಡಾ ಆಕ್ಟಿವ್ ಹಂಗ ಓಡಿಸ್ಕೋತೀನಿ ಅಂತ ಹೇಳ್ದೆ. ಅದಕ್ಕೆ ಅಟ್ಲೀಸ್ಟ್ ಸೀರಿಯಲ್ ಏನೋ ಆಡಿಷನ್ ನಡೀತಾ ಇದೆ, ಒಂದ್ ಟ್ರೈ ಮಾಡು ಹೋಗು ಅಂದ್ರು. 2-3 ಹೊಸ ಸೀರಿಯಲ್ ಸರ್, ಕಲರ್ಸ್ ಕನ್ನಡ ಸೀರಿಯಲ್ಗೆ ಹೋಗಿದ್ದೆ ರೀಸೆಂಟ್ ಆಗಿ, ಒಂದು 2-3 ಮಂತ್ಸ್ ಬ್ಯಾಕ್. ಆಡಿಷನ್ ಕೊಟ್ಟೆ. ಅದಾದ್ಮೇಲೆ ಸರಿ ಪಾಪ ಹೇಳ್ತೀವಿ, ಸರಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಕರೆದ್ರು, ಮತ್ತೆ ಥರ್ಡ್ ರೌಂಡ್ ಕರೆದ್ರು, 4th ರೌಂಡ್ಗೆ ಪ್ರೋಮೋ ಶೂಟ್ ಅಲ್ಲಿ ಕರೀಲಿಲ್ಲ. ಅಲ್ಲಿ ಏನಕ್ಕೆ ಅಂದ್ರೆ ಅವಾಗ ಇದನ್ನ ನೋಡ್ತಾರೆ, ಯಾವ ಕ್ಯಾಸ್ಟ್, ಅದಾದ್ಮೇಲೆ ಇವನ್ ಬ್ಯಾಕ್ ಗ್ರೌಂಡ್ ಏನು ಯಾವ ರೀತಿ ಇದೆ. ಅಂದ್ರೆ ನಾನ್ ಸಿನಿಮಾ ಫೀಲ್ಡ್ ಅಲ್ಲಿ ಇದೀನಿ ಅಂತ ಅನ್ಬಿಟ್ಟು ಸೀರಿಯಲ್ ಅವ್ರು ತಗೊಳಲ್ಲ, ಸೀರಿಯಲ್ ಅಲ್ಲಿ ಮಾಡೋರು ಸಿನಿಮಾ ಫೀಲ್ಡ್ ಅಲ್ಲಿ ತಗೊಳಲ್ಲ, ಕಮ್ಮಿ, ತುಂಬಾ ರೇರ್. ಸೀರಿಯಲ್ಗೂ ಟ್ರೈ ಮಾಡ್ಬಿಟ್ಟೆ, ಯಾಕೆ ಅವಕಾಶ ಸಿಗ್ಲಿಲ್ಲ ಸೀರಿಯಲ್ ಅಲ್ಲಿ. ಅಲ್ಲೊಂಥರ ರಾಜಕೀಯ, ಅಲ್ಲೊಂಥರ ಪಾಲಿಟಿಕ್ಸ್ ಸೀರಿಯಲ್ ಅಲ್ಲಿ. ನಮ್ ಕಾಸ್ಟ್ಯೂಮ್ಗಳನ್ನ ನಾವೇ ತಗೋಬೇಕು, ಏನ್ ಹುಡ್ಕೊಂಡ್ ಬರೋದು ಯಾವಾಗ ಕಾಸ್ಟ್ಯೂಮು. ಆಮೇಲೆ ಆ ಪಾತ್ರ ಹೆಂಗಿರುತ್ತೆ ಅಂತ ಫಸ್ಟ್ ಅವ್ರೇನು ಹೇಳಿರಲ್ವಲ್ಲ, ಯಾವ ತರ ಬರುತ್ತೆ ಅಂತ. ಬರೀ ಬ್ಲೇಸರ್ ಅಂದ್ರೆ ಎಷ್ಟು ಬ್ಲೇಸರ್ ಅಂತ ತಗೊಂಡ್ ಇಟ್ಕೊಳ್ಳೋದು, ಅದಕ್ಕೆ ಸಾಕಾಗಲ್ಲ ಸರ್. ಮಾಮೂಲಿ ಒಂದು ಟೀ ಶರ್ಟೇನೆ ಇಷ್ಟು ಪ್ರೈಸ್ ಇದೆ, 32,000 ರೂಪಾಯಿ ಅಂತ ಅಂದ್ರೆ ಇನ್ನ ಇವ್ರು ಹೇಳೋದನ್ನ ಎಲ್ಲಿ ಹುಡ್ಕೊಂಡು ತಗೊಂಡ್ಬರೋಣ ಅದನ್ನ. ಅದಕ್ಕೆ ಅಂತ ಕಾಸ್ಟ್ಯೂಮ್ ಡಿಸೈನರ್ ಇರಬೇಕು. ಅವ್ರು ಅಂತ ದುಡ್ಡು ಪ್ರೊಡಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಸ್ಟ್ಯೂಮ್ ಅವರೇ ಕೊಡ್ಬೋದಲ್ಲ ಆರ್ಟಿಸ್ಟ್ಗೆ. ಅವ್ರ ದುಡ್ಡು ಪೇಮೆಂಟ್ ಕಮ್ಮಿ ಕೊಡ್ಲಿ, ಬಟ್ ಕಾಸ್ಟ್ಯೂಮ್ ಆದ್ರೂ ಸೌಲಭ್ಯ ಕೊಡಬೇಕು. ನಾನು ಸಿನಿಮಾದವ್ರಿಗೂ ಅಷ್ಟೇ, ನಾನು ಸಿನಿಮಾದಲ್ಲಿ ಮಾಡೋರ್ಗೂ ಅಷ್ಟೇ, ಸರ್ ನನ್ಗೆ ಏನ್ ಬೇಕಾದ್ರು ಕೊಡಿ, ಹೆಂಗ್ ಬೇಕಾದ್ರೂ ಇದು ಬಿಡ್ತೀನಿ, ಬಟ್ ಕಾಸ್ಟ್ಯೂಮ್ ಅಂತೂ ನೀವೇ ಕೊಟ್ಬಿಡಿ ಸರ್ ಅಂತಾನೆ ನಾನು ಕೇಳೋದು. ಯಾಕಂದ್ರೆ ನೀವ್ ಯಾವ ತರ ಕತೆ ಇಮ್ಯಾಜಿನೇಷನ್ ಇರುತ್ತೋ ನಾನು ಅದನ್ನ ಹುಡ್ಕೊಂಡು ತಗೊಂಬರಕ್ ಆಗಲ್ಲ. ನೀನ್ ಇಷ್ಟ ಬಂದಾಗ ನೀನ್ ಹಾಕು ಅಂತ ಹೇಳ್ಬಿಡಿ, ಇನ್ ಮಿಕ್ಕಿದ್ ನಾನ್ ಹಾಕೊಂಡ್ ಬರ್ತೀನಿ. ಆಮೇಲೆ ಇನ್ನೊಂದಷ್ಟು ಜನ ಹೇಳಿದ್ರು, ನೀನು ಸೀರಿಯಲ್ಗಿಂತ ಬಿಗ್ ಬಾಸ್ಗೆ ಹೋಗ್ಬಿಡ್ಬೇಕಾಯ್ತು. ಗುರು ಏನಕ್ಕೆ ಗುರು ಬಿಗ್ ಬಾಸ್ಗೆ ಹೋಗ್ಲಿ ನಾನು? ಆಯ್ತು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಆಚೆ ಬಂದ್ಮೇಲೆ ಏನ್ ಮಾಡ್ಲಿ, ಏನ್ ಅಂಗಡಿ ಓಪನಿಂಗ್ ಮಾಡ್ಲಾ, ಅದಾದ್ಮೇಲೆ ಯಾವ್ದೋ ಒಂದು ಜ್ಯುವೆಲರಿ ಆಡ್ ಇರುತ್ತೆ ಅದನ್ನ ಮಾಡ್ಲಾ, ಅದಾದ್ಮೇಲೆ ಒಂದಷ್ಟು ಫಂಕ್ಷನ್ಗಳು ಅಟೆಂಡ್ ಮಾಡ್ಲಾ. ನಾನ್ ಏನು ಮಾಡಿಲ್ಲ ಅಂದ್ರೆ ಒಂದ್ 2,000ದಿಂದ 3,000 ಫಂಕ್ಷನ್ ಅಟೆಂಡ್ ಮಾಡ್ಬಿಟ್ಟಿದೀನಿ. ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನು ಏನ್ ಮಾಡ್ಲಿ? ಇವಾಗ್ಲೇ ಮಾಡ್ತಾ ಇದೀರಾ? ಇವಾಗ್ಲೇ ಮಾಡ್ತಾ ಇದೀನಿ ನಾನು ಅದನ್ನ. ಇವಾಗ ಅವ್ರು ಅದನ್ನೇ ಮಾಡ್ತಾ ಇದಾರೆ. ಅವ್ರು ಇವಾಗ ಆಚೆಯಿಂದ ಏನ್ ಬಂದಿದ ತಕ್ಷಣ ಇಲ್ಲಿ ಪಾಪ ಇಲ್ಲಿ ಒಂದ್ ಸಿನಿಮಾ ರೆಡಿ ಇದೆ, ಹಿಂಗ್ ಸೆಟ್ ಇರ್ತಾ ಇದೆ, ನೀನೇ ಒಂದ್ 4-5 ಸಿನಿಮಾ ಬುಕ್ ಆಗ್ಬಿಟ್ಟಿದೆ ಅಂತ ಯಾರು ಟೋಕನ್ ಅಡ್ವಾನ್ಸ್ ಅಂತೂ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದು ಆ ಶೋ ಒಳ್ಳೆ ಶೋನೇ ಸರ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಅದರಿಂದನೇ ಜೀವನ ಇದೆ, ಅದರಿಂದನೇ ಲೈಫ್ ಇದೆ ಅಂತ ನನಗೇನು ಅನ್ಸಿಲ್ಲ. ಯಾಕಂದ್ರೆ ನಾನು ಅದನ್ನು ನೋಡ್ಬಿಟ್ಟಿದೀನಿ, ಅದನ್ನು ಟ್ರೈ ಮಾಡು ಅಂತ ಹೇಳೋದು. ಸರಿ ಅದನ್ನು ಮಾಡ್ಬಿಟ್ಟಿದೀನಿ. ಅಲ್ಲಿ ಏನಂದ್ರೆ ಒಳಗಡೆನೆ ಬೇರೆ ಬೇರೆ ತರ ರಾಜಕೀಯಗಳು ನಡೆಯುತ್ತೆ. ಸೊ ಹಂಗಾಗಿ ನನಗೆ ಅಲ್ಲಿ ಹೋಗೋದಕ್ಕೂ ಇಷ್ಟ ಇಲ್ಲ. ನಾನು ಸ್ವಂತವಾಗಿ ನಾನು ಏನ್ ಮಾಡ್ಬೇಕು, ನನ್ನ ಟೈಮ್ ಯಾವಾಗ ಬರುತ್ತೋ ಅದು ಅವಾಗ್ಲೇನೆ ಸಾಧ್ಯ ಮಾಡೋದಕ್ಕೆ. ಅಲ್ಲಿವರೆಗೂ ಅಕ್ಕಪಕ್ಕದವ್ರು ಏನೇ ಹೇಳಿದ್ರು ನೀನ್ ಇದನ್ನ ಟ್ರೈ ಮಾಡ್ಬೇಕಾಯ್ತು, ಅದನ್ನ ಮಾಡ್ಬೇಕಾಯ್ತು, ಇದನ್ನ ಮಾಡ್ಬೇಕಾಯ್ತು ಅಂದ್ರೆ ನಮ್ಮ ಅಪ್ರಾಣಗೂ ಆಗಲ್ಲ. ಭಗವಂತ ಹೇಳ್ತೀವಲ್ಲ ಸರ್, ಅಕ್ಕಿ ಕಾಳ ಮೇಲೆ ಬರ್ದು ಕಳಿಸ್ಬಿಟ್ಟಿರ್ತಾನೆ, ಇದು ನಿನಗೆ ಸೇರುತ್ತೆ ಅನ್ನ, ಇದು ನೀನೇ ತಿನ್ನಬೇಕು ಅಂತ. ಅದು ಅವಾಗ್ಲೇನೆ ಸಾಧ್ಯ. ನೀವೆಂತ ಮೂಲೆಯಲ್ಲಿ ಒಳಗಡೆ ಮನೇಲಿ ಇದ್ರು ಅಟ್ಟಿಸ್ಕೊಂಡ್ ಬರುತ್ತೆ. ಏನಾದ್ರು ಆಫರ್ ಬಂದಿತ್ತಾ ಸರ್? ಬಿಗ್ ಬಾಸ್ ಆಫರ್ ಬಂದಿಲ್ಲ ನನಗೆ. ತುಂಬಾ ಜನ ಹೇಳಿದ್ರು ನನಗೆ ಕಾಂಟ್ಯಾಕ್ಟ್ ಇದೆ, ನಾನು ಕಳಿಸ್ತೀನಿ ಅಂತ. ಸರಿ ಕಳಿಸು ಗುರು, ಆಯ್ತು. ನಾನು ಅದೇ ಹೇಳಿದ್, ಸರಿ ಹೇಳ್ರಿ ಫೋನ್ ಮಾಡಿ ಅಂತ. ಇದು ನಿನ್ ಫೋಟೋ ಕಳಿಸ್ಬೇಕಂದ್ರೆ ತಗೋ ನನ್ನ ಫೋಟೋ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದಂಗೆ ರಿಜೆಕ್ಟ್. ಏನಕ್ಕೆ ರಿಜೆಕ್ಟ್ ಅಂದ್ರೆ ಸರ್, ಅಲ್ಲಿ ಇನ್ನೊಂದೇನಂದ್ರೆ ನೀವ್ ಹೇಳಿದ್ರಿ ಗೊತ್ತಾ ಅವಾಗ್ಲೇ, ಒಂದು ಫ್ಯಾನ್ಸ್ ವಾರ್ ಅಂತ ಇರುತ್ತೆ ಅಂತ, ಇದು ಇಲ್ಲಿ ಆಡ್ ಆಗುತ್ತೆ. ಸೊ ಏನಾಗುತ್ತೆ, ಅಂಜನ್ ಯಾರು, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಅವ್ನ ಹಿನ್ನೆಲೆ ಏನು, ಅವ್ನ್ ಯಾರ ಅಭಿಮಾನಿ? ದರ್ಶನ್ ಸರ್ ಅಭಿಮಾನಿ. ನಾನು ಅವತ್ತು ದರ್ಶನ್ ಸರ್ ಅಭಿಮಾನಿ, ಇವತ್ತು ದರ್ಶನ್ ಸರ್ ಅಭಿಮಾನಿ,
ಮುಂದಕ್ಕೂ ದರ್ಶನ್ ಸರ್ ಅಭಿಮಾನಿನ. ಹ್ಮ್. ಸೊ ಅದೇನಾಗುತ್ತೆ, ಓ ದರ್ಶನ್ ಸರ್ ಅಭಿಮಾನಿನ ಬೇಡ ಗುರು, ಹ್ಮ್. ಹಂಗೆ ಅಲ್ಲಿ ಕಟ್. ಅಲ್ಲ, ನೀವು ಲಾಸ್ಟ್ ಸೀಸನ್ ನೋಡೋದಾದ್ರೆ ಹ್ಮ್. ಈ ಸೀಸನ್ ರಜತ್ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ವಿನಯ್ ಗೌಡಗೂ ಅವಕಾಶ ಕೊಟ್ಟಿದ್ದಾರೆ. ಅವರು ಕೂಡ ದರ್ಶನ್ ಅವರ ಅಭಿಮಾನಿ ಅಂತಾನೆ ಹೇಳ್ಕೊಂಡು ಅವರು ಇರೋದು, ಇವಾಗ ಪ್ರೆಸೆಂಟು ಕೂಡ ಇರೋದು. ಸರ್ ಒಂದು ಏನ್ ಗೊತ್ತಾ ಸರ್, ಹ್ಮ್. ಈ ಬ್ಯಾಕ್ ಗ್ರೌಂಡ್ ಒಂದು ನೋಡ್ತಾರೆ, ಹ್ಮ್. ಅದಾದ್ಮೇಲೆ ಇನ್ಫ್ಲೂಯೆನ್ಸ್ ಇರ್ಬೇಕು. ಇನ್ಫ್ಲೂಯೆನ್ಸ್ ಅದು ಏನಂತ ಹೇಳಿದ್ರೆ ನಾರ್ಮಲ್ ಸಣ್ಣ ಪುಟ್ಟ ಅವ್ರು ಹೇಳಿದ್ರೆ ನಡೆಯಲ್ಲ, ಸ್ವಲ್ಪ ದೊಡ್ಡವ್ರ ಕೈಯಲ್ಲೇ ಹೇಳಿಸ್ಬೇಕು. ಓಕೆ. ಅದಾದ್ಮೇಲೆ ಇಲ್ಲಿ ಡಿಸೈಡ್ ಆಗಿ ಹೋಗ್ಬಿಟ್ಟಿರುತ್ತೆ, ಇವ್ರು ಎಷ್ಟು ದಿನ ಇರಬೇಕು, ಇವ್ರು ಎಷ್ಟು ದಿನ ಇರಬೇಕು ಅನ್ನೋದು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದಾಯ್ತಾ? ಹಾ. ಅದಾದ್ಮೇಲೆ ಅವ್ರಿಗಿಷ್ಟು ಪೇಮೆಂಟು, ಇವ್ರಿಗಿಷ್ಟು ಪೇಮೆಂಟು. ಹ್ಮ್. ಯಾಕಂದ್ರೆ ಇವಾಗ ಹೋಗಿರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಸಬ್ರೆ, ಎಲ್ಲ ಸೀರಿಯಲ್ ಅಲ್ಲಿ ಸಣ್ಣ ಪುಟ್ಟ ಹೌದು. ಪಾತ್ರಗಳು ಮಾಡ್ಕೊಂಡು ಇವಾಗ ತಾನೇ ಸ್ಟ್ರಗ್ಲಿಂಗ್ ಮಾಡ್ಕೊಂಡ್ ಬಂದಿರೋರು. ಹ್ಮ್. ಯಾರು ಅಲ್ಲೇನು ಹೀರೋಗಳೇನು ಆಗಿಲ್ಲ ಅಲ್ಲಿ. ಹ್ಮ್. ಸೊ 15 ಲಕ್ಷ ಇವ್ರಿಗೆ ಬಂತು, 50 ಲಕ್ಷ ಅವ್ರಿಗೆ ಬಂತು. ಹ್ಮ್. ಯಾರು ಹೋಗಿ ನೋಡಿದಾರೆ ಅವರು ಪೇಮೆಂಟ್ ಕೊಟ್ಟಿದ್ದಾರೆ ಅಂತ? ಹೌದು. ಒಳಗಡೆ ಏನ್ ನಡೆದಿದೆ 100% ನನಗೆ ಗೊತ್ತು, ಸತ್ಯ ಏನು ಅಂತ. ಹ್ಮ್. ಯಾಕಂದ್ರೆ ಒಳಗಡೆ ಹೋಗಿರೋರು ನನ್ನ ಫ್ರೆಂಡ್ಗಳೇ ಇದ್ದಾರೆ, ಹ್ಮ್. ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಏನಾಗಿದೆ ಒಳಗಡೆ ಅಂತ. ಹಂಗ್ ಗೊತ್ತಿದ್ಮೇಲೂ ಮತ್ತೆ ನಾನು ಹಿಂಗ್ ಹೋಗ್ಲಿ ಅಲ್ಲಿ? ಹೌದು. ನೀನ್ ಹೋಗಿದ್ಯಾನಪ್ಪ, ಏನ್ ತಿಳ್ಕೊಂಬಂದೆ? ಹ್ಮ್. ಓಲಿ ನಿನಗ್ ಮದ್ವೆ ಆಗಿದ್ಯಾ? ಇಲ್ಲ. ಇಲ್ಲ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಅವರು ಅಲ್ಲಿ ಹೇಳೋದನ್ನ, ನಿನ್ನಲ್ಲಿರೋದನ್ನ ಅವರು ಚೇಂಜ್ ಮಾಡಿ ಕಳಿಸಿರ್ತಾರೆ. ಹ್ಮ್. ಯಾಕೆ ನಿನಗ್ ಬುದ್ಧಿ ಇಲ್ವಾ? ಹಂಗಾರೆ ನಿನ್ ಸರ್ಕಲ್ ಯಾವ ರೀತಿ ಇದೆ? ಹ್ಮ್. ನಾನು ಇನ್ನೊಂದೇನಾದ್ರೆ ನಾನು ಯಾರ ಹತ್ರನು ಇವತ್ತವರೆಗೂ ಚಿಕ್ಕ ತಪ್ಪು ಮಾಡ್ದಾಗ ಇಳಿಸ್ಕೋತೀನಿ ಸರ್ ನಾನು. ಹ್ಮ್. ಆಮೇಲೆ ಹಂಗೆ ತಿದ್ಕೊಂಡು ಹೋಗ್ತೀನಿ. ಹ್ಮ್. ಯಾರಾಗ ರೆಸ್ಪೆಕ್ಟ್ ಕೊಡಬೇಕು ಕೊಡಬಾರ್ದು ಅದು ನನಗೂ ಗೊತ್ತಿದೆ. ಹ್ಮ್. ಸೊ ಅದನ್ನ ಹೊಸದಾಗ ಹೋಗಿ ಏನ್ ಕಲ್ತ್ಕೊಂಡ್ ಬರ್ತೀಯ? ಅಲ್ಲಿಂದ ಹೋಗಿ ಏನ್ ನಾಲೆಡ್ಜ್ ಸಿಗುತ್ತೆ ನಿನಗೆ? ನಿನಗೆ ಮಾಡ್ದ ನಿನಗೆ ಖುಷಿನಾ? ನೀನ್ ಮಾಡಪ್ಪ ಆಯ್ತು. ಹ್ಮ್. ಏನ್ ಮಾಡ್ತಾ ಇದೆಯಾ ಅಲ್ಲಿಂದ ಆಚೆ ಕಡೆ ಬಂದು ಅಂತಾನೆ ಕೇಳಿದೀನಿ. ಇಲ್ಲ ಒಂದಷ್ಟು ಹೋಟ್ಲು ಓಪನಿಂಗ್ ಇದೆ, ಇಲ್ಲಿ ಇನಾಗ್ರೇಷನ್ ಇದೆ, ಫಂಕ್ಷನ್ ಇದೆ. ಪ್ರತಿ ಸತಿನೂ ಇನ್ನೊಂದ್ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಬಟ್ಟೆಗಳು ಬೇಕೇ ಬೇಕು. ಒಬ್ರು ಆರ್ಟಿಸ್ಟ್ ಅಂದ್ಮೇಲೆ ಹೆಂಗಿರುತ್ತೆ ಗೊತ್ತಾ ಸರ್, ನೀವು ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿರೋ ಬಟ್ಟೆ ಇನ್ನೊಂದು ಫಂಕ್ಷನ್ಗೆ ಹಾಕೊಂಡು ಹೋಗಕ್ ಆಗಲ್ಲ. ಜನ ಏನ್ ಮಾಡ್ತಾರೆ, ಇವನೇ ಬಟ್ಟೆ ಇಲ್ಲ, ಏನು ಒಂದೇ ಬಟ್ಟೆ ಹಾಕೊಂಡ್ ಬಂದಿದ್ದಾರೆ ಅಂತ ಅಡ್ಡು ಹೊಡಿತಾರೆ. ಪಾಪ ಇವ್ರ ಹತ್ರ ದುಡ್ಡು ಇರಲ್ಲ. ಮತ್ತೆ ಏನ್ ಮಾಡ್ತಾರೆ, ಸ್ಪಾನ್ಸರ್ಶಿಪ್ ನ ಹುಡುಕ್ತಾರೆ. ಯಾವ್ದಾದ್ರು ಬಟ್ಟೆ ಅಂಗಡಿಲಿ ಯಾವ್ದಾದ್ರು ಸ್ಪಾನ್ಸರ್ ಕೊಡ್ತೀರಾ ಅಂತ ಮುಂಚೆ ಕೊಡ್ತಾ ಇದ್ರು ಸರ್, ಯಾಕಂದ್ರೆ ಅಂಗಡಿ ಪ್ರಮೋಷನ್ ಆಗ್ಬೇಕಾಯ್ತು, ಕೊಡ್ತಾ ಇದ್ರು. ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತಾ, ಇಲ್ಲ ಗುರು ಕೊಡಲ್ಲ, ನೀನ್ ದುಡ್ಡು ಕೊಡ್ತೀಯ ತಗೊಂಡೋಗ್ಬೇಕಾದ್ರೆ. ಯಾಕಂದ್ರೆ ಅದು ಒಂದು ಬೇಕಾಗಿರಲ್ಲ. ಯಾಕಂದ್ರೆ ಒಂದ್ಸತಿ ನೀವು ಒಂದು ಹೆಸರು ಮಾಡಿ ಆಚೆ ಬಂದ್ಬಿಡ್ತು ಅಂದಾಗ ನೀವು ಡೈಲಿ ಬಟ್ಟೆಗಳು ಬೇಕೇ ಬೇಕು, ಹೊಸದು. ನೀವು ಸುಮ್ನೆ ಮನೆಯಿಂದ ಆಚೆ ಬಂದು ನಿಂತ್ಕೋತೀನಿ ಅಂದ್ರೂ ಆ ಫೋಟೋ ವೈರಲ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ವಿಡಿಯೋ ಫೋಟೋ. ಹಂಗಾಗಿ ಅದರದ್ದು ಖರ್ಚು ಇರುತ್ತೆ ಸಿಕ್ಕಾಬಟ್ಟೆ. ಲೇಡೀಸ್ಗೆ ಒಂಥರ ಖರ್ಚು ಅಂದ್ರೆ ಮೇಕಪ್, ಕಾಸ್ಟ್ಯೂಮ್ಸ್, ಅವ್ರದ್ದು ಬಳೆ, ಹ್ಯಾಂಗಿಂಗ್ಸ್, ನೆಕ್ಲೆಸ್, ಈ ತರ ಅವ್ರಿಗೆ ಖರ್ಚು ಅಂದ್ರೆ ಹುಡುಗರಿಗೂ ಅದೇ ರೀತಿನೇ ಖರ್ಚು ಇರುತ್ತೆ. ನಾರ್ಮಲ್ ಆಗಿ ಇರೋದಕ್ಕಾಗಲ್ಲ. ಸೊ ಹಂಗಾಗಿ ನಾನು ಅದನ್ನೇ ಹೇಳ್ದೆ, ಈ ಸತಿ ಬಿಗ್ ಬಾಸ್ಗೆ ಹೋಗಿ ಬಂದಿರೋರ್ಗು ಅದನ್ನೇ ಹೇಳ್ದೆ ಸರ್. ಬಿಗ್ ಬಾಸ್ಗೆ ಓಟ್ ಬಂದ್ರ, ವಿನ್ ಆದ್ರ, ಸಂತೋಷವಾಗಿದ್ದೀರಾ, ಏನಾದ್ರು ಒಂದ್ ಒಳ್ಳೆ ಪಾಯಿಂಟ್ಗಳನ್ನ ತಿಳ್ಕೊಂಡಿದ್ದೀರಾ, ಸುದೀಪ್ ಸರ್ ಹೇಳಿರೋ ಮಾತುಗಳು ಎಲ್ಲ ತಲೆಯಲ್ಲಿ ಇದೆಯಾ, ಅದನ್ನ ಅರ್ಥಕೊಂಡು ನೀಟಾಗಿ ಒಂದ್ ಜೀವನ ಅಂತ ಒಂದು ಟ್ರ್ಯಾಕ್ ಅಂತ ಹಾಕೊಂಡು ಹೋಗ್ರಿ, ಒಳ್ಳೇದಾಗ್ಲಿ, ಉದ್ಧಾರ ಆಗ್ರಿ ನೀವು ಆರಾಮಾಗಿ ಅಂತಾನೆ ಹೇಳಿದೆ. ಇದರಿಂದ ಯಾವ ಜಲಸು ಇಲ್ಲ, ಹೊಟ್ಟೆ ಕೆಚ್ಚು ಏನೂ ಇಲ್ಲ. ಅಂಜನ್ ಅವರೇ, ದರ್ಶನ್ ಅವರು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಹೌದು. ಸೊ ಅವ್ರು ಹಾಕೋ ಬಟ್ಟೆಗಳಲ್ಲಿ ಅವರ ಫೇವ್ರೇಟ್ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಅಂದ್ರೆ ಅವ್ರಿಗೆ ಫೇವ್ರೇಟ್ ಅಂತ ಯಾವ್ದಿದೆ ಸರ್? ಅವ್ರ ಫೇವ್ರೇಟ್ ಅಂದ್ರೆ ಅವ್ರ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಸು ಇದೆ ಅವ್ರ ಹತ್ರ. ಗುಚ್ಚಿ, ಎಲ್ವಿ, ಬಾಬರಿ, ಪ್ರಾಡಾ, ಸ್ಯಾಲ್ವೇಟರ್ ಫೆರಾಗಮೋ, ಮಾರ್ಸಿಲೋ ಬರ್ಲಾನು, ಅದಾದ ಮೇಲೆ ಜಾಕ್ವಿಮ್ಸ್, ವೆಟಿಮೆಂಟ್ಸ್. ನಾನು ಹೇಳ್ತಾ ಇರೋದು ನಿಮ್ಗೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳ ಹೆಸರುಗಳು. ಇಲ್ಲಿ ಯಾವ್ದು ಶೋರೂಮ್ಗಳಿಲ್ಲ, ಕೇಳೇ ಇರಲ್ಲ ನಾವು ಹೆಸರು. ಅದಾದ ಮೇಲೆ GDCS ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್. ಅದಾದ್ಮೇಲೆ ಸೂಪರ್ ಟ್ರೈನು ಯೂಸ್ ಮಾಡ್ತಾರೆ. ಅದಾದ್ಮೇಲೆ ರೇರ್ ರ್ಯಾಬಿಟ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಬ್ರ್ಯಾಂಡ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅವ್ರ ಫೇವ್ರೆಟ್ ಬ್ರ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಬಾಬರಿ ಅವ್ರ ಫೇವ್ರೆಟ್ ಬ್ರ್ಯಾಂಡ್. ಅದಾದ್ಮೇಲೆ TR ಟ್ರೂ ರಿಲಿಜನ್ ಪ್ಯಾಂಟ್, ಜೀನ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಓಕೆ, ಅಂದ್ರೆ ಈಗ ಅವರೆಲ್ಲ ಏನ್ ಫಾರಿನ್ ಓದಕ್ ತರ್ತಾರ ಅಥವಾ ಯಾವ ತರ ಪರ್ಚೇಸಿಂಗ್ ಯಾವ ತರ? ಇಲ್ಲ, ಅಂದ್ರೆ ಶೂಟಿಂಗ್ ಗೆ ಅವರು ಯೂಸ್ ಮಾಡ್ತಾರಲ್ಲ ಸರ್. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ಸರ್ ನೀವೇ ಇಟ್ಕೊಳ್ಳಿ ಅಂತಾನು ಕೊಡ್ತಾರೆ ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ. ಇಲ್ಲಾಂದ್ರೆ ಔಟ್ ಆಫ್ ಕಂಟ್ರಿ ಎಲ್ಲಾದ್ರೂ ಶೂಟಿಂಗ್, ಸಾಂಗ್ ಶೂಟ್ ಏನಾದ್ರು ಮಾಡಕ್ ಹೋಯ್ತು ಅಂದಾಗ ಪರ್ಚೇಸಿಂಗ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗೋದು ಏನ್ ಬೇಕೋ ಅಂದ್ರೆ ಅವ್ರ ಪರ್ಸನಲ್ ಕಲೆಕ್ಷನ್ ಆ ರೀತಿ. ಇದಾದ್ರೆ ಫ್ರೆಂಡ್ಸ್ ಗಳು ಯಾರಾದ್ರೂ ಹೋಗಿತ್ತು ಅಂದ್ರೆ ತಗೊಂಡ್ಬಂದು ಕೊಡ್ತಾರೆ. ಶೂಸು, ಚಪ್ಪಲ್ಲು, ವ್ಯಾಲೆಟ್ಸ್ ಏನೇ ಇದ್ರು ತಂದು ಕೊಡ್ತಾರೆ. ಅವ್ರ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಇಲ್ಲ ಅವ್ರು. ಯಾಕಂದ್ರೆ ಅವರು ಈ ಲೆವೆಲ್ ಹೊಟ್ಟೋಗ್ಬಿಟ್ಟಿದ್ದಾರೆ ಸರ್. ಇವಾಗ ಅವ್ರು ಒಂದು 500 ರೂಪಾಯಿ ಒಂದು ಟಿ ಶರ್ಟ್ ಹಾಕಿದ್ರು ಅದು ಬ್ರ್ಯಾಂಡ್ ಆಗಿ ಲುಕ್ ಕಾಣುತ್ತೆ. ಅವ್ರ ಏನೇ ಬಟ್ಟೆ ಹಾಕಿದ್ರು ಆ ಬ್ರ್ಯಾಂಡ್ಗೆನೆ ಹೆಸರು. ಸೊ ಅಂಜನ್ ಅವರೇ,
ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಸಾಕಷ್ಟು ವಿಚಾರಗಳ ಜೊತೆ ಮಾತಾಡಿದ್ರಿ. ಅಂದರೆ ದರ್ಶನ್ ಅವ್ರ ಜೊತೆ ಒಡನಾಟ ಆಗಿರ್ಬೋದು, ಒಳ್ಳೆ ಅವ್ರು ಹಾಕೋ ಬ್ರ್ಯಾಂಡು, ಅಂದರೆ ಇಂಟರ್ನ್ಯಾಷನಲ್ ಬಟ್ಟೆಗಳ ಬಗ್ಗೆ ಯಾರಿಗೂ ಮಾಹಿತಿ ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಅನ್ಸುತ್ತೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀರಾ. ಆಮೇಲೆ ಹೆಲ್ತ್ ಬಗ್ಗೆ ಇರಲಿ, ಹೆಲ್ತ್ ರಿಲೇಟೆಡ್, ವರ್ಕೌಟ್ ರಿಲೇಟೆಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಪೆಟ್ ಅಂದರೆ ಅನಿಮಲ್ಗಳನ್ನ ಯಾವ ರೀತಿ ಸಾಕ್ತಾರೆ, ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಈ ಎಲ್ಲ ಮಾಹಿತಿಗೆ ಧನ್ಯವಾದ. ಅದೇ ಥರ ನಿಮ್ಮ ಅಪ್ಕಮಿಂಗ್ ಸಿನಿಮಾ ಇಂಡಸ್ಟ್ರಿ ಜರ್ನಿಯಲ್ಲಿ ಒಳ್ಳೇದಾಗಲಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಸಕ್ಸಸ್ ಆಗಲಿ ಅನ್ನೋದು ಕೂಡ ಆಶಿಸ್ತಾ ಬಾಸ್ ಟಿವಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಸರ್ ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.